जननीं शारदां देवीं रामकृष्णं जगद्गुरु पादपद्मे तयो श्रुत्वा प्रणमामि गुरुमुहुः। रत्नाकराधौतपदां हिमालय किरीटिनीं ब्रह्मराजर्षि रत्नाढ्यां वंदे भारत मातरम्। ವೇದಿಕೆ ಮೇಲೆ ಆಸೀನರಾಗಿರುವ ಆದರಣೀಯ ಆಚಾರ್ಯರಿಗೆ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮುಳಬಾಗಿಲಿನ ಸಮಸ್ತ ದೇಶಭಕ್ತ ಬಂಧುಗಳಿಗೆ, ಮಾತಾ ಭಗಿನಿಯರಿಗೆ ಅತ್ಯಂತ ಶ್ರದ್ಧೆಯ ನಮಸ್ಕಾರ. ನನಗೆ ಮುಂದಿನ ಒಂದು ಕಾಲು ಗಂಟೆಗಳ ಕಾಲ ನೀವು ಸಮಯ ಕೊಡಬೇಕು. ಅದಕ್ಕೆ ಮಧ್ಯ ನಿರೂಪಕರು ಬಂದು ಹೋಗೋದು ಅದು ಇದು ಎಲ್ಲ ಸಮಯವನ್ನು ತೆಗೆದು ನೇರವಾಗಿ ನಿಮ್ಮ ಜೊತೆ ಮಾತಾಡೋಣ ಅಂತ ನಾನೇ ಎದ್ದು ಬಂದೆ. ಇನ್ನೇನು ಪರಿಚಯ ಮಾಡಿಸೋದಿದೆ. ಚಕ್ರವರ್ತಿ ಸೂಲಿಬೆಲೆ ಇವರು ಅಂಥದ್ದು ಇಂಥದ್ದು ಕೇಳಿ ಏನಾಗಬೇಕಾಗಿದೆ? ಆಗಬೇಕಾಗಿರೋದು ಒಂದೇ ಒಂದು, ದೇಶಕ್ಕೆ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿ ಮಾಡಬೇಕಾಗಿದೆ. ಇನ್ನೆಲ್ಲವೂ ಆಮೇಲೆ ಮತ್ತೊಮ್ಮೆ ಬರ್ತೀನಿ. ನಾನು ಪರಿಚಯ ಮಾಡಿಕೊಡಿ ಅಂತ ಅವ್ರನ್ನ ಕೇಳಲಿಕ್ಕೆ, ಅವ್ರ ನಿರೂಪಣೆ ಕೇಳಲಿಕ್ಕೆ ಮತ್ತೊಮ್ಮೆ ಬರ್ತೀನಿ. ಈಗ ಇರೋದು ಒಂದೇ ಕೆಲಸ, ಅದೊಂದು ಗುರಿ ಬಿಟ್ರೆ ಮತ್ತೇನೂ ಇಲ್ಲ ಅಂತ. ನೀವು ನೋಡಿದ್ದೀರಲ್ಲ, ಅರ್ಜುನ ಈ ಮೀನು ತಿರುಗುತ್ತಾ ಇರುವಾಗ ಅರ್ಜುನನ ಮೀನಿನ ಕಣ್ಣಿಗೆ ಗುರಿ ಇಡಬೇಕು ಅಂತ ಹೇಳಿದಾಗ ಅರ್ಜುನನಿಗೆ ಏನ್ ಕಾಣ್ತಿತ್ತು ಅಂದ್ರೆ ಮೀನಿನ ಕಣ್ಣು ಮಾತ್ರ ಕಾಣ್ತಿತ್ತು. ಸತ್ಯ ಹೇಳ್ತೀನಿ, ಕಳೆದ ಸುಮಾರು 3-4 ತಿಂಗಳಿಂದ ಬೇರೆ ಏನು ಓದಿದ್ರು ತಲೆಗೆ ಹತ್ತಿಲ್ಲ, ಏನ್ ಕೇಳಿದ್ರು ತಲೆಗೆ ಹತ್ತಿಲ್ಲ. ಒಂದೇ ಒಂದು ವಿಚಾರ ತಲೆಯಲ್ಲಿ ಕೂತಿರೋದು ಏನು ಅಂತಂದ್ರೆ, ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮಾಡಿ ಈ ದೇಶದ 1000 ವರ್ಷದ ಭವಿಷ್ಯವನ್ನ ಸಾರ್ಥಕಗೊಳಿಸಬೇಕು ಅಂತ. ಇದು ಬಿಟ್ರೆ ಮತ್ತೇನು ತಲೆಯಲ್ಲಿಲ್ಲ. ಹಿಂಗಾಗಿ ನನಗೊಂದು ಟೆನ್ಷನ್ ಏನು ಅಂತಂದ್ರೆ, ಸಮಯ ಆಗ್ತಾ ಹೆಣ್ಮಕ್ಳಿಗೆ ಮನೆ ನೆನಪಾಗ್ಬಿಡತ್ತೆ. ಒಂದು ಸೀರಿಯಲ್ ಬಿಟ್ಬಿಟ್ಟಿದೀವಿ, ಅಡಿಗೆನೂ ಮಾಡ್ಬೇಕಾಗತ್ತೆ ಅಂತ. ಮತ್ತು ಇವತ್ತು ನಾನು ಬಂದಿರೋದು ಬರೀ ಮಾತನಾಡ್ಲಿಕ್ಕಲ್ಲ, ನಿಮಗೆ ತೋರಿಸ್ಲಿಕ್ಕೂ ಬಂದಿದ್ದೀನಿ. ಹೀಗಾಗಿ LED ಹಾಕೊಂಡೇ ನಿಂತಿರೋದು ಯಾಕೆ ಅಂತಂದ್ರೆ, ನನ್ನ ಮಾತನ್ನ ಅರ್ಧಂಬರ್ಧ ಈ ವಿಡಿಯೋ ಎಲ್ಲ ಮಾಡಿ ಓಡಿಸ್ತಾರಲ್ಲ, ಅದಾದ್ಮೇಲೆ ಅದರಲ್ಲಿ ಕಾಂಗ್ರೆಸ್ನವ್ರು ಅರ್ಧಂಬರ್ಧ ಕಟ್ ಮಾಡಿ ಚಕ್ರವರ್ತಿ ಸುಳ್ಳು ಹೇಳ್ತಾರೆ ಅಂತ ಅಂದ್ಬಿಡ್ತಾರೆ. ಹಿಂಗಾಗಿ ಸುಳ್ಳು ಹೇಳುವ ಪ್ರಶ್ನೆಯೇ ಇಲ್ಲ. ನರೇಂದ್ರ ಮೋದಿ ಏನ್ ಮಾಡಿದ್ದಾರೋ ಅದು ಕಣ್ಣೆದುರಿಗೆ ಕಾಣ್ತಿರುವಾಗ ಹಿಂಗೇನೋ ಮಾಡ್ತಾರೆ ಅಂತ ಸುಳ್ಳು ಹೇಳ್ಬೇಕಾದ ಅಗತ್ಯ ಇಲ್ಲ. ಎಲ್ಲದಕ್ಕೂ ಪುರಾವೆ ಸಮೇತ ಬಂದು ನಿಮ್ಮ ಎದುರುಗಡೆ ನಿಂತಿದ್ದೀನಿ. ಮುಂದಿನ 1 ಗಂಟೆಗಳ ಕಾಲ ಯಾವ್ಯಾವ ಕಾಂಗ್ರೆಸ್ಸಿಗರು ಇದು ನೋಡ್ಬೇಕು ಅಂತ ಕೂತಿದ್ದೀರೋ ಎಂಜಾಯ್ ಮಾಡಿ ಅಂತ ಹೇಳಲಿಕ್ಕೋಸ್ಕರವೇ ನಾನು ನಿಮ್ಮೊಂದಿಗೆ ನಿಂತೀನಿ. ಮಿತ್ರರೇ, ನನ್ನ ಪರಿಚಯ ಮಾಡಬೇಕು ಅಂತ ಇವರೆಲ್ಲ ಕೇಳಿದ್ರು. ಪಾಪ ಅವ್ನು ರೆಡಿಯಾಗಿ ಕೂತಿದ್ದ, ಚಕ್ರವರ್ತಿ ಅಣ್ಣನ ಪರಿಚಯ ಮಾಡಬೇಕು ಅಂತ. ಆದ್ರೆ ನಾನು ನನ್ನ ಪರಿಚಯ ಅಲ್ಲ, ನರೇಂದ್ರ ಮೋದಿ ಅವರ ಪರಿಚಯ ನಿಮ್ಗೆ ಮಾಡಿಸ್ತೀನಿ. ನರೇಂದ್ರ ಮೋದಿ ಅವರು ಏನು ಅಂತ, ನರೇಂದ್ರ ಮೋದಿ ಅವರು ಏನು ಅಂತ ಈ ದೇಶದ 140 ಕೋಟಿ ಜನರಿಗೆ ಹೇಳಬೇಕಾಗಿರುವಂತದ್ದು ಏನಿಲ್ಲ. ಆದ್ರೂ ಒಂದು ಭಿನ್ನ ರೀತಿಯ ಪರಿಚಯ. ಇದುವರೆಗೂ ಈ ತರದ ವ್ಯಕ್ತಿ, ಈ ತರದ ಒಬ್ಬ ರಾಜಕಾರಣಿ ನೀವು ನೋಡ್ಲಿಲ್ಲ ಅನ್ನೋದನ್ನ ನಾನು ಪ್ರೂವ್ ಮಾಡ್ಲಿಕ್ಕೋಸ್ಕರ ಪರಿಚಯ. ಮೊದಲನೇದು ನೋಡಿ, ಒಂದೂ ರಜೆ ಇಲ್ಲದೆ 10 ವರ್ಷದ ಕಾಲ ಈ ದೇಶದಲ್ಲಿ ಯಾರಾದ್ರೂ ಒಬ್ರು ಪ್ರಧಾನ ಸೇವಕರ ಕೆಲಸ ಮಾಡಿದ್ರೆ ಅದು ನರೇಂದ್ರ ಮೋದಿ ಮಾತ್ರ. ಒಂದು ರಜೆ ಇಲ್ಲ ರೀ. ನನಗೆ ನಿಮಗೆ ವಾರದ ಕೊನೆ ದಿನ ಒಂದು ಸಂಡೇ ಒಂದು ರಜಾ ಸಿಗುತ್ತಾ ಅಂತಂದ್ರೆ ಖುಷಿ. ಆಮೇಲೆ ಒಂದೇ ತರದ ಕೆಲಸ ಪ್ರತಿ ಸಲ ಮಾಡಿ ಬೇಜಾರು ಬಂದು ಕೆಲವರು ಹೆಂಡತಿ ಮಕ್ಕಳ ಜೊತೆ ಟ್ರಿಪ್ಪಿಗೆ ಹೋಗ್ತಾರೆ, ಕೆಲವು ಫ್ರೆಂಡ್ಸ್ ಜೊತೆ ಟ್ರಿಪ್ಪಿಗೆ ಹೋಗ್ತಾರೆ. ಈ ಪುಣ್ಯಾತ್ಮ ಒಂದು ದಿನ ಫ್ರೆಂಡ್ಸ್ ಜೊತೆ ಟ್ರಿಪ್ಪಿಗೆ ಹೋಗಿದ್ದು ನೋಡಿಲ್ಲ ಯಾರು. ಈ ಪುಣ್ಯಾತ್ಮನಿಗೆ ಒಂದು ದಿನ ಆದ್ರೂ ನಂಗೆ ಈ ಕೆಲಸ ಮಾಡಿ ಬೇಜಾರು ಬಂದಿದೆ, ಒಂದ್ 4 ದಿನ ನಾನು ರೆಸ್ಟ್ ತಗೋತೀನಿ ಅಂತ ಹೇಳಿದ್ ಯಾರು ನೋಡ್ಲಿಲ್ಲ. ನಾನು ಹೇಳಿರೋದು ಬರೀ ಸಾಮಾನ್ಯವಾದ ಮಾತಲ್ಲ, ಇದೊಂದು ಪತ್ರಿಕೆ ರಿಪೋರ್ಟ್ ಮಾಡಿದೆ. RTI ಅಪ್ಲಿಕೇಶನ್ ಅಲ್ಲಿ ಹಾಕಿದಾಗ 9 ವರ್ಷಗಳಿಂದ ನರೇಂದ್ರ ಮೋದಿ ಅವರು ಒಂದೂ ರಜೆ ತೆಗೆದುಕೊಂಡಿಲ್ಲ ಅಂತ RTI ಅಪ್ಲಿಕೇಶನ್ ಅಲ್ಲಿ ಬಂದಿರುವಂತ ವಿಚಾರ ಅದು. ಇದು ನರೇಂದ್ರ ಮೋದಿ ಅವರ ಪರಿಚಯ. ನರೇಂದ್ರ ಮೋದಿ ಅವರ ಪರಿಚಯ ಎಂತದ್ದು ಅಂತಂದ್ರೆ ಮಿತ್ರರೇ, ಅವ್ರು ಮೊದಲನೇ ಬಾರಿ ಪ್ರಧಾನಿ ಆದಾಗ, ನಿಮ್ಗೆಲ್ರಿಗೂ ನೆನಪಿರಬೇಕು, ಮೊದಲನೇ ಬಾರಿ ಪ್ರಧಾನಿ ಆದಾಗ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಪ್ರಮಾಣ ವಚನ ಸ್ವೀಕರಿಸುವಾಗ 1 ಜನ ಇನ್ವೈಟ್ ಮಾಡಿದ್ರು. ಈ ದೇಶ ಜನ ಅಂತೂ ಇದ್ದೇ ಇದ್ರು. ಯಾರನ್ನ ಕರೆದ್ರು ಗೊತ್ತಾ? ಸಾರ್ಕ್ ದೇಶದ ಪ್ರಧಾನಮಂತ್ರಿಗಳನ್ನ ಕರೆದ್ರು. ಸಾರ್ಕ್ ಅಂದ್ರೆ ಸೌತ್ ಏಷಿಯನ್ ಒಂದು ಟೀಮ್, ಅದು ಎಲ್ಲ ರಾಷ್ಟ್ರಗಳ ತಂಡ. ಅದು ಅದರಲ್ಲಿ 8 ರಾಷ್ಟ್ರಗಳಿದೆ. ಅಫ್ಘಾನಿಸ್ತಾನ ಇದೆ, ಬರ್ಮಾ ಇದೆ, ಮಯನ್ಮಾರ್ ಇದೆ, ಭೂತಾನ್ ಇದೆ, ಶ್ರೀಲಂಕಾ ಇದೆ, ಅದರಲ್ಲಿ ಪಾಕಿಸ್ತಾನನೂ ಇದೆ. ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ? ಇವರೆಲ್ಲರನ್ನೂ ಕರೆದು ಲೈನ್ ಆಗಿ ನಿಲ್ಸಿದ್ರು. ನನಗೆ ಬೇರೆ ಯಾರು ಬಂದಿದ್ದು ವಿಶೇಷ ಅಲ್ಲ, ಪಾಕಿಸ್ತಾನದ ಪ್ರಧಾನಿನೂ ಬಂದು ನಿಂತುಕೊಂಡ್ರು. ಇದ್ರ ಅರ್ಥ ಏನು ಗೊತ್ತಾ? ನಾನೀಗ ಛತ್ರಪತಿಯಾಗಿದ್ದೀನಿ, ನೀವೆಲ್ಲರೂ ಸಾಮಂತರಾಜರು ಅಂತ ಅವ್ರನ್ನ ಕರ್ಕೊಂಡು ಬಂದು ನಿಲ್ಸಿದ್ದೀಯಲ್ಲ. ಈ ತರ ಮಾಡಿದ ಮೊದಲ ಪ್ರಧಾನಿ ಅಂತ ಯಾರಾದ್ರೂ ಇದ್ರೆ ಅದು ನರೇಂದ್ರ ಮೋದಿ. ಈ ದೇಶದಲ್ಲಿ ಅನೇಕರು ಜನರನ್ನ ರೀಚ್ ಆಗೋದು ಹೆಂಗೆ ಅಂತ ಯೋಚನೆ ಮಾಡ್ತಾರೆ. ಜನರನ್ನ ರೀಚ್ ಆಗ್ಲಿಕ್ಕೆ ಇರುವಂತ ಮಾರ್ಗ ಯಾವುದು ಅಂತಂದ್ರೆ ಹಿಂಗ್ ಬಂದು ಭಾಷಣ ಮಾಡಬೇಕು, ಇಲ್ಲ ಮನೆಗೆ ಹೋಗ್ಬೇಕು, ಏನಾದ್ರೂ ಯೋಚನೆ ಮಾಡಬೇಕು. ಆದ್ರೆ ನರೇಂದ್ರ ಮೋದಿ ಒಂದು ಹೊಸ ಪ್ಲಾನ್ ಮಾಡಿದ್ರು. ಈ ದೇಶದಲ್ಲಿ ನಾವೆಲ್ಲರೂ ಟಿವಿ ಬಂದ್ಮೇಲೆ ರೇಡಿಯೋ ಬಿಟ್ಟಿದ್ವಿ, ಮೊಬೈಲ್ ಬಂದ್ಮೇಲೆ ಟಿವಿ ಬಿಟ್ವಿ. ಆದ್ರೆ ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ?
ಮೊಬೈಲ್ನ ಯುಗದಲ್ಲೂ ಕೂಡ ರೇಡಿಯೋ ಬಳಸಬಹುದು ಅಂತ ತೋರಿಸಿಕೊಟ್ಟು ಮನ್ ಕಿ ಬಾತ್ ಅನ್ನ ಆರಂಭಿಸಿ ಕಳೆದ 10 ವರ್ಷಗಳಲ್ಲಿ ತಿಂಗಳಿಗೊಮ್ಮೆ ಮನ್ ಕಿ ಬಾತ್ ನ ಮೂಲಕ, ರೇಡಿಯೋದ ಮೂಲಕ ಈ ದೇಶದ 98% ಜನರನ್ನ ಮುಟ್ಟಿದ ಈ ದೇಶದ ಮೊದಲ ಪ್ರಧಾನಿ ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿ. ಇದು ನರೇಂದ್ರ ಮೋದಿ ಅವರ ವೈಶಿಷ್ಟ್ಯ. ಈ ದೇಶದ 90% ಪ್ರದೇಶಗಳಿಗೆ ಈ ಟಿವಿ, ಈ ರೇಡಿಯೋ ಚಾನೆಲ್ ನ ಮೂಲಕ ಮುಟ್ತಾರೆ. 23 ಭಾಷೆಗಳಲ್ಲಿ ಅವರು ಮಾತಾಡಿದ್ದು ಅನುವಾದ ಆಗಿ ಜನರನ್ನು ಮುಟ್ಟುವಂತ ಪ್ರಯತ್ನ ಆಗುತ್ತೆ. ಮಿತ್ರ, ನಿಮ್ಗೆ ನಂಬಲಿಕ್ಕಾಗದೇ ಇರುವಂತ ಒಂದು ಸಂಗತಿ ಹೇಳ್ತೀನಿ. ನಾವೆಲ್ಲರೂ ಪ್ರಧಾನಮಂತ್ರಿ ಆದ್ರೆ, ಮುಖ್ಯಮಂತ್ರಿ ಆದ್ರೆ ಅಥವಾ ಮಂತ್ರಿಗಳಾದ್ರೆ ಬೇರೆಯವರಿಗೆ ತಕ್ಕಂತೆ ಹೊಂದಿಕೊಳ್ಳಿಕ್ ಪ್ರಯತ್ನ ಮಾಡ್ತೀವಲ್ಲ, ಎಲ್ಲರೂ ಮಾಡ್ತಾರೆ. ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಏನು, ಯಾರಾದ್ರೂ ಸಾಫ್ಟ್ವೇರ್ ಕಂಪನಿ ಇಂಜಿನಿಯರ್ನ ಕೇಳಿ, ನಾನು ಮೊದಲು ಕುಡಿತಾ ಇರಲಿಲ್ಲ, ಕಂಪನಿಗೆ ಸೇರ್ಕೊಂಡ್ಮೇಲೆ ಏನಾಯ್ತು, ಎಲ್ಲರೂ ಬರ್ತಾರಲ್ಲ ಅವ್ರ ಜೊತೆ ಒಂದು ಸಣ್ಣಕ್ಕೆ ಹಾಕಕ್ ಶುರು ಮಾಡಿದೆ ಅನ್ನೋದು ಬಹಳ ಜನ ನೋಡಿದ್ದೀನಿ ನಾನು. ಆದ್ರೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಮೆರಿಕಾದ ಶ್ವೇತ ಭವನಕ್ಕೆ ಹೋದ್ರೂ ಕೂಡ ನವರಾತ್ರಿ ಉಪವಾಸ ಮಾತ್ರ ಯಾವತ್ತೂ ಬಿಡ್ಲಿಲ್ಲ. ನನ್ನ ಉಪವಾಸನೇ. ಅಮೆರಿಕಕ್ಕೆ ಬಂದಿರಬಹುದು ಅಂದ್ರು. ಇನ್ನೊಂದು ಆಶ್ಚರ್ಯದ ಸಂಗತಿ ಹೇಳ, ಇತ್ತೀಚೆಗೆ ಪ್ರತಿ ಬಾರಿ ಹೋದಾಗ್ಲೂ ಹಂಗೆ ಆಗುತ್ತೆ. ಮೊನ್ನೆ ಬೈಡನ್ ನರೇಂದ್ರ ಮೋದಿ ಅವರನ್ನ ಸ್ಟೇಟ್ ವಿಸಿಟ್ಗೆ ಅಂತ ಕರೆದ. ನರೇಂದ್ರ ಮೋದಿ ಅವರು ಸ್ಟೇಟ್ ವಿಸಿಟ್ ಹೋಗಿದ್ದ ನರೇಂದ್ರ ಮೋದಿ ಅವರು ನಾನು ವೆಜಿಟೇರಿಯನ್ ಅಂತ ಕಟ್ಟುನಿಟ್ಟಾಗಿ ಗೊತ್ತಿದ್ದಿದ್ರಿಂದ ಅವರು ವಿಶೇಷವಾದ ಒಬ್ಬ ವೆಜಿಟೇರಿಯನ್ ಅಡಿಗೆ ಮಾಡೋನ್ನೇ ಕರ್ಕೊಂಡು ಬಂದು ಶ್ವೇತಭವನದಲ್ಲಿದ್ದ ಎಲ್ಲರಿಗೂ ಕೂಡ ವೆಜಿಟೇರಿಯನ್ ಊಟ ಮಾಡಿಸಿದ್ರಲ್ಲ, ಅದು ನರೇಂದ್ರ ಮೋದಿ ಮಾಡಿದ ಕೆಲಸ. ಅಮೆರಿಕಾದಲ್ಲಿ ಮಾಡಿದ್ರೆ ಬಹಳ ದೊಡ್ಡದಲ್ಲ ರೀ. ಅಲ್ಲೊಂದು ಚಿತ್ರ ಇದೆ ನೋಡಿ, ಎಕನಾಮಿಕ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ಯುಎಇಗೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಗೆ ನರೇಂದ್ರ ಮೋದಿ ಹೋಗಿದ್ದಾಗ ಅಲ್ಲಿನ ಶೇಖ್ಗಳು ಹೇಳಿದ್ರಂತೆ, ನರೇಂದ್ರ ಮೋದಿ ಇಸ್ ಅವರ್ ಬೆಸ್ಟ್ ಫ್ರೆಂಡ್. ಅವರು ನಮ್ಮ ದೇಶದಲ್ಲಿರುವಾಗ ನಾವು ನಮ್ಮ ಮನೆಗಳಲ್ಲೂ ಕೂಡ ನಾನ್ ವೆಜಿಟೇರಿಯನ್ ಮಾಡಬಾರದು ಅಂತ ಅರಬ್ನ ಶೇಖ್ಗಳು ಕೂಡ ವೆಜಿಟೇರಿಯನ್ ಮಾಡಿ ಊಟ ಮಾಡುವಂತೆ ಮಾಡಿದ್ರಲ್ಲ, ಅದು ನರೇಂದ್ರ ಮೋದಿ ಮಾಡಿದ ಕೆಲಸ. ಈ ತರದ ಮತ್ತೊಬ್ಬ ಪ್ರಧಾನಿಯನ್ನ ಈ ದೇಶ ಇತಿಹಾಸದಲ್ಲಿ ನೋಡಿರಲಿಲ್ಲ, ಅದು ನರೇಂದ್ರ ಮೋದಿ. ಇದು ನರೇಂದ್ರ ಮೋದಿ ಅವರ ಪರಿಚಯ. ನನಗೆ ನಿಮ್ಗೆ ಒಂದು ಕುಟುಂಬ ಇದೆ, ಅಪ್ಪ ಅಮ್ಮ, ನನ್ನ ಫ್ರೆಂಡ್ಸು, ಅದು ಇದು ಅಂತೆಲ್ಲ ಹೋಗ್ತೀವಿ. ನಾವು ಹಬ್ಬಗಳನ್ನ ಅವ್ರ ಜೊತೆ ಆಚರಣೆ ಮಾಡ್ತೀವಿ, ಆಗಾಗ ಅವ್ರ ಜೊತೆ ಸೇರ್ತೀವಿ. ಆದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗಲಿಂದ ಇವತ್ತಿನವರೆಗೂ, ಸಾಧ್ಯವಾದ್ರೆ ಇನ್ ಸ್ವಲ್ಪ ಹಿಂದಕ್ಕೆ ಹೋಗಿ ಅವರು ಮುಖ್ಯಮಂತ್ರಿ ಆಗಿರುವಾಗಲೂ ಕೂಡ ದೀಪಾವಳಿ ಎಲ್ಲಿ ಗೊತ್ತಾ ಆಚರಣೆ ಮಾಡಿದ್ದು? ಅವರ ಪರಿವಾರದೊಂದಿಗೆ, ಸೈನಿಕರೊಂದಿಗೆ ಕಳೆದ 10 ವರ್ಷದಿಂದ ದೀಪಾವಳಿ ಆಚರಣೆ ಮಾಡಿರುವಂತ ಈ ದೇಶದ ಏಕೈಕ ಪ್ರಧಾನಿ ಯಾರಾದ್ರೂ ಇದ್ರೆ ಅದು ನರೇಂದ್ರ ಮೋದಿ. ನರೇಂದ್ರ ಮೋದಿ ಅವರ ಪರಿಚಯ ಹಿಂಗಿದೆ. ಆದ್ರೆ ಇಷ್ಟೇ ಅಲ್ಲ, ನರೇಂದ್ರ ಮೋದಿ ಎಂತ ಅಪರೂಪದ ವ್ಯಕ್ತಿ ಅಂತಂದ್ರೆ, ಈ ದೇಶದಲ್ಲಿ ಪೌರ ಕಾರ್ಮಿಕರ ಕಾಲು ತೊಳೆದು ಅವರಿಗೆ ಪೂಜೆ ಮಾಡಿದ ಮೊದಲ ಪ್ರಧಾನಿ ನರೇಂದ್ರ ಮೋದಿ. ಕಾಲು ತೊಳೆದವರು ಯಾವಾಗ ನೆನಪಿದೆಯೇನು? ಅವರು ಕುಂಭಮೇಳಕ್ಕೆ ಹೋಗಿದ್ದಾಗ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಅಲ್ಲಿಂದ ನಡ್ಕೊಂಡು ಬಂದು ಏನ್ ಹೇಳಿದ್ರು ಗೊತ್ತಾ? ಇಡೀ ಕುಂಭಮೇಳ ಇಷ್ಟು ಸ್ವಚ್ಛವಾಗಿರೋದಕ್ಕೆ ಕಾರಣವಾದವರು ಈ ನಾಡಿನ ಈ ಭಾಗದ ಪೌರ ಕಾರ್ಮಿಕರು ಅಂತ ಹೇಳಿ 5 ಜನ ಪೌರ ಕಾರ್ಮಿಕರನ್ನ ಆಯ್ಕೆ ಮಾಡಿಕೊಂಡು ಅವರನ್ನ ಕೂರಿಸಿ 3 ಜನ ಪುರುಷರು 2 ಹೆಣ್ಮಕ್ಳು ಅವ್ರ ಕಾಲುಗಳನ್ನ ನೀರಿನಿಂದ ತೊಳೆದು ಅದನ್ನ ಟವೆಲ್ ನಿಂದ ಒರೆಸಿ ಅದಕ್ಕೆ ಅರಿಶಿಣ ಕುಂಕುಮ ಹಚ್ಚಿ ಅದು ಹೂವುಗಳನ್ನು ಇಟ್ಟು ಅತ್ಯದ್ಭುತವಾಗಿರುವಂತ ಒಂದು ವ್ಯವಸ್ಥಿತವಾಗಿರುವಂತ ಈ ಪೂಜೆಯನ್ನು ಮಾಡಿದ್ರಲ್ಲ, ಈ ತರದ ಮತ್ತೊಬ್ಬ ಪ್ರಧಾನಿಯನ್ನ ಈ ದೇಶ ಯಾವತ್ತೂ ನೋಡಿರಲಿಲ್ಲ. ಅದು ನರೇಂದ್ರ ಮೋದಿ ಅವರ ರೂಪದಲ್ಲಿ ಸಿಕ್ಕಿದೆ ಅಂತ. ಹಾಗಂತ ಬರೀ ಅದು ಮಾತ್ರ ಅಲ್ಲ, ಇನ್ನೊಂದು ಚಿತ್ರ ಇದೆಯಲ್ಲ ಅಲ್ಲಿ, ಯಾವ್ದು ನೆನಪಾಗಿದೆಯಾ? ಅದು ರಾಮ ಮಂದಿರದ ಇನಾಗ್ಯುರೇಷನ್ ಟೈಮ್ ನಲ್ಲಿ ಕಟ್ಟಡ ಯಾರು ಕಟ್ಟಿದ್ರು ಅವ್ರನ್ನ ಕೂರಿಸಿ ಅವ್ರು ಹೂ ಹಾಕಿ ನರೇಂದ್ರ ಮೋದಿ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ನೀವು ಕಟ್ಟಡ ಕಟ್ಟಿದ್ರಿ, ಹಿಂಗಾಗಿ ಇಷ್ಟು ಅದ್ಭುತವಾಗಿರುವಂತ ರಾಮ ಮಂದಿರ, ಹೀಗಾಗಿ ಮೊದಲ ನಮಸ್ಕಾರ ನಿಮಗೆ ಅಂತ ಕಟ್ಟಡ ಕಾರ್ಮಿಕರಿಗೆ. ಕಾಶಿಯ ಕಾರಿಡಾರ್ ನಿರ್ಮಾಣ ಆದಾಗ ಇದೇ ತರದ ಮೆಟ್ಲುಗಳು ಇಲ್ಲಿ ಹಿಂದೆ ಏನಿದೆಯೋ ಅದೇ ತರದ ಮೆಟ್ಲುಗಳ ಮೇಲೆ ಎಲ್ಲ ಕಾರ್ಮಿಕರನ್ನ ಕೂರಿಸಿ ಹೂ ಎರಚಿ ಫೋಟೋ ತೆಕ್ಕೊಳ್ಳಿಕ್ಕೆ ಅಂತ ಹೋದಾಗ ಯಾರೋ ಹಿಂದಿಂದ ಚೇರ್ ತಂದಿಟ್ಟ ಇವರಿಗೆ. ನರೇಂದ್ರ ಮೋದಿ ಚೇರ್ ಮೇಲೆ ಕೂತ್ಕೊಳ್ಳಿಲ್ಲ. ವಾಪಸ್ ವಿಡಿಯೋ ನೋಡಿ, ನರೇಂದ್ರ ಮೋದಿ ಏನ್ ಮಾಡಿದ್ರು ಅಂತಂದ್ರೆ ಅವರನ್ನ ಆ ಚೇರ್ನೆಲ್ಲ ಪಕ್ಕಕ್ಕೆ ತಳ್ಳಿ ಇವ್ರನ್ನೆಲ್ಲ ಹತ್ರಕ್ಕೆ ಕರೆಸ್ಕೊಂಡು ಹೆಗಲ ಮೇಲೆ ಕೈ ಹಾಕೊಂಡು ಕೂತ್ಕೊಳ್ತಾರಲ್ಲ, ಅದು ನನ್ನ ದೇಶದ ಪ್ರಧಾನಮಂತ್ರಿ ಅಂತ. ನನಗೆ ಈ ಕಾರಣಕ್ಕೆ ನರೇಂದ್ರ ಮೋದಿ ಅವರ ಬಗ್ಗೆ ಬಹಳ ಹೆಮ್ಮೆ ಅಂತಂದ್ರೆ ಈ ಕಾರಣಕ್ಕೋಸ್ಕರ ಇದೆ ಅಂತ. ಮಿತ್ರರೇ, ನರೇಂದ್ರ ಮೋದಿ ಅವರ ಈ ಆಲೋಚನೆಯೇ ಅತ್ಯಂತ ಶ್ರೇಷ್ಠವಾದ್ದು ಅಂತ ನಾನು ಭಾವಿಸ್ತೀನಿ. ಆದ್ರೆ ಇಷ್ಟೇ ಆದ್ರೆ ಬಹಳ ವಿಶೇಷ ಅಲ್ಲ, ನರೇಂದ್ರ ಮೋದಿ ಅವರು ಈ ದೇಶದ ಆರ್ಥಿಕತೆಗೋಸ್ಕರ, ಅದರ ರಕ್ಷಣೆಗೋಸ್ಕರ ಡಿಮಾನಿಟೈಸೇಷನ್ ಮಾಡಿದ ಮೊದಲ ಪ್ರಧಾನಿ. ಏನ್ ಡಿಮಾನಿಟೈಸೇಷನ್? 500 ರೂಪಾಯಿ 1000 ರೂಪಾಯಿ ನೋಟ್ ಬ್ಯಾನ್ ಮಾಡಿದ್ರು. ಅದು ಹೆಂಗ್ ಮಾಡಿದ್ರಿ? ಏನು ಮುಂಚೆನೆ ಇನ್ಫಾರ್ಮೇಶನ್ ಕೊಟ್ಟಿರ್ಲಿಲ್ಲ. ಒಂದು 6 ತಿಂಗಳ ಮುಂಚೆ ನಾವು ಬ್ಯಾನ್ ಮಾಡ್ತೀವಿ ಅಂತ ಹೇಳಿಲ್ಲ. ರಾತ್ರಿ 8 ಗಂಟೆಗೆ ಬಂದ್ರು, ಇವತ್ತು ರಾತ್ರಿ 12 ಗಂಟೆಯಿಂದ 500 1000 ಇಲ್ಲ ಅಂದ್ರು. ಏನ್ ಬಾಯಿ ಬಡ್ಕೊಂಡಿದ್ ನೋಡ್ಬೇಕಿದ್ ಯಾರು? ದುಡ್ಡಿಟ್ಟವ್ರು ಮಾತ್ರ.
ಉಳಿದವರೆಲ್ಲ ಬಹಳ ಖುಷಿ ಪಟ್ರು, ಹೋದ್ರು ಹೋಗ್ಲಿ ಬಿಡಪ್ಪ ಒಳ್ಳೇದಾಗ್ಲಿ ಅಂತ. ಆದ್ರೆ ಕಷ್ಟ ಆಗ್ಬೇಕಿತ್ತಲ್ಲ. ರಾಹುಲ್ ಗಾಂಧಿ ಬಂದು ಏನ್ ಮಾಡಿದ, ಜನರನ್ನು ಭಡಕಾಯಿಸಬೇಕು ಅಂತ ತನ್ನ ATM ಮುಂದೆ ನಿಂತ್ಕೊಂಡು ತನ್ನ ಜೇಬೊಳಗೆ ಕೈ ಹಾಕಿ ಹರಿದೋಗಿರೋ ಜೇಬನ್ನು ತೋರಿಸಿ, ನೋಡಿ ನನ್ನ ಹತ್ರ ದುಡ್ಡಿಲ್ಲ ಅಂತ, ಸಿಗ್ತಾ ಇಲ್ಲ ದುಡ್ಡು ಅಂತ. ಜನ ಏನಂದ್ರು ಗೊತ್ತಾ, ಛೀ ಕಳ್ಳ, ಸುಳ್ಳು ಹೇಳ್ತೀಯಾ ಅಂತ. ಯಾಕಂದ್ರೆ ಗೊತ್ತು ಅವನ ಅಜ್ಜಿ ಯಾರು, ಅವನ ಮುತ್ತಾತ ಯಾರು, ಅವನ ಅಪ್ಪ ಯಾರು, ಅವನ ಫ್ಯಾಮಿಲಿ ಎಂತದ್ದು, ಇಡೀ ಪರಿವಾರ ಹೆಂಗ್ ದೇಶವನ್ನು ರೂಲ್ ಮಾಡ್ತು, ಹೆಂಗ ದೇಶವನ್ನು ಮುಕ್ಕಿತ್ತು ಅನ್ನೋದು ಚೆನ್ನಾಗಿ ಗೊತ್ತಿರುವಾಗ ಹೇಳಿದ ಮಾತನ್ನ ನಂಬ್ತಾರೇನು ಜನ? ಆಗೇನ್ ಹೇಳಿದ್ರು ಗೊತ್ತಾ, ನೀನು 1000 ಬಾರಿ ತಿಪ್ಪರ್ಲಾಗ ಹೊಡಿ, ನರೇಂದ್ರ ಮೋದಿ ಅವ್ರು ಏನಾದ್ರೂ ಮಾಡಿದ್ರೆ ದೇಶದ ಒಳ್ಳೇದಕ್ಕೋಸ್ಕರ ಮಾಡಿರ್ತಾರೆ, ಹಿಂಗಾಗಿ ಕಷ್ಟವನ್ನ ಸಹಿಸ್ಕೋತೀವಿ, ನಿನ್ ಜೊತೆ ಬರಲ್ಲ ಅಂತ ಡಿಮಾನಿಟೈಸೇಷನ್ ಸಂದರ್ಭದಲ್ಲಿ ದೇಶ ಜೊತೆ ನಿಂತ್ಕೋತು. ಆದ್ರೆ ಕಾಂಗ್ರೆಸ್ ಏನ್ ಹೇಳಿತ್ತು ಅವತ್ತು? ಕಾಂಗ್ರೆಸ್ ಹೇಳಿತ್ತು ಡಿಮಾನಿಟೈಸೇಷನ್ ಆದ್ಮೇಲೆ ಭಾರತ ಬರ್ಬಾದ್ ಹೋಗುತ್ತೆ, ಭಾರತದ ಪರಿಸ್ಥಿತಿ ಬಹಳ ಕೆಟ್ಟದ್ದಾಗುತ್ತೆ ಅಂತೆಲ್ಲ ಹೇಳಿದ್ರಲ್ಲ. ಇಂಟ್ರೆಸ್ಟಿಂಗ್ ಸಂಗತಿ ಏನ್ ಗೊತ್ತಾ, 25 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಪಾಕಿಸ್ತಾನ ಕರೆನ್ಸಿಯಲ್ಲಿ. ಒಂದು ಡ್ಯಾನ್ಸ್ ಮಾಡೋಗ್ಲಿಕ್ಕೆ 175 ಕೋಟಿ. ಪಾಕಿಸ್ತಾನದ ಪತ್ರಿಕೆ ಒಂದು ತಮಾಷೆ ಮಾಡಿದೆ, ಇಷ್ಟು ಕೊಟ್ಟಿದ್ರೆ ಇಡೀ ಪಾಕಿಸ್ತಾನದ ಬಂದು ಡ್ಯಾನ್ಸ್ ಮಾಡ್ಬಿಡ್ತಿದ್ವಿ, ಸುಮ್ಮನೆ ಅವಳೊಬ್ಳಿಗೋಸ್ಕರ ಕೊಟ್ಟರಲ್ಲ ಅಂತ. ಇದು ಪಾಕಿಸ್ತಾನದ ಪರಿಸ್ಥಿತಿ. ಈಗ ಯೋಚನೆ ಮಾಡಿ, ನೀವೆಲ್ಲರೂ ಯೋಚನೆ ಮಾಡಬಲ್ಲಂತವ್ರು, ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಎಕನಾಮಿಕಲಿ ಭಾರತ ವೀಕ್ ಆಗಿತ್ತು, ಪಾಕಿಸ್ತಾನ ಜೋರ್ದಾರ್ ಆಗಿತ್ತು. ನರೇಂದ್ರ ಮೋದಿ ಡಿಮಾನಿಟೈಸೇಷನ್ ಮಾಡಿದ ಮೇಲೆ ಭಾರತ 5ನೇ ಶ್ರೀಮಂತ ರಾಷ್ಟ್ರ ಆಯ್ತು, ಪಾಕಿಸ್ತಾನ ಬರ್ಬಾದ್ ಆಯ್ತು. ಯಾಕ್ರಿ ಹಿಂಗೆ? ಯೋಚನೆ ಮಾಡಿ. ನಾನು ಇದಕ್ಕೆ ಉತ್ತರ ಕೊಡಲ್ಲ, ಉತ್ತರ ನೀವೇ ಹುಡ್ಕೊಳ್ಳಿ ಏನಾಗಿದೆ ಅಂತ. ನರೇಂದ್ರ ಮೋದಿ ಎಂತ ಗಟ್ಸ್ ಇರುವಂತ ಮನುಷ್ಯ ಅಂತಂದ್ರೆ, ಈ ದೇಶದಲ್ಲಿ ಮೊದಲನೇ ಬಾರಿಗೆ ತಾಕತ್ತಿದ್ರೆ ಆರ್ಟಿಕಲ್ 370 ತೆಗಿರೋ ಅಂದ್ರಲ್ಲ, ಆರ್ಟಿಕಲ್ 370 ಕಿತ್ತು ಬಿಸಾಡಿದ ಈ ದೇಶದ ಮೊದಲ ಪ್ರಧಾನಿ ಅಂತ ಯಾರಾದ್ರೂ ಇದ್ರೆ ಅದು ನರೇಂದ್ರ ಮೋದಿ. ಎಲ್ಲರೂ ಅನ್ಕೋತಾರೆ ರಾಹುಲ್ ಗಾಂಧಿಗೆ ನರೇಂದ್ರ ಮೋದಿನ ಕಂಡ್ರೆ ಆಗಲ್ಲ ಅಂತ. ಆದ್ರೆ ಬಹಳ ಜನರಿಗೆ ಗೊತ್ತಿಲ್ಲ, ನರೇಂದ್ರ ಮೋದಿಯ ಒಳ್ಳೆ ಪ್ರಚಾರ ಮಾಡೋದು ರಾಹುಲ್ ಗಾಂಧಿ. ಮಿತ್ರ, ಎಲ್ರಿಗೂ ಭಾರತ್ ಜೋಡೋ ಯಾತ್ರಾ ಗೊತ್ತಿರಬೇಕು. ಭಾರತ್ ಜೋಡೋ ಯಾತ್ರಾ ಮಾಡಿ ಕರ್ನಾಟಕದಲ್ಲಿ ಅಲೆ ಎಬ್ಬಿಸಿದ್ದೀನಿ ಅಂತ ರಾಹುಲ್ ಗಾಂಧಿ ಓಡಾಡಿದ. ಸಮಾರೋಪ ಎಲ್ಲಿ ಮಾಡಿದ ಗೊತ್ತಾ? ಕಾಶ್ಮೀರದಲ್ಲಿ ಮಾಡಿದ. ಕಾಶ್ಮೀರದಲ್ಲಿ ಏನ್ ಮಾಡಿದ, ಅಣ್ಣ ತಂಗಿ ಇಬ್ರು ಸೇರ್ಕೊಂಡು ಆ ಐಸಿನ ಉಂಡೆ ಮಾಡ್ಕೊಂಡು ಒಬ್ಬರ ಮೇಲೆ ಒಬ್ಬರು ಎಸೆದು ಆಟ ಆಡ್ಲಿಕ್ಕೆ ಶುರು ಮಾಡಿದ್ರು. ಆಗ ಎಲ್ಲರೂ ಹೇಳಿದ್ರು, ನೋಡಿದ್ಯಾ ನರೇಂದ್ರ ಮೋದಿ ಆರ್ಟಿಕಲ್ 370 ತೆಗೆದ ಮೇಲೆ ಅಣ್ಣ ತಂಗಿ ಆಟ ಆಡೋ ವಾತಾವರಣ ನಿರ್ಮಾಣ ಆಗಿದೆ ಅಂತ. ನಾನು ಭಾಷಣ ಮಾಡಿದ್ರೆ ಯಾರಿಗೂ ಅರ್ಥ ಆಗ್ತಿರ್ಲಿಲ್ಲ, ಅವನೋಗಿ ತೋರಿಸ್ದ, ನೋಡಿ ಎಷ್ಟು ಚೆನ್ನಾಗಿದೆ ಕಾಶ್ಮೀರ ಅಂತ. ಅವನು ಪ್ರಚಾರಕನೇ ಒಂಥರ. ಇತ್ತೀಚೆಗೆ ಸಚಿನ್ ತೆಂಡೂಲ್ಕರ್ ಫೋಟೋ ಅದು. ಅವನ್ ಕಾಶ್ಮೀರಕ್ಕೆ ಹೋದ, ಅಲ್ಲಿನ ತರುಣರ ಜೊತೆಗೆ ಆಟ ಆಡಿದ. ಯಾಕೆ ಆಟ ಆಡಿದ ಅಂತಂದ್ರೆ, ಅಲ್ಲೀಗ ಭಯೋತ್ಪಾದನೆ 0 ಆಗಿದೆ. ಸಚಿನ್ ತೆಂಡೂಲ್ಕರ್ ಕೂಡ ಬೀದಿಯಲ್ಲಿ ಆಟ ಆಡೋದಕ್ಕೆ ಸಾಧ್ಯ. ಒಂದು ಕಾಲದಲ್ಲಿ ಈ ದೇಶದ ಕ್ರಿಕೆಟ್ ಟೀಮ್ ಕಾಶ್ಮೀರದ ಮೈದಾನದಲ್ಲಿ ಆಟ ಆಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಇವತ್ತು ಬೀದಿಯಲ್ಲಿ ಕ್ರಿಕೆಟ್ ಪ್ಲೇಯರ್ ಆಡ್ಲಿಕ್ಕೆ ಸಾಧ್ಯ ಅಂತಂದ್ರೆ ಅದಕ್ಕೆ ಕಾರಣ ನರೇಂದ್ರ ಮೋದಿ ಅಂತ. ನರೇಂದ್ರ ಮೋದಿ ಮಾಡಿದ ಕೆಲಸ ಅದು. ಎಲ್ಲಕ್ಕಿಂತ ಹೆಚ್ಚು ನಂಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನಾನು ಈ ಮಾತನ್ನ ಹೇಳಿದ್ರೆ, ಕಳೆದ 500 ವರ್ಷಗಳಲ್ಲಿ ನರೇಂದ್ರ ಮೋದಿ ಅಂತ ಮತ್ತೊಬ್ಬ ಪ್ರಧಾನಿ ಅಥವಾ ರಾಜನನ್ನ ಈ ದೇಶ ನೋಡಿರ್ಲಿಲ್ಲ ಅಂತ. 500 ವರ್ಷ, ನಾನು 75 ವರ್ಷದ ಮಾತನಾಡ್ತಿಲ್ಲ, ಹಿಂದಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. 500 ವರ್ಷಗಳಲ್ಲಿ ನರೇಂದ್ರ ಮೋದಿ ಅಂತ ರಾಜನನ್ನು ನೋಡಿರ್ಲಿಲ್ಲ ಅಂತ. ಯಾಕೆ ಅಂದ್ರೆ ಈ ಮಂದಿರವನ್ನ 500 ವರ್ಷಗಳಲ್ಲಿ ಯಾರಿಂದಲೂ ಪಡ್ಕೊಳ್ಳಿಕ್ಕೆ ಆಗಿರಲಿಲ್ಲ. ಅದನ್ನು ನಮಗೆ ಕೊಡಿಸಿಕೊಟ್ಟಿದ್ದು ನರೇಂದ್ರ ಮೋದಿ. 500 years, 500 ವರ್ಷ. ಮಿತ್ರ, ಇದಕ್ಕೋಸ್ಕರ ಎಷ್ಟು ಜನ ಹೋರಾಟ ಮಾಡಿದ್ರು, ನೂರಾರು ಹೋರಾಟಗಳು, ಸಾವಿರಾರು ಜನ ಬೀದಿಗೆ ಬಂದ್ರು, ಲಕ್ಷಾಂತರ ಬಲಿದಾನಗಳಾದವು. ಅಷ್ಟಾದ್ರೂ ಕೂಡ ಈ ಮಂದಿರವನ್ನ ಮರಳಿ ಪಡೆಯುವ ತಾಕತ್ತನ್ನ ತೋರಿಸಿದ್ಯಾರು ಅಂತಂದ್ರೆ ನರೇಂದ್ರ ಮೋದಿ. ಆದ್ರೆ ನಾನು ಒಪ್ಕೋಬೇಕು, ನೀವು ಒಪ್ಕೋಬೇಕು, ಮೋದಿ ಒಬ್ಬರೇ ಇದ್ರೆ ಆಗ್ತಿರ್ಲಿಲ್ಲ. ಭಗವಂತ ಡಿಸೈಡ್ ಮಾಡಿ ಉತ್ತರ ಪ್ರದೇಶದಲ್ಲಿ ಯೋಗಿಯನ್ನು ಕರ್ಕೊಂಡು ಬಂದ. ಇಬ್ರು ಸೇರಿ ಈ ಮಂದಿರವನ್ನ ಫೈನಲಿ ಈ ದೇಶಕ್ಕೆ ಸಮರ್ಪಣೆ ಮಾಡಿದರು. ಆದ್ರೆ ರಾಮ ಮಂದಿರ ಮಾತ್ರ ಕೊಟ್ಟಿದ್ರೆ ಬಹಳ ವಿಶೇಷ ಅಂತ ನನ್ಗೇನು ಹೇಳ್ತಿರ್ಲಿಲ್ಲ. ಅಲ್ಲಿ ಮೇಲಿನ ಚಿತ್ರ ನೋಡಿ, ಮೊದಲನೇದು ಒಂದೊಂದೇ ಚಿತ್ರ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಅದು ಕಾಶಿಯ ಕಾರಿಡಾರ್. ಕಾಶಿ ರೋಡ್ ಹೆಂಗಿತ್ತು ಗೊತ್ತಾ? ಯಾರಾದ್ರೂ ಹೋಗಿದ್ರೆ ಗೊತ್ತಿರುತ್ತೆ, ಈಗ ಹೋಗಿರೋರ್ಗೆ ಗೊತ್ತಾಗಲ್ಲ. ಹಿಂದೆ ಹೋಗಿರ್ಬೇಕು, ಚಿಕ್ಕ ರೋಡ್, ಒಂದ್ 4 ಅಡಿ ದೂರ, 4 ಅಡಿ ರಸ್ತೆ ಅಷ್ಟೇ. ಅಷ್ಟರೊಳಗೆ ಹೋಗ್ಬೇಕು ಜನ ಎಲ್ಲ. ಅವ್ರ ಹಿಂದೆ ದನಗಳು ಬರ್ತವೆ, ಅವ್ರ ಹಿಂದೆ ಬೈಕ್ ಬರ್ತವೆ, ಇವೆಲ್ಲ ಬರ್ತಿರ್ತವೆ. ಅದರ ನಡುವೆ ಅವ್ರು ಹೋಗ್ಬೇಕು. ಅದು ಯಾವಾಗ ಮಂದಿರ ಮುಗಿದೋಗುತ್ತೋ ಗೊತ್ತಾಗ್ತಿರ್ಲಿಲ್ಲ. ನರೇಂದ್ರ ಮೋದಿ ಬಂದ್ರು, ಆ ಉಸಿರಾಡ್ಲಿಕ್ಕೆ ಜಾಗ ಇರಲಿಲ್ಲ ಶಿವನಿಗೆ. ಎಂಥ ದೊಡ್ಡ ಕಾರಿಡಾರ್ ಮಾಡ್ಕೊಟ್ರು ಅಂತಂದ್ರೆ 5 ಲಕ್ಷ ಸ್ಕ್ವೇರ್ ಫೀಟ್ಗಳ ಕಾರಿಡಾರ್ ಇದೆ. ನಂಗೆ ಅನ್ಸುತ್ತೆ ಈ ಗ್ರೌಂಡ್ಗಿಂತ ದೊಡ್ಡದಾಗಿರುವಂತ ಜಾಗ ಈಗ ಅಲ್ಲಿದೆ. ಆದ್ರೆ ಒಂದು ಮ್ಯಾಜಿಕ್ ಏನಿದೆ ಅಂತಂದ್ರೆ, ಎಲ್ಲ ಕಡೆ ಶಿವನಿಗೆ ಮುಖ ಮಾಡ್ಕೊಂಡು ನಂದಿ ಕೂತಿರುತ್ತೆ.
ಕಾಶಿಯಲ್ಲಿ ಇವತ್ತಿಗೂ ಶಿವನಿಗೆ ಬೆನ್ನು ಹಾಕೊಂಡು ನಂದಿ ಕೂತ್ಬಿಟ್ಟಿದೆ. ಯಾಕೆ ಗೊತ್ತೇನು? ಈ ಮಂದಿರ ಏನಿದೆಯಲ್ಲ, ಈಗ ಏನ್ ಕಾಣ್ತಿದೆಯಲ್ಲ, ಒರಿಜಿನಲ್ ಮಂದಿರ ಅಲ್ಲ ಅದು. ಅಹಲ್ಯಾಬಾಯಿ ಹೋಳ್ಕರ್ ಕಟ್ಸಿರುವಂತ ಮಂದಿರ. ನಾನು ನೀವು ಈ ಮಂದಿರಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದೀವಿ, ಆದ್ರೆ ನಂದಿ ಅಡ್ಜಸ್ಟ್ ಆಗಿಲ್ಲ. ನಂದಿ ನೀವೇನಾದ್ರೂ ಬೇರೆ ದೇವಸ್ಥಾನಗಳಲ್ಲಿ ನಂದಿ ಕಿವಿಯಲ್ಲಿ ಹೇಳಬೇಕಲ್ಲ, ಶಿವನಿಗೆ ಹೇಳು ಅಂತ. ನೀವು ಅಲ್ಲಿಗೆ ಹೋಗಿ ನಂದಿ ಬಾಯಿಗೆ ಕಿವಿ ಕೊಟ್ರೆ ಅವನು ನಿಮ್ ಕಿವಿಯಲ್ಲಿ ಹೇಳ್ತಾನೆ. ಒರಿಜಿನಲ್ ಟೆಂಪಲ್ ಅಲ್ಲ ಇದು. ಒರಿಜಿನಲ್ ಟೆಂಪಲ್ ಇಲ್ಲಿದೆ, ಮಸೀದಿ ಮಾಡ್ಬಿಟ್ಟಿದ್ದಾರೆ ಇದನ್ನ. ನಮ್ ಬಾಸ್ ಒಳಗ್ ಕೂತಿದ್ದಾರೆ. ನಮ್ ಬಾಸ್ನ ನಾನು ಸರಿಯಾಗಿ ವಾಪಸ್ ನೋಡ್ಬೇಕು ಅಂತಾದ್ರೆ ಮೋದಿ ಬಾಸ್ ಇನ್ನೊಂದ್ಸಲ ಅಲ್ಲಿ ಕೂತ್ಕೊಳ್ಳೇಬೇಕು. ಏನ್ ಮಾಡ್ತೀರೋ ಮಾಡಿ ಅಂತ ನಂದಿ ನಮಗೆ ಹೇಳ್ತಿದ್ದಾನೆ. ನಿಂತರೆ ಹೋಗಿ ಪ್ರಯತ್ನ ಪಟ್ಟು ನೋಡಿ ನಂದಿ ಏನ್ ಹೇಳ್ತಾನೆ ಅಂತ. ಎರಡನೇ ಮಂದಿರ ಇದೆಲ್ಲ ಅದು ಉಜ್ಜಯಿನಿಯ ಮಹಾಕಾಲ. ಉಜ್ಜಯಿನಿಯ ಮಹಾಕಾಲ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು. 800 ಕೋಟಿ ರೂಪಾಯಿಗೂ ಹೆಚ್ಚು ಅದಕ್ಕೆ ಇನ್ವೆಸ್ಟ್ ಮಾಡಿ ಅಥವಾ ಅದಕ್ಕೆ ಕೊಟ್ಟು ದುಡ್ಡನ್ನು ಕೊಟ್ಟು ನರೇಂದ್ರ ಮೋದಿ ಮತ್ತು ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳು ಸೇರಿ ಹೆಂಗ್ ಡೆವಲಪ್ ಮಾಡಿದ್ದಾರೆ ಅಂತಂದ್ರೆ ಒಂದು ಅದ್ಭುತವಾಗಿರುವಂತ ವಸ್ತುವಾಗಿ ದೇವಸ್ಥಾನವಾಗಿ ಡೆವಲಪ್ ಮಾಡಿದ್ದಾರೆ. ಮೂರನೇದು ಕೇದಾರನಾಥ ಮಂದಿರ, ಹಿಮಾಲಯದಲ್ಲಿರುವಂತದ್ದು. 2013ರಲ್ಲಿ ಪ್ರವಾಹ ಬಂದಿತ್ತು ಕೇದಾರನಾಥಕ್ಕೆ. ನೆನಪಿಲ್ಲ ಬಹಳ ಜನರಿಗೆ, ನೆನಪು ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಪ್ರವಾಹ ಬಂದಾಗ ನರೇಂದ್ರ ಮೋದಿ ಗುಜರಾತಿನ ಮುಖ್ಯಮಂತ್ರಿ, ಕೇಂದ್ರ ಸರ್ಕಾರ ಕಾಂಗ್ರೆಸ್ ಇದ್ದು ಸೋನಿಯಾ ಗಾಂಧಿ ಕಂಟ್ರೋಲ್ ಅಲ್ಲಿ ಇತ್ತು. ಅವ್ರು ಏನೂ ಮಾಡ್ಲಿಲ್ಲ ಕೇದಾರಕ್ಕೆ ಅಂದಾಗ ನರೇಂದ್ರ ಮೋದಿ ಕೇಳಿದ್ರು, ನೀವು ಮಾಡ್ಲಿಲ್ಲ ಅಂದ್ರೆ ಗುಜರಾತಿಗಾದ್ರೂ ಬಿಟ್ಕೊಡಿ, ನಾವು ಮಾಡ್ತೀವಿ ಅದನ್ನ. ಹಿಂದೂಗಳ ಶ್ರದ್ಧಾ ಕೇಂದ್ರ. ಸೋನಿಯಾ ಗಾಂಧಿ ಹೇಳಿದ್ರು, ಇದು ಮುಖ್ಯಮಂತ್ರಿಗಳು ಮಾಡೋ ಕೆಲಸ ಅಲ್ಲ, ಪ್ರಧಾನಮಂತ್ರಿಗಳು ಮಾಡೋ ಕೆಲಸ. ಬಾಯಿ ಮುಚ್ಕೊಂಡಿದ್ರು, ಏನು ಮಾಡ್ಲೂ ಇಲ್ಲ ಪ್ರಧಾನಮಂತ್ರಿಗಳು. ಶಿವನಿಗೆ ಕೋಪ ಬಂತು. ಅವನನ್ನ ನೀನ್ ಮುಖ್ಯಮಂತ್ರಿ ಆಗಿರುತ್ತಾನೆ, ಪ್ರಾಬ್ಲಮ್, ಬಾ ನೀನ್ ಪ್ರಧಾನಮಂತ್ರಿ ಆಗು ಅಂತ 2014ರಲ್ಲೇ ಪ್ರಧಾನಮಂತ್ರಿ ಮಾಡ್ತಾ ಮೋದಿನ. ಮೋದಿ ಅವರು ಹೆಂಗ್ ಮಾಡಿದ್ರು ಅಂತಂದ್ರೆ 180 ಕೋಟಿ ರೂಪಾಯಿಯ ಮೊದಲನೇ ಹಂತದ ಪ್ರಾಜೆಕ್ಟ್ ನಲ್ಲಿ ಇಡೀ ಟೆಂಪಲ್ ನ ಹೆಂಗ್ ಡೆವಲಪ್ ಮಾಡಿದ್ದಾರೆ ಅಂತಂದ್ರೆ ನಾನು ತುಂಬಾ ಡೀಟೇಲ್ ಹೇಳಲಿಕ್ಕೆ ಹೋಗಲ್ಲ, ನಾನು ತುಂಬಾ ವಿಚಾರ ಹೇಳಬೇಕಾಗಿರೋದ್ರಿಂದ. ಸ್ವರ್ಗ ಎಲ್ಲಿದೆ ಅಂತ ನಿಮ್ಮನ್ನು ಯಾರಾದ್ರೂ ಕೇಳಿದ್ರೆ ಆಕಾಶ ಅಂತ ತೋರಿಸ್ತಿರಲ್ಲ, ಸ್ವಲ್ಪ ಉತ್ತರದ ಕಡೆ ತಿರುಗಿಸಿ ಹಿಮಾಲಯವನ್ನು ತೋರಿಸಿ ಅದರ ಬುಡದಲ್ಲಿ ಕೇದಾರ ಇದೆಯಲ್ಲ, ನಿಜವಾದ ಸ್ವರ್ಗ ಅದು, ನೋಡ್ಕೊಂಡು ಬನ್ನಿ ಅಂತ ಹೇಳ್ಬಹುದಾಗಿರುವಷ್ಟು ಅದ್ಭುತವಾಗಿ ಡೆವಲಪ್ ಮಾಡಿದ್ದಾರಲ್ಲ, ಅದು ನರೇಂದ್ರ ಮೋದಿ ಮಾಡಿಕೊಟ್ಟಿರೋದು. 500 ವರ್ಷ ಅಂತ ಯಾಕೆ ಹೇಳ್ತೀನಿ ಗೊತ್ತಾ? 500 ವರ್ಷದಲ್ಲಿಂತ ಮತ್ತೊಬ್ಬ ರಾಜ ಇರಲಿಲ್ಲ ಅಂತ. ಮುಸಲ್ಮಾನರ ಆಕ್ರಮಣಕ್ಕೆ ತುತ್ತಾಗಿರುವಂತಹ ದೇವಸ್ಥಾನಗಳನ್ನ ಮರಳಿ ಪಡೆದಿರೋದು, ಕೆಟ್ಟ ಅಥವಾ ಶಿಥಿಲವಾಗಿರುವ ದೇವಸ್ಥಾನಗಳನ್ನ ಮರು ನಿರ್ಮಾಣ ಮಾಡಿರೋದು ಒಂದ್ ಪಾರ್ಟ್. ಆದ್ರೆ ಈ ಪುಣ್ಯಾತ್ಮ ಒಂದ್ ಹೆಜ್ಜೆ ಮುಂದೆ ಹೋಗಿ ಏನ್ ಮಾಡಿದ್ದಾನೆ ಗೊತ್ತೇನ್ರಿ? ಆ ಕೊನೆ ದೇವಸ್ಥಾನ ಇದೆಯಲ್ಲ, ಮುಸಲ್ಮಾನ್ ರಾಷ್ಟ್ರದಲ್ಲೇ ಹೋಗಿ ನಿರ್ಮಾಣ ಮಾಡಿರುವಂತ ದೇವಸ್ಥಾನ ಅದು ಆಗಿರೋದು ನರೇಂದ್ರ ಮೋದಿ ಅವರ ಕಾಲದಲ್ಲಿ. ಎಂತ ಅದ್ಭುತವಾದ ಸಂಗತಿ ಅಲ್ಲ. ಅಬುದಾಬಿಯಲ್ಲಿ ಮೊನ್ನೆ ಇತ್ತೀಚೆಗೆ ಆ ದೇವಸ್ಥಾನ ಸಮರ್ಪಣೆ ಆದಾಗ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ಲಿ ಆ ದೇವಸ್ಥಾನದ ಸಮರ್ಪಣೆ ಹೊತ್ತಿನಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ನರೇಂದ್ರ ಮೋದಿ ಅವರಿಗೆ ಒಂದು ಮ್ಯಾಪ್ ಕೊಟ್ರಂತೆ ಅಬುದಾಬಿದು. ಆ ಮ್ಯಾಪ್ ನಲ್ಲಿ ಗೆರೆ ಹಾಕಿ, ನೀವು ಎಲ್ಲಿ ಗೆರೆ ಹಾಕ್ತಿರೋ ಅಲ್ಲಿ ಮಂದಿರ ಕಟ್ಕೊಳ್ಳಿಕ್ ಜಾಗ ಕೊಡ್ತೀನಿ ಅಂತ ಶೇಖ್ಗಳು ಹೇಳಿದಂತೆ ಅಲ್ಲಿಂದ. ಆ ಶೇಖ್ನವ್ರು ಮಾತನಾಡ್ತಾ ಹೇಳ್ತಾರೆ, ನರೇಂದ್ರ ಮೋದಿ ಇಲ್ಲದೆ ಹೋಗಿದ್ರೆ ಈ ಮಂದಿರ ಆಗ್ತಾ ಇರಲಿಲ್ಲ ಅಂತ. ನಮಗಾಗಿ ಇಂಥ ಮಂದಿರವನ್ನ ಒಂದು ಮುಸ್ಲಿಂ ರಾಷ್ಟ್ರದಲ್ಲಿ ನಿರ್ಮಾಣ ಮಾಡಿಸಿ ಕೊಟ್ಟಂತ ಈ ದೇಶದ ಮೊದಲ ಪ್ರಧಾನಿ ಅಂತ ಯಾರಾದ್ರೂ ಇದ್ರೆ ಅದು ನರೇಂದ್ರ ಮೋದಿ ಅಂತ ಅವ್ರ ಪರಿಚಯ. ಆದ್ರೆ ಇಷ್ಟೇ ಅಲ್ಲ ಮಿತ್ರರೇ, ನರೇಂದ್ರ ಮೋದಿ ಎಂತವ್ರು ಅಂತಂದ್ರೆ, ಈ ಮೂರ್ತಿ ಎಲ್ಲಿದೆ ಗೊತ್ತಾ? ಮುಳಬಾಗಿಲಲ್ಲ, ಇದು ಬಿಜಾಪುರದಲ್ಲಿಲ್ಲ, ಬಾಗಲಕೋಟೆಯಲ್ಲಿಲ್ಲ, ಇದು ಕರ್ನಾಟಕದಲ್ಲಿ ಯಾವುದೋ ಮೂಲೆಯಲ್ಲಿಲ್ಲ. ಇದು ಲಂಡನ್ನಿನ ಥೇಮ್ಸ್ ನದಿಯ ದಡದ ಮೇಲೆ ಮೋದಿಯವರ ಕಾಲದಲ್ಲೇ ಇನಾಗ್ಯುರೇಟ್ ಆಗಿರುವಂತ ಬಸವಣ್ಣನವರ ಮೂರ್ತಿ. ಲಂಡನ್ನಿನ ಥೇಮ್ಸ್ ನದಿಯ ದಡದ ಮೇಲೆ ನರೇಂದ್ರ ಮೋದಿ ಅವರಿಗೆ ಬಸವಣ್ಣನವರ ಮೇಲೆ ಎಷ್ಟು ಅವರಿಗೆ ಗೌರವ ಇದೆ ಅಂತಂದ್ರೆ, ಹೊಸ ಸಂಸತ್ತಿನ ಕಟ್ಟಡ ನಿರ್ಮಾಣ ಆಗಿ ಸಮರ್ಪಣೆ ಆಗುವಾಗ ಏನಂದ್ರು ಗೊತ್ತಾ? 12ನೇ ಶತಮಾನದಲ್ಲಿ ಬಸವಣ್ಣವ್ರು ಆಗ್ಲೇ ಸಂಸತ್ ಮಾಡಿ ಆಗಿತ್ತು, ನಾವು ಅದರ ಜೀವಂತಿಕೆಯನ್ನು ಉಳಿಸಿಕೊಳ್ಳುವ ಪ್ರಯತ್ನವಷ್ಟೇ ಮಾಡಬೇಕು ಅಂತ ನಮ್ಮ ಸಂಸತ್ತಿನ ಹೊಸ ಕಟ್ಟಡದಲ್ಲಿ ಹಾಕಿರುವಂತ ಚಿತ್ರ ಅದು. ಅದರಲ್ಲಿ 4ನೇ ಚಿತ್ರ ಬಸವಣ್ಣನವರದು. ಮೇಲೆ ತುದಿಯಲ್ಲಿ ನೋಡಿ, ಆ ತುದಿಯಲ್ಲಿ ಏನ್ ಬರ್ತಿದ್ದಾರೆ ಗೊತ್ತಾ? ಸಂಸತ್ನಲ್ಲಿರೋದಿದು, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅಂತ ಬಸವಣ್ಣನವರ ವಚನವನ್ನು ಕೂಡ ಅಲ್ಲೇ ಹಾಕಿಸಲಾಗಿದೆಯಲ್ಲ. ಇದು ನರೇಂದ್ರ ಮೋದಿ ಅವರು ಈ ದೇಶದ ಮೊದಲ ಪ್ರಧಾನಿ ಅಂತವರು. ಹಾಗಂತ ಬರೀ ಇಷ್ಟೇ ಅಲ್ಲ, ನನ್ನೊಂದು ಪ್ರಶ್ನೆ ನಿಮ್ಮನ್ನೆಲ್ಲರನ್ನು ಕೇಳಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಸಿಕ್ಕಾಪಟ್ಟೆ ಕಾಂಗ್ರೆಸ್ನವ್ರು ಮಾತನಾಡ್ತಾರೆ, ಸಂವಿಧಾನ ಅಂತ ಹೇಳ್ತಾರೆ. ಆದ್ರೆ ಯಾರಾದ್ರೂ ಕಾಂಗ್ರೆಸ್ ನಿಮ್ಮ ಹತ್ರ ವೋಟ್ ಕೇಳಲಿಕ್ಕೆ ಬಂದಾಗ ಒಂದೇ ಪ್ರಶ್ನೆ ಕೇಳಿ ಅವರಿಗೆ, ಬಾಬಾ ಸಾಹೇಬರಿಗೆ ಕಾಂಗ್ರೆಸ್ನವ್ರು ಭಾರತ ರತ್ನ ಯಾಕೆ ಕೊಡ್ಲಿಲ್ಲ? ನಿಮ್ಗೆ ಆಶ್ಚರ್ಯದ ಸಂಗತಿ ಹೇಳ್ತೀನಿ ಮಿತ್ರರೇ, ಗೊತ್ತಿರಬೇಕು ಅನ್ನೋ ಕಾರಣಕ್ಕೆ ಹೇಳ್ತೀನಿ. ಎಷ್ಟರ ಮಟ್ಟಿಗೆ ನಿರ್ಲಜ್ಜರವರು ಅಂತಂದ್ರೆ, ಸ್ವತಃ ಜವಾಹರ್ಲಾಲ್ ನೆಹರು ತನಗೆ ತಾನೇ ಭಾರತ ರತ್ನ ಹಾಕೊಂಡ್ರು, ನಾನೇ ಭಾರತ ರತ್ನ ಅಂತ. ಯಾವನಾದ್ರೂ ಮಾಡ್ತಾನೇನ್ರಿ ಹಿಂಗೆ? ಬೇರೆಯವ್ರು ಹೇಳ್ಬೇಕ್ರಿ.
ಇಂದಿರಾ ಗಾಂಧಿ ಅಪ್ಪ ಮಾಡದಂತೆ ಅವರು ಮಾಡಿದ್ರು, ನಾನೇ ಭಾರತ ರತ್ನ ಅಂತ ಅವರು ಹಾಕೊಂಡ್ರು. ಇವ್ರು ಯಾರು ಕೂಡ ಬಾಬಾ ಸಾಹೇಬರಿಗೆ ಭಾರತ ರತ್ನ ಕೊಡ್ಲಿಲ್ಲ. ಬಾಬಾ ಸಾಹೇಬರಿಗೆ ಭಾರತ ರತ್ನ ಕೊಡ್ಲಿಕ್ಕೆ ಸ್ವತಃ ನಾನ್ ಕಾಂಗ್ರೆಸ್ಸಿ ಗವರ್ಮೆಂಟ್ ನ ವಿ.ಪಿ. ಸಿಂಗ್ ಬರಬೇಕಾಯ್ತು. ಆಮೇಲೆ ಎಲ್ಲಿಗೆ ಬರೀ ಇಷ್ಟೇ ಆಗಿದ್ರೆ ಒಂಥರ. ನರೇಂದ್ರ ಮೋದಿ ಒಂದು ಹೆಜ್ಜೆ ಮುಂದೆ ಹೋಗಿ ಏನ್ ಮಾಡಿದ್ರು ಗೊತ್ತಾ? ಬಾಬಾ ಸಾಹೇಬ್ ಹೆಸರಲ್ಲಿ ಪಂಚತೀರ್ಥವನ್ನು ಡೆವಲಪ್ ಮಾಡಿದ್ರು. ಈ ತುದಿಯಲ್ಲಿರೋದು ಮಧ್ಯಪ್ರದೇಶದ ಮಹು ಭೀಮ ಜನ್ಮಭೂಮಿ ಅಂತ ಡೆವಲಪ್ ಮಾಡಿದ್ರು. ಎರಡನೇ ಚಿತ್ರ ಇದೆಯಲ್ಲ, ಅದು ಲಂಡನ್ನಿನಲ್ಲಿ ಬಾಬಾ ಸಾಹೇಬರು ಓದ್ತಿದ್ದ ಜಾಗವನ್ನ ನರೇಂದ್ರ ಮೋದಿ ಅವರು ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ಅವತ್ತಿನ ಮಹಾರಾಷ್ಟ್ರ ಗವರ್ಮೆಂಟ್ ಕೊಂಡುಕೊಂಡು ಅದನ್ನು ಡೆವಲಪ್ ಮಾಡ್ತು. ಅದೊಂದು ತೀರ್ಥಕ್ಷೇತ್ರವಾಗಿ ಡೆವಲಪ್ ಮಾಡಿದ್ದಾರೆ. ಬಾಬಾ ಸಾಹೇಬರು ದೀಕ್ಷೆ ತೆಗೆದುಕೊಂಡ ನಾಗಪುರದ ಕ್ಷೇತ್ರವನ್ನ ದೀಕ್ಷಾ ಭೂಮಿಯಾಗಿ ಡೆವಲಪ್ ಮಾಡಿದ್ರು. ಬಾಬಾ ಸಾಹೇಬರು ತೀರಿಕೊಂಡಂತ ಅಲಿಪುರ್ ರೋಡ್ ದೆಹಲಿಯ ಆ ಜಾಗವನ್ನ ಮಹಾನಿರ್ವಾಣ ಭೂಮಿಯಾಗಿ ಡೆವಲಪ್ ಮಾಡಿದ್ರೆ, ಅಂತ್ಯ ಸಂಸ್ಕಾರ ನಡೆದ ಜಾಗವನ್ನ ಚೈತ್ಯ ಭೂಮಿಯಾಗಿ ಡೆವಲಪ್ ಮಾಡಿ ಬಾಬಾ ಸಾಹೇಬರಿಗಾಗಿ ಪಂಚತೀರ್ಥವನ್ನ ಸಮರ್ಪಿಸಿದ್ದು ನರೇಂದ್ರ ಮೋದಿ ಅವರು. ಏನ್ ಮಾಡಿದ್ದಾರೆ ಅಂತ ಮಾತನಾಡ್ತಾರಲ್ಲ ಮಿತ್ರ. ಇಷ್ಟೇ ಆಗಿದ್ರೆ ಕಟ್ಟಡಗಳನ್ನ ಕಟ್ಟೋದ್ರಲ್ಲಿ ನಂಗೆ ಬಹಳ ವಿಶೇಷವಾದ ಆಸ್ತಿ ಇಲ್ಲ. ನರೇಂದ್ರ ಮೋದಿ ಅದನ್ನು ಮಾಡಿದ್ದಾರೆ. ಆದರೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಏನ್ ಮಾಡಿದ್ದಾರೆ ಗೊತ್ತಾ? ಈ ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಿ ಆದ ನಂತರ ಮೊದಲ ರಾಷ್ಟ್ರಪತಿ ಆಗಿದ್ದು ಯಾರು ಅಂತ ಯಾರಿಗಾದ್ರೂ ನೆನಪಿದೆಯಾ? ಫಸ್ಟ್ ರಾಷ್ಟ್ರಪತಿಗಳು ರಾಮನಾಥ್ ಕೋವಿಂದ್ರು, ಅಬ್ದುಲ್ ಕಲಾಂ, ಅಟಲ್ ಜಿ ಕಾಲಕ್ಕೆ ರಾಮನಾಥ್ ಕೋವಿಂದ್ರು ಮೊದಲ ರಾಷ್ಟ್ರಪತಿ. ನಾನು ಯಾವತ್ತೂ ಜಾತಿ ಬಗ್ಗೆ ಮಾತಾಡಲ್ಲ ರೀ. ನನಗೆ ಅತ್ಯಂತ ಕೆಟ್ಟ ಇಷ್ಟವೇ ಆಗದೆ ಇರುವಂತ, ನಾನು ಬಹಳ ದ್ವೇಷಿಸುವ ಸಂಗತಿ ಜಾತಿ ಬಗ್ಗೆ ಮಾತನಾಡೋದು. ಆದ್ರೆ ಇವತ್ತೊಂದಿನ ಕ್ಷಮಿಸ್ಬಿಡಿ ನನಗೆ, ನಾನು ಇದನ್ನು ಹೇಳಬೇಕು ನಿಮಗೆ. ರಾಮನಾಥ್ ಕೋವಿಂದ್ರು ಯಾರು ಗೊತ್ತೇನ್ರಿ? ಶೆಡ್ಯೂಲ್ಡ್ ಕಾಸ್ಟ್ಗೆ ಸೇರಿದ ಅತ್ಯಂತ ಪ್ರತಿಭಾವಂತರೊಬ್ಬರನ್ನು ಹುಡುಕಿಕೊಂಡು ಬಂದು ನರೇಂದ್ರ ಮೋದಿ ಅವರ ಜಾಗದಲ್ಲಿ ಕೂರಿಸಿ ಏನ್ ಮಾಡಿದ್ರು ಗೊತ್ತಾ? ಇಡೀ ದೇಶದ ಜನ ಗೌರವದಿಂದ ತಲೆಬಾಗುವಂತೆ ಮಾಡಿದ್ರಲ್ಲ, ಇದು ನರೇಂದ್ರ ಮೋದಿ ಅವರು ಕೊಟ್ಟ ಸಂದೇಶ. ಹೊಸ ಭಾರತ ಹೇಗಿರಬೇಕು ಅಂತ ಕೊಟ್ಟಂತ ಸಂದೇಶ. ಈಗಲಾದ್ರೂ ಯಾರ್ರೀ? ಈ ದೇಶದಲ್ಲಿ ಮಹಿಳೆಯರಿಗೆ ಬೆಲೆ ಇಲ್ಲ, ಈ ದೇಶದಲ್ಲಿ ಶೆಡ್ಯೂಲ್ಡ್ ಟ್ರೈಬ್ಗೆ ಬೆಲೆ ಇಲ್ಲ ಅಂತ ಹೇಳಬೇಕಾದ್ರೆ ಶೆಡ್ಯೂಲ್ಡ್ ಟ್ರೈಬಿನ ಹೆಣ್ಣು ಮಗಳನ್ನೇ ಕರ್ಕೊಂಡು ಬಂದಲ್ಲಿ ಕೂರಿಸಿ ಇಡೀ ದೇಶ ಗೌರವದಿಂದ ತಲೆಬಾಗುವಂತೆ ಮಾಡಿದ್ರಲ್ಲ, ಏನ್ ಸಂದೇಶ ಕೊಟ್ಟಿದ್ದು ನರೇಂದ್ರ ಮೋದಿ ಅವರು? ರಾಷ್ಟ್ರಪತಿ ರೀ, ಹೆಣ್ಣು ಮಗಳು. ನರೇಂದ್ರ ಮೋದಿ ಅವರ ಕಾಲದಲ್ಲಿ ಹೆಣ್ಣು ಮಕ್ಕಳ ಗೌರವ ಯಾರಾದ್ರೂ ತಾಯಂದ್ರು ಬಹಳ ಹೆಮ್ಮೆ ಪಡಬೇಕು, ಇದು ಯಾವತ್ತೂ ಬಂದಿರಲಿಲ್ಲ. ನರೇಂದ್ರ ಮೋದಿ ಅವರ ಕಾಲದಲ್ಲಿ ಹೆಣ್ಣು ಮಗಳಿಗೆ ಗೌರವ ಎಂತದ್ದು ಅಂತಂದ್ರೆ, ಈ ದೇಶದ ಅತ್ಯಂತ ಪ್ರಮುಖವಾಗಿರುವಂತ ಪೋರ್ಟ್ಫೋಲಿಯೋ, ಮಂತ್ರಿಗಿರಿ, ಹಣಕಾಸು ಸಚಿವೆ ಒಂದು ಹೆಣ್ಮಗಳು. ಆಕೆ ಬಂದಾಗ ಎಲ್ಲರೂ ಆಡ್ಕೊಂಡಿದ್ರು ಈಕೆ ಏನ್ ಮಾಡ್ತಾಳೆ ಅಂತ. ಆಕೆಯ ಕಾಲಕ್ಕೆ ಜಗತ್ತಿನ 5ನೇ ಶ್ರೀಮಂತ ರಾಷ್ಟ್ರ ಆಯ್ತು. ಬರೆದಿಟ್ಕೊಳ್ಳಿ, ಆಕೆಯ ಕಾಲಕ್ಕೆ ಜಗತ್ತಿನ 3ನೇ ಶ್ರೀಮಂತ ರಾಷ್ಟ್ರವಾಗಿ ಭಾರತ ನಿರ್ಮಾಣಗೊಳ್ಳುತ್ತೆ ಒಂದು ಹೆಣ್ಮಗಳ ಕೈಯಲ್ಲಿ. ಈ ದೇಶದ ಹಣಕಾಸು ಆರ್ಥಿಕ ಸ್ಥಿತಿಗತಿಯನ್ನು ನರೇಂದ್ರ ಮೋದಿ ಕೈಲಿಟ್ಟಿದ್ದು ಅಂದ್ರೆ ಅವ್ರು ಕೊಟ್ಟಂತ ಆ ಅವಕಾಶಗಳಿದೆಯಲ್ಲ ಅತ್ಯದ್ಭುತವಾದ್ದು. ಮತ್ತೆ ಎಲ್ಲವನ್ನು ಹೇಗೆ ನಿಭಾಯಿಸಿದ್ರು ಅಂತಂದ್ರೆ ನರೇಂದ್ರ ಮೋದಿ ಅವರು ಒಂದು ಗೌರವ ಹುಟ್ಟುವಂತ ಕೆಲಸ ಮಾಡಿದ್ರು. ನಾನಿನ್ನು ಅವ್ರ ಪರಿಚಯದಲ್ಲಿದ್ದೀನಿ, ಪರಿಚಯ ಇಲ್ಲಿಗೆ ಮುಗಲಿಲ್ಲ. ನೀವೆಲ್ಲರೂ ಆಶ್ಚರ್ಯ ಪಡಬಹುದಾಗಿರುವಂತ ಮತ್ತೊಂದು ಸಂಗತಿ ನಿಮ್ಗೆ ಹೇಳ್ತೀನಿ. ಕಳೆದ 22 ವರ್ಷಗಳಲ್ಲಿ 12 ವರ್ಷ ಮುಖ್ಯಮಂತ್ರಿ, 10 ವರ್ಷ ಪ್ರಧಾನಮಂತ್ರಿಯಾಗಿ ಒಂದೇ ಒಂದು ಭ್ರಷ್ಟಾಚಾರ ಆರೋಪವಿರದ ಈ ದೇಶದ ಮೊದಲ ಪ್ರಧಾನಿ ಅಂತ ಯಾರಾದ್ರೂ ಇದ್ರೆ ಅದು ನರೇಂದ್ರ ಮೋದಿ. ಒಂದು ಭ್ರಷ್ಟಾಚಾರದ ಆರೋಪ ಇಲ್ಲ. ಕಾಂಗ್ರೆಸ್ಸಿಗರು ಯಾರ್ಯಾರ ಮೇಲೋ ಏನ್ ಬೇಕಿದ್ರು ಆರೋಪ ಮಾಡ್ತಾರೆ, ಆರೋಪ ಮಾಡಿ ಜೀರ್ಣಿಸ್ಕೊಳ್ತಾರೆ. ಇವತ್ತು ಕಳೆದ ಇದರಲ್ಲಿ ಕರ್ನಾಟಕದ ಗವರ್ಮೆಂಟ್ ಮೇಲೆ 40% ಆರೋಪ ಮಾಡಿದ್ರು. ಇವತ್ತು ಸುಳ್ಳು ಅಂತ ಎಲ್ಲರೂ ಹೇಳ್ತಾರೆ. ಹೇಳಿದ್ಮೇಲೆ ಕಾಂಗ್ರೆಸ್ ಜೀರ್ಣ ಮಾಡ್ಕೊಂಡು ಅಧಿಕಾರಕ್ಕೂ ಬಂತು. ನರೇಂದ್ರ ಮೋದಿ ಮೇಲೆ ಒಂದು ಸುಳ್ಳು ಹೇಳಿ ಬರಲಿ ನೋಡೋಣ, ಅಡ್ಡದ ನುಂಗ್ಬಿಡ್ತಾರೆ. ಅವ್ರು ನುಂಗ್ಬೇಕು ಅಂತಿಲ್ಲ, ಜನ ನುಂಗ್ತಾರೆ. ಯಾಕಂದ್ರೆ ಜನಕ್ಕೆ ಗೊತ್ತಿದೆ ನರೇಂದ್ರ ಮೋದಿ ಎಂತ ಪ್ರಾಮಾಣಿಕ ಅಂತ. 22 ವರ್ಷಗಳಲ್ಲಿ ಒಂದು ಆರೋಪ ಇಲ್ಲ. ಕಾಂಗ್ರೆಸ್ ಇದ್ದಾಗ ಹೆಂಗಿತ್ತು ಗೊತ್ತೇನ್ರಿ? ಇಲ್ಲಿ ಇಂಗ್ಲಿಷ್ ಮೀಡಿಯಂ ಹೋಗೋ ಮಕ್ಕಳ ತಾಯಂದ್ರಿಗೆ ಗೊತ್ತಿರುತ್ತೆ. A ಫಾರ್ ಆಪಲ್, B ಫಾರ್ ಬಾಲ್, C ಫಾರ್ ಕ್ಯಾಟ್, D ಫಾರ್ ಡಾಗ್ ಅಂತ ಇತ್ತಲ್ಲ. ಕಾಂಗ್ರೆಸ್ ನ ಗವರ್ಮೆಂಟ್ ಅಲ್ಲಿ ಚೇಂಜ್ ಆಗ್ಬಿಟ್ಟಿತ್ತು. A ಫಾರ್ ಆದರ್ ಸ್ಕ್ಯಾಮ್, B ಫಾರ್ ಬೋಫೋರ್ ಸ್ಕ್ಯಾಮ್, C ಫಾರ್ ಕೋಲ್ CWG ಸ್ಕ್ಯಾಮ್, D ಫಾರ್ ಒಂದೊಂದು ಸ್ಕ್ಯಾಮ್, ಅದು D ಫಾರ್ E ಫಾರ್ ಎಲ್ಲ ಒಂದೊಂದು ಸ್ಕ್ಯಾಮ್, ಅಪ್ ಟು Z ವರೆಗೂ ಅವ್ರ ಸ್ಕ್ಯಾಮ್ ಇತ್ತು. ಅವ್ರು ಯಾವ ತರದ ಸ್ಕ್ಯಾಮ್ ಮಾಡಿದ್ರು ಅಂತಂದ್ರೆ ಒಂದಾದ್ಮೇಲೆ ಒಂದು ಆ ಸ್ಕ್ಯಾಮ್ಗಳಲ್ಲಿ ಅವ್ರು ಕಳೆದು ಹೋಗ್ಬಿಟ್ಟಿದ್ರು. ಕಾಂಗ್ರೆಸ್ಸಿನ ಕಾಲದಲ್ಲಿ ಲೂಟಿ ಆಗಿದ್ದು ಲೆಕ್ಕವಿಲ್ಲದಷ್ಟು. ಆದ್ರೆ ನರೇಂದ್ರ ಮೋದಿ ಬಂದ ನಂತರ ಈ ಲೂಟಿಯ ಒಂದೇ ಒಂದು ಆರೋಪ ಅವ್ರ ಮೇಲಿಲ್ಲ. ಫೈನ್, ಇದನ್ನ ಬಿಡಿ. ನಾನು ಫೈನಲ್ ಆಗಿ ಒಂದು ಮಾತನ್ನು ಹೇಳಬೇಕು. ನರೇಂದ್ರ ಮೋದಿ ನನಗೆ ಯಾಕೆ ಇಷ್ಟ ಆಗ್ತಾರೆ? ನರೇಂದ್ರ ಮೋದಿ ನಾನಷ್ಟೇ ಅಲ್ಲ, ಇಡೀ ದೇಶ ಯಾಕೆ ಇಷ್ಟಪಡುತ್ತೆ ಅಂತಂದ್ರೆ ಒಂದೇ ಮಾತು ನಿಮ್ಮನ್ನು ಕೇಳಬೇಕು ಮಿತ್ರರೇ. ರಾಹುಲ್ ಗಾಂಧಿಯ ತಂದೆ ಯಾರು? ರಾಜೀವ್ ಗಾಂಧಿ. ರಾಹುಲ್ ಗಾಂಧಿಯ ಅಜ್ಜಿ ಯಾರು? ಇಂದಿರಾ ಗಾಂಧಿ. ರಾಹುಲ್ ಗಾಂಧಿಯ ಮುತ್ತಾತ ಯಾರು? ಜವಾಹರ್ಲಾಲ್ ನೆಹರು. ರಾಹುಲ್ ಗಾಂಧಿಯ ಸೋದರಿ ಯಾರು? ಪ್ರಿಯಾಂಕಾ ವಾಡ್ರಾ.
ರಾಹುಲ್ ಗಾಂಧಿಯ ಭಾವ ಯಾರು? ರಾಬರ್ಟ್ ವಾಡ್ರಾ. ಏನ್ರಿ ಎಲ್ಲ ಗೊತ್ತು, ಇಡೀ ಜಾತಕ ಗೊತ್ತಿದೆ ಅವ್ರಿಗೆ. ನರೇಂದ್ರ ಮೋದಿ ತಂದೆ ಹೆಸರು ಗೊತ್ತಾ ಅಂತ ಕೇಳಿದ್ರೆ 90% ಜನರಿಗೆ ಯಾರಿಗೂ ಗೊತ್ತಿಲ್ಲ. ಗೊತ್ತಿದ್ರು ಯಾಕೆ ಅಂತಂದ್ರೆ 5 ಬಾರಿ ಈ ಪುಣ್ಯಾತ್ಮ ಅವ್ರ ತಂದೆ ಹೆಸರು ಹೇಳಿದ್ದಾನೆ. ಯಾವಾಗ ಗೊತ್ತಾ? 3 ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸುವಾಗ, 2 ಬಾರಿ ಪ್ರಧಾನಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸುವಾಗ ನರೇಂದ್ರ ದಾಮೋದರ ದಾಸ್ ಮೋದಿ ಅಂತ ಹೇಳಿದ್ದಾರೆ ಬಿಟ್ರೆ ಇನ್ಯಾವಾಗ ತಂದೆ ಹೆಸರು ತಗೊಂಬಂದಿದ್ದಾನ್ರಿ ಪುಣ್ಯಾತ್ಮ. ಇಲ್ಲಿ ತುಂಬಾ ಜನ ಬಿಜೆಪಿಯವರು ಇರ್ಬೋದು, ತುಂಬಾ ಜನ ನರೇಂದ್ರ ಮೋದಿ ಭಕ್ತರಿರ್ಬೋದು, ನನ್ನನ್ನು ಒಳಗೊಂಡಂತೆ. ನಾನು ನಿಮ್ಮನ್ನು ಒಂದೇ ಒಂದು ಪ್ರಶ್ನೆ ಇಲ್ಲಿ ಕೇಳಬೇಕು ಮಿತ್ರರೇ. ನರೇಂದ್ರ ಮೋದಿ ಅವರ ತಂದೆ ತಾಯಿ ಎಲ್ಲ ಬಿಡಿ, ನರೇಂದ್ರ ಮೋದಿ ಅವ್ರಿಗೆ ಎಷ್ಟು ಜನ ಅಣ್ಣ ತಮ್ಮದ್ರು, ಎಷ್ಟು ಜನ ಅಕ್ಕ ತಂಗಿರು ಅಂತ ಯಾರಿಗಾದ್ರೂ ಗೊತ್ತಾ ಅಂತ ಕೇಳಿದ್ರೆ 99% ಜನಕ್ಕೆ ಗೊತ್ತಿಲ್ಲ. ನಾನು 1 ತಿಂಗಳ ಹಿಂದೆ ಅದಕ್ಕೊಂದು ಪುಟ್ಟ ಪ್ರಯತ್ನ ಮಾಡಿ ಹುಡುಕಾಡೋಣ ಅಂತ ನೋಡಿದೆ. ಅವರು ಒಟ್ಟು 6 ಜನ ಅಣ್ಣ ತಮ್ಮಂದ್ರು, ಒಬ್ಬಳು ತಂಗಿ. ಅದರಲ್ಲಿ ಮೊದಲನೇವರು ಸೋಂಭಾಯಿ ಅಂತ. ಸೋಂಭಾಯಿ ಏನ್ ಮಾಡ್ತಾರೆ ಗೊತ್ತಾ? ಅವರೊಂದು ವೃದ್ಧಾಶ್ರಮ ನಡೆಸ್ತಾರೆ, ತುಂಬಾ ಸಾಮಾನ್ಯವಾದ ಮನುಷ್ಯ. 2ನೇವರು ಅಮೃತ್ ಭಾಯಿ. ಅಮೃತ್ ಭಾಯಿ ಒಂದು ಫಿಟ್ಟರ್ ಕಂಪನಿ, ಒಂದು ಕಂಪನಿಯಲ್ಲಿ ಫಿಟ್ಟರ್ ಆಗಿ ಕೆಲಸ ಮಾಡ್ತಿದ್ದವರು, ರಿಟೈರ್ ಆಗಿದ್ದಾರೆ. 3ನೇವರು ಯಾರು ಗೊತ್ತಾ? ಪ್ರಧಾನಮಂತ್ರಿ. ನೋಡ್ರಿ ಹೆಂಗಿದೆ. 4ನೇವರು ಪ್ರಹ್ಲಾದ್ ಮೋದಿ ಅಂತ. ಏನ್ ಮಾಡ್ತಿದ್ದಾರೆ ಗೊತ್ತಾ? ಈಗಲೂ ಒಂದು ರೇಷನ್ ಅಂಗಡಿ ಇಟ್ಕೊಂಡಿದ್ದಾರೆ. 5ನೇವರು ವಸಂತಿಬೆನ್ ಮೋದಿ ಅಂತ. ಆಕೆಗೆ ಮದುವೆ ಆಗಿದೆ, ಆಕೆ ಮಕ್ಕಳ ಡೀಟೇಲ್ ಹುಡುಕಿದ್ರು ಸಿಗ್ಲಿಲ್ಲ ನಮ್ಗೆ. 6ನೇವ್ರು ಯಾರು ಅಂದ್ರೆ ಪಂಕಜ್ ಭಾಯ್ ಮೋದಿ. ಅವರೊಬ್ಬರಿಗೆ ಸರ್ಕಾರಿ ನೌಕರಿ ಇರುತ್ತೆ. ಒಂದಿನ ಒಂದು ಕಾರ್ಯಕ್ರಮಕ್ಕೆ ಸೋಂಭಾಯಿ ಮೋದಿನ ಕರೆಸಿದ್ರು. ಅವ್ರ ಕಾರ್ಯಕ್ರಮದಲ್ಲಿ ಕೂತಿದ್ರು. ಈ ನಿರೂಪಕರಿಗೆ ಸ್ವಲ್ಪ ಉತ್ಸಾಹ ಜಾಸ್ತಿ ಅಲ್ಲ, ಅವ್ರು ಮಾತಾಡ್ತಾ ಹೇಳಿದ್ರು, ಇವತ್ತು ಬಂದಿರುವಂತ ಸೋಂಭಾಯಿ ಯಾರು ಗೊತ್ತಾ? ಅವರು ನರೇಂದ್ರ ಭಾಯ್ ಮೋದಿ ಅವರ ಅಣ್ಣ ಅಂದ್ರು. ಜನ ಗುಸು 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 ಮಾತಾಡೋದು ಶುರು ಮಾಡಿದ್ರು. ಯಾರಪ್ಪ ನೋಡೋಣ ಅಂತ ಕೂತ್ ಜಾಗದಿಂದ ಎದ್ರು. ಎಲ್ಲ ಗಲಾಟೆ ಎಲ್ಲ ಶುರುವಾಯ್ತು. ಅಣ್ಣ ಎದ್ ಬಂದ್ಬಿಟ್ರು. ಎಲ್ಲ ಕೂತ್ಕೊಳ್ಳಿ 1 ನಿಮಿಷ, ನಾನು ನರೇಂದ್ರ ಮೋದಿ ಅವರ ಅಣ್ಣ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಣ್ಣ ಅಲ್ಲ ಅಂದ್ರು. ಮೊದಲನೇದು. 2ನೇದು ಏನು ಅಂತ ಗೊತ್ತಾ? ನನಗೂ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಡುವೆ ಒಂದು ಪರದೆ ಇದೆ. ಈ ಪರದೆ ನಿಮಗ್ ಕಾಣಿಸಲ್ಲ, ನನಗ್ ಕಾಣಿಸುತ್ತೆ. 2 ವರ್ಷ ಆಯ್ತು ಅವನ ಮುಖ ನೋಡಿ ನಾನು, ಅವನು ಯಾವತ್ತೂ ನಮ್ಮ ಮನೆಗೆ ಬರದೇ ಇಲ್ಲ ಅಂದ್ರು. 3ನೇದು ಏನಂದ್ರು ಗೊತ್ತಾ? ಇವರೊಬ್ಬನ ಮನೆಗೆ ಹೋಗ್ತಾರೆ, ಪಂಕಜ್ ಮನೆಗೆ ಒಂದು ಹೋಗ್ತಾರೆ. ನನಗೂ ಕ್ಯೂರಿಯಾಸಿಟಿ ಜಾಸ್ತಿ ಇತ್ತು, ಯಾಕೆ ಪಂಕಜ್ ಮನೆಗೆ ಹೋಗ್ತಾರಪ್ಪ ಅಂತ ನೋಡಿದ್ರೆ ಏನ್ ಹೇಳ್ತಾರೆ ಗೊತ್ತಾ? ನಮ್ಮಮ್ಮ ಅವನ ಮನೆಯಲ್ಲೇ ಇರೋದ್ರಿಂದ ಅವ್ರು ನೋಡ್ಲಿಕ್ಕೆ ಆಗಾಗ ಬರ್ತಾನೆ ಬಿಟ್ರೆ ಇನ್ನು ಅವನ ಮನೆಗೂ ಅವ್ನು ಬರ್ಬೇಕಾದ ಏನಿಲ್ಲ ಅಂತ. ಆಮೇಲೆ ಏನ್ ಹೇಳಿದ್ರು ಅವರು ಅಂತಂದ್ರೆ, ಅವನ್ ಮುಖ್ಯಮಂತ್ರಿ ಆಗ್ತಾನೆ ಅಂತ ಗೊತ್ತಾದಾಗ್ಲೇ ನಾವು ಅವ್ನಿಗೆ ಹೇಳಿದ್ವಿ, ನೀನ್ ಯಾವತ್ತೂ ನಮ್ಮ ಮನೆಗೆ ಬರ್ಬೇಕಾಗಿದ್ದಿಲ್ಲ, ನಮಗಾಗಿ ಏನು ಮಾಡಬೇಕಾಗಿದ್ದಿಲ್ಲ, ನಿನ್ನ ಪರಿವಾರ ಇದಲ್ಲ, ಈ ದೇಶದ ದೊಡ್ಡ ಪರಿವಾರ ನಿನ್ ಪರಿವಾರ, ನೀನ್ ನಮ್ ಬರ್ದೇ ಇದ್ರು ನಾವ್ ಯಾರು ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಕಳಿಸ್ಬಿಟ್ವಿ ಅಂತ. ಏನ್ ಚಂದ ರೀ ಫ್ಯಾಮಿಲಿ. ನೀವು ನಮ್ದ್ರಲ್ಲಿ ನೋಡ್ಬೇಕು ಹೆಂಗಿರ್ತಾರೆ ಅಂತಂದ್ರೆ, ಅಣ್ಣ ತಮ್ಮಂದರಿಗೆ ಗುತ್ತಿಗೆ ಕೊಡೋದಲ್ದೆ ಅವ್ನ್ ಬಾಮೈದನ್ನು ಕರೆಸ್ ಗುತ್ತಿಗೆ ಕೊಡ್ತಾರೆ. ನಮ್ಮ ಊರುಗಳಲ್ಲಿ ಲೀಡರ್ಗಳದ್ದು ಬಾಮೈದ ಯಾರು ಅಂತಲೂ ಗೊತ್ತಿರುತ್ತೆ ಜನರಿಗೆ, ಇವನೇ ಪೂರ್ತಿ ಹ್ಯಾಂಡಲ್ ಮಾಡೋದು ಅಂತ. ಆಫೀಸರ್ ಯಾರು ಕೂತಿರ್ತಾರೆ ಅಂದ್ರೆ ಬಾಮೈದ ಕೂತಿರ್ತಾನೆ. ಬಾಮೈದ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಬಹಳ ಕಡೆ ಹಿಂಗೆ ಆಗತ್ತೆ ಅಂತ. ಅಷ್ಟರ ಮಟ್ಟಿಗೆ ಪರಿವಾರವೇ ಇನ್ವಾಲ್ವ್ ಆಗಿರುವಂತದ್ದಿರುವಾಗ ಪರಿವಾರದಿಂದ ದೂರ ಇದ್ದು 148 ಕೋಟಿ ಜನ ನನ್ನ ಪರಿವಾರ ಅಂತ ಹೇಳುವವರಿದ್ದಾರಲ್ಲ, ಅವರು ನನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತ. ಆ ಕಾರಣಕ್ಕೆ ಅವ್ರು ಮತ್ತೊಮ್ಮೆ ಬೇಕು ಅಂತ ಹೇಳೋದು. ನಾನು ಹೀಗೆ ಪರಿಚಯ ಮಾಡಿಸೋದ್ರೆ ರಾತ್ರಿ ಬೆಳಗ್ಗೆ ಮಾಡ್ತೀನಿ. ನರೇಂದ್ರ ಮೋದಿ ಅವರ ಪರಿಚಯ ಅಷ್ಟು ವಿಸ್ತಾರವಾಗಿದೆ. ಆದ್ರೆ ನಾನು ಆ ಪರಿಚಯವನ್ನ ಇಲ್ಲಿಗೆ ಮೊಟಕು ಮಾಡ್ತೀನಿ. ಉಳಿದಿದ್ದು ನಿಮ್ಗೆ ಗೊತ್ತಿರುವಂತ ಸಂಗತಿಗಳೇ. ನಾನು ಸ್ವಲ್ಪ ಮುಂದಕ್ಕೆ ಹೋಗೋಣ ಅಂತ. ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಬಹಳ ಜನ ಕಾಂಗ್ರೆಸ್ಸಿಗರು ನನ್ನೊಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರೆ ಗೊತ್ತೇನು? ನರೇಂದ್ರ ಮೋದಿ ಅವರು 15 ಲಕ್ಷ ರೂಪಾಯಿ ಅಕೌಂಟಿಗೆ ಹಾಕ್ತೀನಿ ಅಂದ್ರು ಹಾಕಿದ್ರ ಅಂತ. ಯಾವತ್ತೂ ಹೇಳಲಿಲ್ಲ ರೀ ಅವ್ರಿಗೆ. ಆದ್ರೆ ನಾನು ನಿಮಗೋಸ್ಕರ ಹೇಳ್ತೀನಿ, ನರೇಂದ್ರ ಮೋದಿ ನನ್ನ ಅಕೌಂಟಿಗೆ 15 ಲಕ್ಷ ಅಲ್ಲ 150 ಕೋಟಿಗಿಂತ ಜಾಸ್ತಿ ಹಾಕಿದ್ದಾರೆ ಅಂತ. ಯಾಕೆ ಅಂತ ನಾನು ಹೇಳ್ತೀನಿ. ಕರೋನಾ ವೇವ್ 1 ಬಂದಿದ್ದಾಗ ನಮ್ಮೆಲ್ಲರನ್ನು ಮನೆಯಲ್ಲಿ ಕೂಡ ಹಾಕಿದ್ರು, ಪೊಲೀಸರು ಲಾಠಿ ಚಾರ್ಜ್ ಮಾಡೋರು ಬಂದಿದ್ರೆ. 2ನೇ ವೇವ್ ಟೈಮಲ್ಲಿ ನಾವೆಲ್ಲರೂ ಬೀದಿಯಲ್ಲಿ ತಿರುಗಾಡ್ತಿದ್ವಿ. ಯಾಕೆ ಗೊತ್ತಾ? ವ್ಯಾಕ್ಸಿನ್ ಇತ್ತು ನಮ್ಮ ಹತ್ರ ಅನ್ನೋ ಧೈರ್ಯದ ಮೇಲೆ. ಜಗತ್ನಲ್ಲಿ ವ್ಯಾಕ್ಸಿನ್ ಕಂಡುಹಿಡಲಿಕ್ಕೆ ಪ್ರಯತ್ನ ಪಟ್ಟ ರಾಷ್ಟ್ರಗಳು ಆರ್ಡಿನರಿ ರಾಷ್ಟ್ರಗಳಲ್ಲ ರೀ, 30 ರಾಷ್ಟ್ರಗಳಿದ್ದು. ಅಮೆರಿಕ, ರಷ್ಯಾ, ಜರ್ಮನಿ, ಜಪಾನ್, ಇಂಗ್ಲೆಂಡ್, ಚೀನಾ, ಎಲ್ಲಾ ರಾಷ್ಟ್ರಗಳು, ಎಲ್ಲ ಪ್ರಮುಖವಾದ ಸಿರಿವಂತ ಟೆಕ್ನಾಲಜಿಕಲಿ ಮುಂದುವರೆದ ರಾಷ್ಟ್ರಗಳೆಲ್ಲ ಲೀಡಿಂಗ್ ಅಲ್ಲಿದ್ದು. ಆ 30 ರಾಷ್ಟ್ರಗಳಲ್ಲಿ 1 ರಾಷ್ಟ್ರ ನಾವು ಇದ್ವಿ. ನರೇಂದ್ರ ಮೋದಿ ಅವರು ಹೆಂಗೆ ಈ ದೇಶದ ವಿಜ್ಞಾನಿಗಳಿಗೆ ಬೆಂಬಲ ಕೊಟ್ಟರು ಅಂದ್ರೆ, ಏನು ಮಾಡ್ತೀವೋ ಮಾಡಿ ಈ ರೇಸ್ ನಲ್ಲಿ ನಾವು ಸೋಲ್ಬಾರದು ಅಂತ ಆ ವಿಜ್ಞಾನಿಗಳಿಗೆ ಫುಲ್ ಫ್ರೀಡಮ್ ಕೊಟ್ಟ ಮೇಲೆ ಜಗತ್ನಲ್ಲಿ ವ್ಯಾಕ್ಸಿನ್ ಕಂಡಿಡಿದವರು 5 ರಾಷ್ಟ್ರಗಳರಿ ಫೈನಲಿ 30ರಲ್ಲಿ. ಅದರಲ್ಲಿ ಮೊದಲನೇದು ಅಮೆರಿಕ, ಶ್ರೀಮಂತ ರಾಷ್ಟ್ರ, ಬುದ್ಧಿವಂತ ರಾಷ್ಟ್ರ ಕಂಡಿಡಿದಿದೆ. 2ನೇದು ರಷ್ಯಾ, ಶ್ರೀಮಂತ ರಾಷ್ಟ್ರ, ಬುದ್ಧಿವಂತ ರಾಷ್ಟ್ರ ಆಗಿರಬಹುದು. 3ನೇದು ಇಂಗ್ಲೆಂಡ್, ಶ್ರೀಮಂತ ರಾಷ್ಟ್ರ, ನಮ್ಮ ಹತ್ರನೇ ಕದ್ಕೊಂಡು ಹೋಗಿದ್ದಿದೆಲ್ಲ, ಬುದ್ಧಿವಂತರು ಇದ್ದಾರೆ ಆಗಿರಬಹುದು. 4ನೇದು ಚೀನಾ, ವೈರಸ್ಸೇ ಅವರದ್ದು. ಇನ್ ವ್ಯಾಕ್ಸಿನ್ ಕಂಡಿಡೋದ್ರಲ್ಲಿ ಏನ್ ಮಹಾ ಇದೆ.
ಮಿತ್ರ, 5ನೇ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ, ಯಾವುದನ್ನ ಜಗತ್ತಿನ ಜನ ಹೀನ ದೀನ ಕೃಪಣ ದರಿದ್ರ ಬಡ ಕೆಲಸಕ್ಕೆ ಬಾರದ ಹಳ್ಳಿಗರಿಂದ ತುಂಬಿರುವ ಬಯಲು ಶೌಚಾಲಯಕ್ಕೆ ಹೋಗುವಂತ ಮೂರ್ತಿ ಪೂಜೆ ಮಾಡುವ ಮೂಢನಂಬಿಕೆಗಳುಳ್ಳಂತ ಅಂತ ರಾಷ್ಟ್ರ ಅಂತ ಯಾವುದನ್ನ ಕರಿತಿದ್ರು, ಆ ರಾಷ್ಟ್ರ 5ನೇ ರಾಷ್ಟ್ರವಾಗಿ ಇವನ್ನೆಲ್ಲ ಹಿಂದಿಕ್ಕಿ ವ್ಯಾಕ್ಸಿನ್ ಕಂಡುಹಿಡಿತಲ್ಲ, ಯಾರ ಕಾರಣಕ್ಕೋಸ್ಕರ ಆಗಿದ್ದು? ಮಿತ್ರ, ಅಕಸ್ಮಾತ್ ನರೇಂದ್ರ ಮೋದಿ ವ್ಯಾಕ್ಸಿನ್ ಕಂಡುಹಿಡಿದೇ ಹೋಗಿದ್ದಿದ್ರೆ ಅಥವಾ ಈ ದೇಶದ ವಿಜ್ಞಾನಿಗಳಿಗೆ ಪ್ರೇರಣೆ ಕೊಡದೆ ಹೋಗಿದ್ದಿದ್ರೆ ನಾವು ವ್ಯಾಕ್ಸಿನಿಗೋಸ್ಕರ ಕೈ ಚಾಚ್ಕೊಂಡು ನಿಂತ್ಕೋಬೇಕಿತ್ರಿ. ಯಾರಾದ್ರೂ ಕಾಂಗ್ರೆಸ್ಸಿಗರಿ ಇವತ್ತು ಏನ್ ಮಾತಾಡ್ತಾ ನೋಡ್ಲೇಬೇಕು ಅಂತ ಕೂತಿದ್ರೆ 1 ನಿಮಿಷ ತಲೆ ತಗ್ಗಿಸ್ಬಿಡಿ. ತಲೆ ಮೇಲೆತ್ತ ಯೋಗ್ಯತೆ ಇಲ್ಲ ಕಾಂಗ್ರೆಸ್ನವರಿಗೆ. ಯಾಕೆ ಅಂತ ನಾನು ಹೇಳ್ತೀನಿ ಮಿತ್ರರೇ, ವ್ಯಾಕ್ಸಿನ್ ಕಂಡುಹಿಡಿದಾಗ ಈ ಕಾಂಗ್ರೆಸ್ನವ್ರು ಏನಂದ್ರು ಗೊತ್ತಾ? ಅಮೆರಿಕಾದ ವ್ಯಾಕ್ಸಿನ್ ಶ್ರೇಷ್ಠ ವ್ಯಾಕ್ಸಿನ್, ಇಂಡಿಯನ್ ವ್ಯಾಕ್ಸಿನ್ ಸಬ್ ಸ್ಟ್ಯಾಂಡರ್ಡ್ ವ್ಯಾಕ್ಸಿನ್ ಅಂದ್ರು. ಹಾಕಿಸ್ಕೋಬೇಡಿ ಅಂತ. ಮಿತ್ರ, ಇವತ್ತಿನ ರಿಪೋರ್ಟ್ ನೀವು ನೋಡಿದ್ರೆ ಗಾಬರಿ ಆಗ್ತೀರಿ. ಕಳೆದ 1 ವಾರದ ಹಿಂದೆ ಪತ್ರಿಕೆಗಳು ರಿಪೋರ್ಟ್ ಮಾಡಿದ್ವು, ವಿದೇಶಿ ಕರೋನಾ ಲಸಿಕೆ ಪಡೆದವರಲ್ಲಿ 13 ಬಗೆಯ ಆರೋಗ್ಯದ ಸಮಸ್ಯೆಗಳಿವೆ. ಅದರಲ್ಲಿ ರಕ್ತದ ಸಮಸ್ಯೆ ಇದೆ, ಹಾರ್ಟಿನ ಸಮಸ್ಯೆ ಇದೆ, ನರಗಳ ಸಮಸ್ಯೆ ಬರ್ತಾ ಇದೆ. ಅಮೆರಿಕಾದವರು ಒದ್ದಾಡ್ತಾ ಇದ್ದಾರೆ. ಯಾವ್ದಾದ್ರು ಮಾಡರ್ನಾ, ಫೈಸರ್ ಮತ್ತು ಆಸ್ಟ್ರಾಜೆನಕ ತಗೊಂಡವ್ರಿಗೆಲ್ಲರಿಗೂ ಈ ಸಮಸ್ಯೆ ಇದೆ. ಆದ್ರೆ ಭಾರತದ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ತೆಗೆದುಕೊಂಡ ಮುಳುಬಾಗಿಲಿನ ಜನ ಮಾತ್ರ ಗುಂಡು ಕಲ್ಲಿನಂತೆ ಇದ್ದಾರೆ ಅಂತಂದ್ರೆ ಯಾರ ಕಾರಣಕ್ಕೆ? ಮೋದಿಯ ಕಾರಣಕ್ಕೆ. ಈಗ ನಾನು ಹೇಳ್ತೀನಿ, ಮೋದಿ ನನಗೆ 150 ಕೋಟಿ ರೂಪಾಯಿ ಹಾಕಿದ್ರು ಅಂತಂದ್ರೆ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂತ ಜನರನ್ನ ಸಮರ್ಥಿಸಿಕೊಳ್ಳುವಂತ ಕಾಂಗ್ರೆಸ್ಸಿಗರ ಜೀವಕ್ಕೆ ನಯಾ ಪೈಸೆ ಕಿಮ್ಮತ್ತಿಲ್ಲ. ನಾನಂತೂ ಬೆಲೆ ಕೊಡಲ್ಲ ಅವರಿಗೆ, ನಯಾ ಪೈಸೆ ಕಿಮ್ಮತ್ತಿಲ್ಲ. ಆದ್ರೆ ಹಿಂದೂಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಭಾರತಕ್ಕೋಸ್ಕರ ಬದುಕುವಂತ ನನ್ನಂತ ನಿಮ್ಮಂತ ಈ ದೇಶದ ಕೋಟ್ಯಂತರ ಜನರ ಬದುಕಿಗೆ ಕೋಟ್ಯಂತರ ರೂಪಾಯಿ ಬೆಲೆ ಇದೆ. ನಮ್ ಜೀವ ಉಳಿಸಿದ ನರೇಂದ್ರ ಮೋದಿ ನಮ್ಮ ಅಕೌಂಟ್ಗೆ 150 ಕೋಟಿ ರೂಪಾಯಿ ಹಾಕಿದ್ದಾರೆ ಅಂತ ಆ ಕಾರಣಕ್ಕೆ ಹೇಳದ್ ನಾನು. ಯಾರ ಜೀವಕ್ಕೆ ಬೆಲೆ ಇಲ್ವೋ ಅವ್ರ ಅಕೌಂಟಿಗೆ ಬಂದಿಲ್ಲ, ಯಾರ ಜೀವಕ್ಕೆ ಬೆಲೆ ಇದೆಯೋ ಅವರೆಲ್ಲರ ಅಕೌಂಟಿಗೆ ದುಡ್ಡು ಬಂದಾಗೋಗಿದೆ. ಕರೋನಾ ಕಾಲದಲ್ಲೇ ಸಿಕ್ಕಾಗೋಗಿದೆ. ಯಾಕಂದ್ರೆ ಜೀವ ಉಳಿಸಿದ್ರಲ್ಲ. ಮಿತ್ರ, ಜೀವ ಉಳಿಸಿದ್ರು ಅಂತ ಯಾಕೆ ಹೇಳ್ತೀನಿ? ಅಮೆರಿಕಾದ ವ್ಯಾಕ್ಸಿನ್ ನ ಬೆಲೆ ಎಷ್ಟಿತ್ತು ಗೊತ್ತಾ? ಒಂದೊಂದು 3,000 ರೂಪಾಯಿ. ಸ್ವಲ್ಪ ವಯಸ್ಸಾದವ್ರಿಗೆ 3 ಡೋಸು, ಸಾಧಾರಣದವರಿಗೆ 2 ಡೋಸ್ ಬೇಕು. ಆದ್ರೆ 3 ಡೋಸ್ ಅಂತ ಲೆಕ್ಕ ಇಟ್ಕೊಂಡ್ರು 3,000 ರೂಪಾಯಿ 3 ಡೋಸು 10,000 ರೂಪಾಯಿ ಆಗ್ತಿತ್ತು. ನಾವೆಲ್ಲರೂ 10,000 ರೂಪಾಯಿ ಸ್ವಂತ ಪಾಕೆಟ್ ಇಂದ ಕೊಡಬೇಕಿತ್ತು. ಇಲ್ಲ ಅಂದ್ರೆ ಲಕ್ಷಾಂತರ ಕೋಟಿ ರೂಪಾಯಿನ ಅಮೆರಿಕಾದ ಎದೆ ಮೇಲೆ ಭಾರತ ತನ್ನ ಬೊಕ್ಕಸದಿಂದ ಸುರಿಬೇಕಾಗಿತ್ತು. ಅದಕ್ಕೆ ಕಾಂಗ್ರೆಸ್ಸಿಗರು ಹೇಳಿದ್ರು, ಈ ದೇಶದ ಎಕಾನಮಿಯನ್ನ ಹಾಳು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಪ್ಲಾನ್ ಮಾಡಿದ್ರು. ಆದ್ರೆ ನರೇಂದ್ರ ಮೋದಿ ಅಡ್ಡ ನಿಂತರು. ಯಾವ ಕಾರಣಕ್ಕೂ ಅಮೆರಿಕದ ವ್ಯಾಕ್ಸಿನ್ ಇಲ್ಲ, ಭಾರತದ ವ್ಯಾಕ್ಸಿನ್ ತರಬೇಕು ಮತ್ತು ಸೈಡ್ ಎಫೆಕ್ಟ್ ಇಲ್ಲದ ಭಾರತದ ವ್ಯಾಕ್ಸಿನ್ ಹುಡುಕಬೇಕು ಅಂತ ಅವ್ರು ಹುಡುಕಿಸಿ ಮಾಡಿಸಿದ್ದಕ್ಕೋಸ್ಕರ ಈ ವ್ಯವಸ್ಥೆ ಇದೆ. ಆದ್ರೆ ಕಾಂಗ್ರೆಸ್ಸಿಗರು ಏನ್ ಮಾಡ್ಬಿಟ್ರು ಅಂತಂದ್ರೆ, ನರೇಂದ್ರ ಮೋದಿ ಅವರನ್ನ ಹರಾಜ್ ಮಾಡ್ಬಿಟ್ರು. ಆ ಟೈಮಲ್ಲಿ ಆ ಹೊತ್ತಲ್ಲಿ ಏನಾಯ್ತು ಗೊತ್ತಾ? ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಘಟನೆ. ಜಗತ್ತಿನ ಬಡ ರಾಷ್ಟ್ರಗಳು ಅಮೆರಿಕಾದ ಹತ್ರ ಕೇಳಿದ್ವು, ನಮ್ಗೆ ವ್ಯಾಕ್ಸಿನ್ ಕೊಡ್ರಿ. ನಾವು ಅವ್ರ ಸಾಲಲ್ಲಿ ಇರಬೇಕಿತ್ತು, ಕೊಡ್ರಿ ಅಂತ ಕೇಳಕ್ಕೆ. ಅಮೆರಿಕ ಏನಂತ ಗೊತ್ತಾ? 2 ಕಂಡೀಷನ್. ಮೊದಲು ನಮ್ ಜನಕ್ಕೆ ವ್ಯಾಕ್ಸಿನ್ ಹಾಕ್ತೀನಿ, ಆಮೇಲೆ ನಿಮಗ್ ಕೊಡ್ತೀನಿ. ಒಪ್ಕೊಂಡ್ರು ಜನ. ನಾವ್ ಇನ್ ಸ್ವಲ್ಪ ದಿನ ಮನೆಯೊಳಗೆ ಕೂಡಾಕೊಂಡಿರ್ತೀವಿ, ಆಮೇಲೆ ಕೊಡಿ ನಮ್ಗೆ ಅಂತ. 2ನೇ ಕಂಡೀಷನ್ ಏನು ಗೊತ್ತಾ? ನಮ್ ವ್ಯಾಕ್ಸಿನ್ ಏನ್ ಕಾಸ್ಟ್ ಆಗಿದೆಯೋ ಅದಕ್ಕಿಂತ ಹೆಚ್ಚಿನ ದುಡ್ಡನ್ನು ನಾನು ಹೇಳ್ತೀನಿ, ಪ್ರಾಫಿಟ್ ಕೇಳ್ತೀನಿ, ದುಡ್ಡು ಕೊಡಬೇಕು. ದುಡ್ಡಿಲ್ಲ ಅಂದ್ರೆ ನಿಮ್ ದೇಶದ ಆಸ್ತಿಯನ್ನ ಮಾರಾಟ ಮಾಡಬೇಕು ಅಂತ, ಪೋರ್ಟ್ ಮಾರಾಟ ಮಾಡಬೇಕು, ಏರ್ಪೋರ್ಟ್ ಮಾರಾಟ ಮಾಡಬೇಕು, ಅಥವಾ ಅಡ ಇಡಬೇಕು ಅಂತ. ಅಂದ್ರೆ ಕರೋನಾ ಗೆಲ್ಲಿಕ್ಕೆ ದೇಶ ಮಾರಾಟ ಮಾಡಬೇಕಿತ್ತು. ಆವಾಗ ಅವರೆಲ್ಲರೂ ಭಾರತದ ಕಡೆ ತಿರುಗಿದ್ರು, ನಿಮ್ಮ ಹತ್ರ ಇದೆಯಲ್ಲ ವ್ಯಾಕ್ಸಿನ್, ನಮ್ಗೆ ಕೊಡಲ್ವಾ? ನರೇಂದ್ರ ಮೋದಿ ಹೇಳಿದ್ರು, ನಮ್ದು 2 ಕಂಡೀಷನ್. ನಮ್ಮ ಜನಕ್ಕೆ ಕೊಡುವಾಗಲೇ ನಿಮಗೂ ಕೊಡ್ತೀವಿ, ಯಾಕಂದ್ರೆ ಪ್ರೊಡಕ್ಷನ್ ಕೆಪಾಸಿಟಿ ಅಮೆರಿಕಕ್ಕಿಂತ ಜಾಸ್ತಿ ಇದೆ, ನಮ್ಮ ಹತ್ರ ಪ್ರೊಡಕ್ಷನ್ ಮಾಡಿ ಕೊಡಬಲ್ಲೆವು, ಏನ್ ತೊಂದರೆ ಇಲ್ಲ. 2ನೇ ಕಂಡೀಷನ್ ಏನ್ ಗೊತ್ತಾ? ವ್ಯಾಕ್ಸಿನ್ ಪ್ರೊಡಕ್ಷನ್ಗೆ ಎಷ್ಟು ಕಾಸ್ಟ್ ಆಗಿದೆಯೋ ಅದ್ರ ಮೇಲೆ 1 ರೂಪಾಯಿ ಲಾಭ ಬೇಡ ಕಣ್ರಪ್ಪ, 249 ರೂಪಾಯಿ ಆಗುತ್ತೆ, ಅಷ್ಟು ಕೊಟ್ರೆ ಸಾಕು ನಮಗೆ ಅಂತ ಬರೀ 249 ರೂಪಾಯಿ ಕೊಡ್ತೀನಿ ಅಂತ ಒಪ್ಪಿಕೊಂಡ ರಾಷ್ಟ್ರ ನಮ್ದು. ಚಪ್ಪಾಳೆ ಸ್ವಲ್ಪ ಬೇಗ ಹೊಡೆದ್ರಿ ನೀವು. ಇನ್ನೊಂದು ಕೇಳೋದಿದೆ ನಿಮ್ಗೆ, ಇನ್ನೊಂದು ಹೇಳಿದ್ರೆ ಇನ್ನೂ ಖುಷಿ ಆಗ್ತೀರಾ ನೀವು. ಆಗ ಆ ರಾಷ್ಟ್ರಗಳು ಹೇಳಿದ್ವು 249 ರೂಪಾಯಿ ಇಲ್ವಲ್ಲ. ಮೋದಿ ಏನಂದ್ರು ಗೊತ್ತಾ? ಯಾವ ರಾಷ್ಟ್ರಗಳ ಬಳಿ ವ್ಯಾಕ್ಸಿನ್ ಕೊಂಡ್ಕೊಳ್ಳಿಕ್ಕೆ ದುಡ್ಡಿಲ್ವೋ ಅವರಿಗೆ ಉಚಿತವಾಗಿ ಭಾರತ ಕೊಡುತ್ತೆ ಅಂತ ಹೇಳ್ತಲ್ಲ ಜಗತ್ತಿನ ಏಕೈಕ ರಾಷ್ಟ್ರ. ಈಗ ನನ್ಗೆ ಹೇಳ್ರಿ, ಒಂದು ಡಬ್ಬಾ ಪ್ರಾಡಕ್ಟ್ ಮೇಲೆ ಪ್ರಾಫಿಟ್ ಮಾಡಿದ್ರೆ ಜನ ಶಭಾಷ್ ಅನ್ನುವಾಗ, ಜೀವ ಉಳಿಸೋ ಔಷಧಿಯನ್ನು ಉಚಿತವಾಗಿ ಕೊಡ್ತೀನಿ ಅಂದ್ರೆ ಚಪ್ಪಾಳೆ ತಡ್ತಿರಲ್ಲ ನೀವು. ಯಾಕೆ ಗೊತ್ತಾ? ಹಿಂದೂ ಸಂಸ್ಕೃತಿ ಹಂಗಿದೆ. ಜಗತ್ತಿನಲ್ಲಿ ಎಲ್ಲೆಲ್ಲಿ ಜನ ಇದ್ದಾರೋ ಅವರೆಲ್ಲರೂ ಸುಖವಾಗಿರ್ಲಿ ಅಂತ ಪ್ರಾರ್ಥಿಸುವಂತ ಜಗತ್ತಿನ ಏಕೈಕ ಸಂಸ್ಕೃತಿ ನಮ್ದು. ಆ ಕಾರಣಕ್ಕೆ ಮುಳುಬಾಗಿಲಿನ ಜನ ಚಪ್ಪಾಳೆ ಹೊಡಿತಾರೆ. ಪ್ರಾಫಿಟ್ ಬೇಕಾಗಿಲ್ಲಪ್ಪ, ನಮಗಿದು ಬೇಕು ಅಂತ. ಬರೀ ನರೇಂದ್ರ ಮೋದಿ ಮಾತ್ರ ಈ ಹಿಂದೂ ಸಂಸ್ಕೃತಿಗೆ ಬದುಕಿದ
ಕೂತವರಲ್ಲ, ಮುಳುಬಾಗಿನಲ್ಲಿ ಕೊನೆಯಲ್ಲಿ ಕೂತಿರುವ ಒಬ್ಬ ಸಾಮಾನ್ಯ ವ್ಯಕ್ತಿಯೂ ಕೂಡ ಈ ಸಂಸ್ಕೃತಿಗೆ ತಕ್ಕಂತೆ ಬದುಕ್ತಾನಲ್ಲ. ಪರಿಣಾಮ ಏನಾಯ್ತು ಗೊತ್ತಾ? ಈ ದೇಶ ಜಗತ್ತಿನ 100ಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ 30 ಕೋಟಿಗೂ ಹೆಚ್ಚು ವ್ಯಾಕ್ಸಿನ್ ಕಳಿಸ್ಕೊಡ್ತು, 20ಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ಉಚಿತ ವ್ಯಾಕ್ಸಿನ್ ಕೊಡ್ತು, 150ಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ನಾವು ಕರೋನಾ ಸಂಬಂಧಿತ ಔಷಧಿ ಕೊಟ್ವಿ. ಕೇಳೋ ರಾಷ್ಟ್ರ ಕೊಡೋ ಮಟ್ಟಿಗೆ ಬಂದ್ಬಿಡ್ತು. ಕಾಂಗ್ರೆಸ್ನವ್ರು ಗಲಾಟೆ ಮಾಡಿದ್ರು, ಎಲ್ಲ ಬೇರೆಯವ್ರಿಗೆ ಕೊಡ್ತಾ ಇದ್ದೀರಾ ನೀವು ಅಂತ. ನರೇಂದ್ರ ಮೋದಿ ಆ ಕಿರಿಕಿರಿ ತಾಳ್ಲಾಗದೆ ಹೊರಗಡೆ ಕಳಿಸೋದನ್ನ ಸ್ಟಾಪ್ ಮಾಡಿಬಿಟ್ರು. ಆಗ ಬ್ರೆಜಿಲ್ನವರು ಗಲಾಟೆ ಮಾಡಿದ್ರು, ನಮಗೆ ನೀವು ಕಳಿಸ್ಕೊಳ್ತೀರಾ ಅಂತ ಕೈ ಚಾಚ್ಕೊಂಡು ಕಾಯ್ಕೊಂಡು ಕೂತಿದ್ವಿ, ನೀವು ನೋಡಿದ್ರೆ ಸ್ಟಾಪ್ ಮಾಡಿಬಿಟ್ರಿ. ಈಗ ನಮ್ಮ ಜನರ ಜೀವದ ಮೇಲೆ ನಿಮ್ ಕಾಳಜಿನೇ ಇಲ್ವಾ ಅಂತ ಕೇಳಿದಾಗ ತುಂಬಾ ಬೇಸರದಿಂದ ನರೇಂದ್ರ ಮೋದಿ ಏನ್ ಮಾಡಿದ್ರು, ಆಯ್ತು ನಾನು ಕಳಿಸ್ತೀನಿ ಅಂತ ಒಂದು ಕನ್ಸೈನ್ಮೆಂಟ್ ಕಳಿಸ್ಕೊಟ್ರು. ಇಂಟ್ರೆಸ್ಟಿಂಗ್ ಸ್ಟೋರಿ ಇದು. ಮೇಲಿನ ಚಿತ್ರ ಇದೆಯಲ್ಲ, ವಿಮಾನದಲ್ಲಿ ಮೊದಲನೇ ಕನ್ಸೈನ್ಮೆಂಟ್ ಹೋಯ್ತು ಅವರಿಗೆ. ಆ ಕನ್ಸೈನ್ಮೆಂಟ್ ಹೋದ ತಕ್ಷಣ ಅಲ್ಲಿನ ಅಧ್ಯಕ್ಷ ಬೋರ್ಸೆಲಾರೋ ಏನಂತ ಟ್ವೀಟ್ ಮಾಡಿದ ಗೊತ್ತಾ? ಎರಡನೇ ಚಿತ್ರ ಏನ್ ಕಾಣ್ತಾ ಇದೆ ಟ್ವೀಟ್ ಮಾಡಿದ. ಆ ಚಿತ್ರದಲ್ಲಿ ಏನಿದೆ ಗೊತ್ತಾ? ಎಕ್ಸ್ಪ್ಲೈನ್ ಮಾಡ್ತೀನಿ. ಆ ಕಡೆ ನೋಡಿ, ಸಂಸ್ಕೃತದಲ್ಲಿ ಮತ್ತು ಇಂಗ್ಲಿಷ್ ನಲ್ಲಿ ಧನ್ಯವಾದ ಭಾರತ್ ಅಂತ ಬರೆದಿದ್ದಾರೆ. ಕೆಳಗಡೆ ಬ್ರೆಜಿಲ್ ನಲ್ಲಿ ಒಬ್ರಿಗಾಡೋ ಇಂಡಿಯಾ ಅಂತ ಬ್ರೆಜಿಲಿಯನ್ ಭಾಷೆಯಲ್ಲಿ ಬರೆದಿದ್ದಾರೆ. ಇನ್ನು ಮುಗ್ದಿಲ್ಲ. ಆ ಚಿತ್ರದ ಈ ಭಾಗದಲ್ಲಿ ಭಾರತ ಇದೆ, ಆ ಭಾಗದಲ್ಲಿ ಬ್ರೆಜಿಲ್ ಇದೆ, ಮಧ್ಯ ಸಂಜೀವಿನಿ ಪರ್ವತ ಹೊತ್ತ ಆಂಜನೇಯ ಭಾರತದಿಂದ ಬ್ರೆಜಿಲ್ಗೆ ಹಾರುವಂತ ಚಿತ್ರ ಟ್ವೀಟ್ ಮಾಡಿದ್ದಾರೆ. ನೀವು ಬೇಕಿದ್ರೆ ಅವನ ಅಕೌಂಟಿಗೆ ಹೋಗಿ, ಟ್ವಿಟರ್ ಅಕೌಂಟಿಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಬರೀ ಸಂಜೀವಿನಿ ಪರ್ವತ ಅಷ್ಟೇ ಇಟ್ಟಿಲ್ಲ, ಅದ್ರ ಮೇಲೆ ಒಂದು ಸಿರಿಂಜ್ ಇಟ್ಟು ಏನ್ ಹೇಳಿದ್ದಾರೆ ಅಂದ್ರೆ, ಈಗ ಸಂಜೀವಿನಿ ಸ್ವಲ್ಪ ಬೇರೆ ಆಗಿದೆ, ಸಿರಿಂಜ್ ರೂಪದಲ್ಲಿ ಬ್ರೆಜಿಲ್ಗೆ ಬರ್ತಿದೆ ಅಂತ. ಏನ್ರಿ ಈ ದೇಶದ ಪ್ರಧಾನಿ ಏನ್ ಮಾಡ್ಬಿಟ್ಟ ಪುಣ್ಯಾತ್ಮ. ಮಿತ್ರ, ನನಗೆ ಖುಷಿ ಏನು ಗೊತ್ತಾ? ಬ್ರೆಜಿಲ್ ಎಲ್ಲಿವರೆಗೂ ಬದುಕಿರುತ್ತೋ ಅಲ್ಲಿವರೆಗೂ ಬ್ರೆಜಿಲ್ನ ಇತಿಹಾಸಕಾರರು ಪಠ್ಯ ಪುಸ್ತಕದಲ್ಲಿ ಬರೀತಾರೆ, 2020ರ ದಶಕದಲ್ಲಿ ನಮ್ ಜೀವ ಉಳಿಸಿದ ರಾಷ್ಟ್ರ ಭಾರತ, ಅದನ್ನ ನಾವ್ ಯಾವತ್ತೂ ಮರಿಬಾರದು ಅಂತ ನಮ್ಮ ಬಗ್ಗೆ 4 ಗೌರವದ ಮಾತನಾಡ್ತಾರಲ್ಲ, ಅದಕ್ಕೆ ಕಾರಣವಾಗಿದ್ದು ಈ ದೇಶದ ಪ್ರಧಾನಿ. ಮಿತ್ರ, ಈ ದೇಶದ ಪ್ರಧಾನಿ ಎಷ್ಟೆಲ್ಲ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಹೋದ್ರೆ ಅಸಂಖ್ಯವಾಗುತ್ತೆ. ಆದ್ರೆ ಎಲ್ಲಕ್ಕಿಂತ ಸುಂದರವಾಗಿರುವಂತ ಸಂಗತಿ, ನಂಗೆ ಬಹಳ ಹಿಡಿಸಿರುವಂತ ಸಂಗತಿ ನಿಮ್ ಜೊತೆ ಹಂಚ್ಕೊಳ್ತೀನಿ ನಾನು. ಇದನ್ನ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಂತ ಕರೀತಾರೆ. ಪರ್ಲ್ ಅಂದ್ರೆ ಮುತ್ತು, ಸ್ಟ್ರಿಂಗ್ ಅಂದ್ರೆ ಹಾರ, ಮುತ್ತಿನ ಹಾರ ಅಂತ. ಚೀನಾದವರು ನಮ್ಗೊಂದು ಮುತ್ತಿನ ಹಾರ ಹಾಕಿದ್ದಾರೆ ಅಂತಿದ್ರೆ ಅರ್ಥ. ಆ ಚಿತ್ರದಲ್ಲಿ ನೋಡಿ, ಪಾಕಿಸ್ತಾನ ಅಂತ ಗ್ರೀನ್ ಕಲರ್ ಕಾಣುತ್ತಲ್ಲ, ಪಾಕಿಸ್ತಾನದಲ್ಲಿ ಚೀನಾ ಒಂದು ಬಂದರು ಮಾಡಿದೆ. ಅದನ್ನ ಗ್ವಾದಾರ್ ಪೋರ್ಟ್ ಅಂತ ಕರೀತಾರೆ, ಗ್ವಾದಾರ್ ಬಂದರು. ಈ ಬಂದರಲ್ಲಿ ಪಾಕಿಸ್ತಾನ ಏನ್ ಮಾಡಿದೆ ಗೊತ್ತಾ? ಚೆನ್ನಾಗಿ ಡೆವಲಪ್ ಮಾಡಿ ತಾನು ತನ್ನ ಹಡಗುಗಳನ್ನ ನಿಲ್ಸಿರ್ತೀನಿ, ಭಾರತದ ಗುಜರಾತಿನಿಂದ ಯಾವ ಹಡಗು ಮೂವ್ಮೆಂಟ್ ಆದ್ರೂ ಅದರ ಮೇಲೆ ಗಮನ ಇಟ್ಟಿರ್ತೀನಿ, ನಮ್ ಜೊತೆ ತಂಟೆ ಮಾಡಬೇಡಿ ಅಂತ ಎಚ್ಚರ ಕೊಡ್ಲಿಕ್ಕೆ. ಅದರ ಬಳಿ ಅಲ್ಲಿ ಮಾತ್ರ ಅಲ್ಲ, ಕೆಳಗಡೆ ಮಾಲ್ಡೀವ್ಸ್ ನಲ್ಲಿ ವ್ಯವಸ್ಥೆ ಮಾಡಿಟ್ಟಿದ್ದಾರೆ. ಶ್ರೀಲಂಕಾದ ಮೇಲೆ ತಮ್ಮ ಪ್ರಭಾವವನ್ನು ಇಟ್ಕೊಂಡು ಹಂಬನ್ ತೋಟ ಅನ್ನುವಂತ ಪೋರ್ಟ್ ನ ಬಂದರನ್ನ ಅಲ್ಲಿ ಡೆವಲಪ್ ಮಾಡ್ಕೊಂಡ್ರು. ಬಾಂಗ್ಲಾದೇಶದಲ್ಲಿ ಚಿತ್ತಗಾಂಗ್ ಪೋರ್ಟ್ ಅನ್ನು ಡೆವಲಪ್ ಮಾಡಿದ್ರು. ಆನಂತರ ನೀವು ಹೀಗೆ ಹೋದ್ರೆ ಮಲೇಷಿಯಾದಲ್ಲಿ ಇರ್ಬೋದು, ಸಿಂಗಾಪುರದಲ್ಲಿ ಇರ್ಬೋದು, ಅಲ್ಲೆಲ್ಲ ತಮ್ಮ ಪ್ರಭಾವವನ್ನು ಇಟ್ಕೊಂಡು ಭಾರತದ ಸುತ್ತಲೂ ಮುತ್ತಿನ ಹಾರ ಹಾಕಿ ಕೂರಿಸಿದ್ರು. ನೀವು ಸ್ವಲ್ಪ ಮಿಸ್ ಕಾಡಿದ್ರೆ ಅಟ್ಯಾಕ್ ಮಾಡ್ಲಿಕ್ಕೆ ನಾನು ರೆಡಿ ಆಗಿದ್ದೀನಿ ಅಂತ ಮುತ್ತಿನ ಹಾರ ಅಲ್ಲ ಮಿತ್ರರೇ, ಅದು ಕೊರಳಿಗೆ ಉರುಳು ಹಾಕಿ ಕೂರಿಸಿದ್ರು. ನಮ್ಮವ್ರು ಏನು ಮಾಡ್ಲಿಲ್ಲ ರೀ. ಸ್ವಲ್ಪ ಮಟ್ಟಿಗೆ ಅಟಲ್ ಬಿಹಾರಿ ವಾಜಪೇಯಿ ಒಂದಷ್ಟು ಪ್ರಯತ್ನ ಪಟ್ಟರು, ಅದು ಬಿಟ್ರೆ ಆನಂತರ ಬಂದ ಕಾಂಗ್ರೆಸ್ ಗವರ್ಮೆಂಟ್ ಚೀನಾಕ್ಕೆ ಶರಣಾಗತವಾಗಿ ಕೂತಿತ್ತು. ಅದಾದ ನಂತರ ಮೋದಿ ಬಂದ್ರಲ್ಲ, ಸುಮ್ಮನೆ ಇರ್ಲಿಕ್ಕಾಗತ್ತೇನು? ಮೋದಿ ಏನ್ ಮಾಡಿದ್ರು ಗೊತ್ತಾ? ನನ್ಗೆ ಯಾಕೆ ಮೋದಿ ಇಷ್ಟ ಅಂದ್ರೆ ಈ ಕಾರಣಕ್ಕೆ. ಮೋದಿ ಬಂದ್ಮೇಲೆ ಅವ್ರು ಮುತ್ತಿನ ಹಾರ ಹಾಕಿದ್ರು, ಇವ್ರ ನೆಕ್ಲೆಸ್ ಆಫ್ ಡೈಮಂಡ್ ಹಾಕಿದ್ರು, ಡೈಮಂಡ್ ನೆಕ್ಲೆಸ್ ವಾಪಸ್ ಹಾಕಿದ್ರು. ಡೈಮಂಡ್ ನೆಕ್ಲೆಸ್ ಹೆಂಗ್ ಹಾಕಿದ್ರು ಅಂತ ತೋರಿಸ್ತೀನಿ ನಾನು ನಿಮ್ಗೆ. ಅವರು ಪಾಕಿಸ್ತಾನದಲ್ಲಿ ಬಂದರು ಮಾಡಿದ್ರಲ್ಲ, ಪಾಕಿಸ್ತಾನಕ್ಕೆ ಎದುರಾಗಿರುವಂತ ಇರಾನ್ ನಲ್ಲಿ ಅಟಲ್ಜಿ ಶುರು ಮಾಡಿದ ಕೆಲಸವನ್ನ ಮೋದಿ ಕಂಪ್ಲೀಟ್ ಮಾಡಿದ್ರು. ಚಾಬಹಾರ್ ಅನ್ನುವಂತ ಬಂದರು ಮಾಡಿದ್ರು. ನಾನು ದೂರದಿಂದ ಬರಲ್ಲ, ನೀನ್ ಅಟ್ಯಾಕ್ ಮಾಡ್ಲಿಕ್ಕೆ ಬಂದ್ರೆ ಇಲ್ಲಿಂದಾನೇ ನಾನು ನಿನ್ನ ಗಮನಿಸ್ತೀನಿ ಅಂತ ಹೇಳಬಲ್ಲಂತ ಕೆಲಸ ಮಾಡಿದ್ರು. ಅಲ್ಲಿಗೆ ಮುಗಿಲಿಲ್ಲ. ಒಮನ್ ಅನ್ನುವಂತ ರಾಷ್ಟ್ರದಲ್ಲಿ ದುಕ್ಮ್ ಅನ್ನುವಂತ ಒಂದು ಪೋರ್ಟ್ ಅನ್ನು ಡೆವಲಪ್ ಮಾಡಿದ್ರು. ಒಮನ್ಗೂ ನರೇಂದ್ರ ಮೋದಿ ಅವ್ರಿಗೂ ಘನಿಷ್ಠವಾಗಿರುವಂತ ಸಂಬಂಧ. ನಾನು ಕನ್ನಡ ರಾಜ್ಯೋತ್ಸವಕ್ಕೆ ಒಮನ್ನಿಗೆ ಹೋಗಿದ್ದಾಗ ಅಲ್ಲಿರುವಂತ ಕನ್ನಡಿಗರು ಹೇಳ್ತಿದ್ರು, ಸರ್ ನರೇಂದ್ರ ಮೋದಿ ಅವ್ರ ಕಂಡ್ರೆ ಇಲ್ಲಿ ಜನರಿಗೆ ಬಹಳ ಪ್ರೀತಿ, ಇಲ್ಲಿ ರಾಜನು ಬಹಳ ಇಷ್ಟಪಡ್ತಾನೆ, ಅವ್ರನ್ನ ಬ್ರದರ್ ಅಂತ ಕರೀತಾನೆ, ನಮ್ ದೇಶಕ್ಕೂ ನರೇಂದ್ರ ಮೋದಿಗೂ ಒಂದು ಸಂಬಂಧ ಇದೆ ಅಂತ. ನಾನು ಏನಪ್ಪಾ ಅಂದೆ, ಒಮನ್ ಅನ್ನೋದನ್ನು ಉಲ್ಟಾ ಮಾಡಿದ್ರೆ ನಮೋ ಅಂತ ಆಗುತ್ತೆ ನೋಡಿ ಸರ್, ಅದು ಏನ್ ಸಂಬಂಧ ಇದೆ ಇದು ಅಂತ. ಬಹಳ ಚೆನ್ನಾಗಿದೆ ಇವೆಲ್ಲ. ನರೇಂದ್ರ ಮೋದಿ ಈ ಸೀಶೆಲ್ಸ್ ನಲ್ಲಿ ಅಸಂಪ್ಷನ್ಸ್ ಐಲ್ಯಾಂಡ್ ಮಾಡಿದ್ರು. ಇಡೀ ಶ್ರೀಲಂಕಾ ಅಂತ ತೆಕ್ಕೆ ತೆಗೆದುಕೊಂಡ್ರು. ಶ್ರೀಲಂಕಾ ಕ್ರೈಸಿಸ್ಗೆ ಹೋಗಿದ್ದಾಗ $4.5 ಬಿಲಿಯನ್ ಸಾಲ ಕೊಟ್ಟಿದ್ದು ಭಾರತ.
ಸಾಲ ಕೊಟ್ಮೇಲೆ ಈಗ ಶ್ರೀಲಂಕಾ ಏನ್ ಹೇಳುತ್ತೆ ಗೊತ್ತಾ, ಹಂಬಂತೋಟ ಪೋರ್ಟ್ ಅಲ್ಲ, ಶ್ರೀಲಂಕಾದ ಹತ್ರಕ್ಕೂ ಚೀನಾ ಅಂತ ಬಿಡಲ್ಲ ಅಂತ ಶ್ರೀಲಂಕಾ ನಮ್ ಕಡೆಗೆ ಬಂದಾಯ್ತು. ನಿಧಾನವಾಗಿ ನರೇಂದ್ರ ಮೋದಿ ಅವರು ಇಂಡೋನೇಷ್ಯಾದಲ್ಲಿ ಪೋರ್ಟ್ ಡೆವಲಪ್ ಮಾಡಿದ್ರು, ಸಿಂಗಾಪುರದಲ್ಲಿ ಚಂಗಿ ಪೋರ್ಟ್ ಅನ್ನು ಡೆವಲಪ್ ಮಾಡಿದ್ರು. ಆ ಕಡೆ ಜಪಾನ್ಗೆ ಚೀನಾ ಕಂಡ್ರೆ ಆಗೋದಿಲ್ಲ, ಅದಕ್ಕಾಗಿ ಜಪಾನ್ ಜೊತೆ ಸಂಬಂಧವನ್ನು ಬೆಳೆಸ್ಕೊಂಡ್ರು. ಮಂಗೋಲಿಯಾದಲ್ಲಿ ಅವ್ರು ಅಲ್ಲಿಗೆ ಹೋಗಿ ಅಲ್ಲಿ ತಮಗೆ ಬೇಕಾಗಿರುವಂತ ವ್ಯವಸ್ಥೆಯನ್ನು ಮಾಡಿಕೊಂಡು ಚೀನಾ ಸುತ್ತಲೂ ಒಂದು ಉರುಳನ್ನು ಹಾಕಿ, ನೀನು ಹಾರ ಹಾಕು, ನಾನು ಡೈಮಂಡ್ ನೆಕ್ಲೆಸ್ ಹಾಕ್ತೀನಿ, ನೀನ್ ತಂಟೆ ಮಾಡಿದ್ರೆ ಹೆಂಗ್ ಎದುರಿಸಬೇಕು ಅಂತ ನಮ್ಗೆ ಗೊತ್ತಿದೆ ಅಂತ ಎಚ್ಚರಿಕೆ ಕೊಟ್ರಲ್ಲ, ಇದು ನರೇಂದ್ರ ಮೋದಿ ಮಾಡಿದ ಕೆಲಸ. ಮಿತ್ರ, ಇವತ್ತು ಹೆಂಗಾಗಿದೆ ಗೊತ್ತೇನು? ಚೀನಾನ ಎದುರಿಸಬಲ್ಲಂತ ಸಾಮರ್ಥ್ಯ ಇರುವಂತ ಏಷಿಯನ್ ಜಯಂಟ್ ಯಾರಾದ್ರೂ ಇದ್ದಾರಾ ಅಂತ ಕೇಳಿದ್ರೆ ನಿಸ್ಸಂಶಯವಾಗಿ ಭಾರತ ಮಾತ್ರ ಅಂತ ಇಡೀ ಜಗತ್ತು ನಮ್ಮ ರಿಲೈ ಆಗಬಲ್ಲಂತ ವ್ಯವಸ್ಥೆ ಮಾಡಿದ್ದು ನರೇಂದ್ರ ಮೋದಿ. ಆ ಕಾರಣಕ್ಕೆ ನಂಗೆ ನರೇಂದ್ರ ಮೋದಿ ಇಷ್ಟ ಆಗ್ತಾರೆ. ಇವತ್ತಾನೆ ಅಮೆರಿಕಾದ ಒಂದು ರಿಪೋರ್ಟ್ ಬಂದಿದೆ, ಗೊತ್ತಿಲ್ಲ ನಂಗೆ ಹಿಂಗೆ ಆಗುತ್ತೋ ಇಲ್ವೋ ಅಂತ. ಅಮೆರಿಕ ಏನ್ ಹೇಳಿದೆ ಅಂತಂದ್ರೆ, ಸದ್ಯದಲ್ಲೇ ಚೀನಾ ಮತ್ತು ಭಾರತದ ಯುದ್ಧ ಆಗಬಹುದು ಅಂತ. ಆದ್ರೆ ಯುದ್ಧ ಯಾವತ್ತೂ ನಡೆಯಲ್ಲ. ಯಾಕೆ ಅಂತಂದ್ರೆ ಸಮಬಲ ಇದ್ರೆ ಯುದ್ಧ ನಡೆಯಲ್ಲ, ವೀಕ್ ಇದ್ದವ್ರ ಮೇಲೆ ಮಾತ್ರ ಮತ್ತೊಬ್ಬರು ಏರಿ ಬರೋದು. ಭಾರತ ಇವತ್ತು ಸಮಬಲವಾಗಿದೆ, ನೀನು ಬಾ ನಾನು ನೋಡ್ಕೋತೀವಿ ಅಂತ. ಎಲ್ಲಿವರೆಗೂ ಅಂತಂದ್ರೆ ಕಳೆದ 3-4 ದಿನಗಳ ಹಿಂದೆ 10,000 ಜನ ಸೈನಿಕರನ್ನ ಚೀನಾ ಬಾರ್ಡರ್ ಅಲ್ಲಿ ಭಾರತ ಕರ್ಕೊಂಡೋಗಿ ನಿಲ್ಲಿಸಿ, ನೀನ್ ತಂಟೆ ಮಾಡಿದ್ರೆ ಸರಿಯಾದ ಉತ್ತರ ಕೊಡೋದು ನನಗೆ ಗೊತ್ತಿದೆ ಅಂತ ಹೇಳುವ ಮಟ್ಟಿಗೆ ನಾವು ನಿಂತಿದ್ದೀವಲ್ಲ, ಇದು ಹೊಸ ಸಂಗತಿ. ಮಿತ್ರ, ಎಲ್ಲಿವರೆಗೂ ಅಂತಂದ್ರೆ ಅಗ್ನಿ 5 ಮಿಸೈಲ್ 2 ದಿನಗಳ ಹಿಂದೆ ಆಗಿರುವಂತ ಟೆಸ್ಟಿಂಗು ಏನ್ ಗೊತ್ತೇನು? ಅಗ್ನಿ 5 ಮಿಸೈಲ್ ಹೊಸದಿದು. ಜಗತ್ನಲ್ಲಿ 5 ರಾಷ್ಟ್ರಗಳ ಬಳಿ ಮಾತ್ರ ಇರುವಂತ ಕೆಪಾಸಿಟಿಯಲ್ಲಿ ಒಂದು ರಾಷ್ಟ್ರ ಭಾರತ. ಒಂದು ಮಿಸೈಲ್ ಅಲ್ಲಿ ಒಂದು ವಾರೆಂಟ್ ಹೋಗುತ್ತೆ, ಅದು ಹೋಗಿ ಅಟ್ಯಾಕ್ ಮಾಡುತ್ತೆ. ಈಗ ನಾವೇನ್ ಮಿಸೈಲ್ ಹೊಸದಾಗಿ ತಯಾರು ಮಾಡಿದ್ದೀವೋ ಅದರಲ್ಲಿ ಒಂದು ಮಿಸೈಲ್ ಒಳಗೆ 10 ವಾರೆಂಟ್ ಅನ್ನು ಇಟ್ಟು ಒಂದೇ ಸಲಕ್ಕೆ 10 ಟಾರ್ಗೆಟ್ ಅನ್ನು ಹೊಡೆಯಬಲ್ಲಂತ ಸಾಮರ್ಥ್ಯ ಇರುವಂತ ಅಗ್ನಿ 5 ಮಿಸೈಲ್ ನ ಟೆಸ್ಟ್ ಮಾಡಲಾಗಿದೆ. ಜಗತ್ತಿನ 5 ರಾಷ್ಟ್ರಗಳ ಬಳಿ ಇರುವಂತ ಈ ಕೆಪಾಸಿಟಿಯಲ್ಲಿ ಒಂದು ಭಾರತ. ನರೇಂದ್ರ ಮೋದಿ ಭಾರತವನ್ನು ಹಂಗೆ ಡೆವಲಪ್ ಮಾಡಿದ್ದಾರೆ. ಹೆಂಗ್ ಬೇರೆಯವ್ರ ಕಣ್ಣು ಹಾಕ್ಲಿಕ್ಕೆ ಸಾಧ್ಯ? ಇಟ್ ಇಸ್ ನಾಟ್ ಪಾಸಿಬಲ್. ನಂಗೆ ಬಹಳ ಜನ ಕೇಳ್ತಾರೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಇಷ್ಟು ಹುಚ್ಚಿ ಆಗ್ತೀನಿ, ನನಗೆ ದುಡ್ಡು ಕೊಡ್ತಾರ ನರೇಂದ್ರ ಮೋದಿ ಅಂತ. ತುಂಬಾ ಜನರಿಗೆ ಹಂಗೊಂದಿದ್ದೀರಿ, ಚಕ್ರವರ್ತಿ ಇಷ್ಟೆಲ್ಲ ಯಾಕೆ ತಿರುಗಾಡ್ತಾನೆ, ದುಡ್ಡು ಕೊಡ್ತಾರ ನರೇಂದ್ರ ಮೋದಿ ಅಂತ. ನರೇಂದ್ರ ಮೋದಿ ಅಲ್ಲ ರೀ, ಬರ್ದಿಟ್ಕೊಳ್ಳಿ ಈ ಮಾತನ್ನ. ವೇದಿಕೆ ಮೇಲೆ ಇದ್ದಾರೆ, ಆಚಾರ್ಯರು ಇದ್ದಾರೆ, ಅವ್ರ ಎದುರುಗಡೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನರೇಂದ್ರ ಮೋದಿ ಅಲ್ಲ, ಲೋಕಲ್ ಲೀಡರ್ಗಳಿಂದಲೂ ಸ್ವಂತಕ್ಕೋಸ್ಕರ 1 ಪೈಸೆ ಇದುವರೆಗೂ ಪಡೆದಿಲ್ಲ ಅನ್ನುವಂತ ಧಿಮಾಕು ನನಗಿದೆ. ಯಾರಾದ್ರೂ ಬಂದು ಹೇಳಿ, ಯಾರಾದ್ರೂ ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಬಂದು ಹೇಳಿ. ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದ್ರೆ, ಹೇಳಬಾರ್ದು, ಎಲ್ರಿಗೂ ಈ ದಿಮಾಕು ಅನ್ಸ್ಬೋದು, ಚಕ್ರವರ್ತಿಗೆ ದುರಹಂಕಾರ ಅನ್ಸ್ಬೋದು, ದಯವಿಟ್ಟು ಕ್ಷಮಿಸಿ, ಇದನ್ನು ಹೇಳಲೇಬೇಕು ಅನ್ನೋ ಕಾರಣಕ್ಕೆ ಹೇಳ್ತೀನಿ. ತುಂಬಾ ಬಾರಿ ಪತ್ರಕರ್ತರು ಈ ಪ್ರಶ್ನೆ ಕೇಳ್ತಾರೆ. ಭದ್ರಾವತಿ ಒಬ್ಬ ಪತ್ರಕರ್ತ ನಂಗೆ ಕೇಳ್ದ, ನರೇಂದ್ರ ಮೋದಿ ಅವರು ಕ್ಯಾಶ್ ಕೊಡ್ತಾರೋ ಅಥವಾ ಡೈರೆಕ್ಟ್ ದುಡ್ಡು ಕೊಟ್ಬಿಡ್ತಾರೋ ಅಂತ, ಅಕೌಂಟಿಗೆ ಹಾಕ್ತಾರೋ ಅಂತ. ನನ್ಗೆ ನಗು ಬರ್ತಿರಲ್ಲ ಹಿಂಗೆ ಯೋಚನೆ ಮಾಡುವಾಗ. ಒಂದೇ ಮಾತು ಹೇಳಬಲ್ಲೆ ಮಿತ್ರರೇ, ಹೆಂಗ್ ಸ್ವೀಕಾರ ಮಾಡ್ತಿರೋ ಮಾಡಿ. ನನ್ನ ದುಡ್ಡಲ್ಲಿ ಕೊಂಡ್ಕೊಳ್ಬಹುದಾಗಿರುವಂತ ವ್ಯಕ್ತಿ ಇದುವರೆಗೂ ಹುಟ್ಟಿಲ್ಲ ಭೂಮಿ ಮೇಲೆ ಅಂತ ನಾನು ತುಂಬಾ ಧೈರ್ಯವಾಗಿ ಹೇಳಬಲ್ಲೆ. ಇದಕ್ಕಿಂತ ಹೆಚ್ಚೇನೂ ಇಲ್ಲ. ಆದ್ರೆ ನರೇಂದ್ರ ಮೋದಿ ಅವ್ರ ಮೇಲೆ ಇಷ್ಟು ಯಾಕ್ರಿ ಪ್ರೀತಿ? ಯಾವ ಭಾರತ ಮಾತೆ ಮುಖದಲ್ಲಿ ಮಂದಹಾಸ ತರಿಸ್ಬೇಕು ಅಂತ ನಾವೆಲ್ಲ ಹಗಲು ರಾತ್ರಿ ಪ್ರಯತ್ನ ಪಡ್ತೀವೋ, ಆ ಮನುಷ್ಯ ಅದನ್ನು ಮಾಡ್ತಿದ್ದಾನಲ್ಲಪ್ಪ, ಅವನ ಜೊತೆಯಲ್ಲಿ ಬಲವಾಗಿ ನಿಂತು ಬಿಡೋಣ, ಇನ್ನೊಂದು 5 ವರ್ಷ ಇರ್ಲಿ ಅನ್ನೋದು ಬಿಟ್ರೆ ಮತ್ತೇನೂ ಇಲ್ಲ ರೀ. ಇನ್ಯಾವ ಕಾಳಜಿ, ಇನ್ಯಾವ ಆಕಾಂಕ್ಷೆಯೂ ಇಲ್ಲ. ನರೇಂದ್ರ ಮೋದಿ ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ, ಅವನು ಎದೆ ಮಾತ್ರ 56 ಇಂಚ್ ಮಾಡ್ಕೊಂಡಿರೋದಲ್ಲ, ನನ್ನದು ಮತ್ತು ನಿಮ್ಮ ಎದೆನೂ 56 ಇಂಚ್ ಮಾಡಿದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ಖುಷಿಯಾಗೋದಷ್ಟೇ. ಆ ಒಂದೇ ಕಾರಣಕ್ಕೋಸ್ಕರ ನಾನು ಸುಮ್ಮನೆ ನಿಮ್ಗೆ ಹೇಳ್ಬೋದು ಅಂತಂದ್ರೆ, ಎಂಥ ದೇಶದಲ್ಲಿ ಇದ್ವಿ ಗೊತ್ತೇನು ನಾವು? ಎಂಥ ದೇಶದಲ್ಲಿದ್ವಿ ಅಂತಂದ್ರೆ, ಮುಂಬೈಗೆ ಪಾಕಿಸ್ತಾನಿಯರು ಬಂದು ದಾಳಿ ಮಾಡಿ 4 ಜನ, ಅಜ್ಮಲ್ ಕಸಬ್ ನೇತೃತ್ವದಲ್ಲಿ 4 ಜನ ದಾಳಿ ಮಾಡಿ 250ಕ್ಕೂ ಹೆಚ್ಚು ಜನರನ್ನ ಶೆಂಡಾಡಿ ಹೋದಾಗ, ಅವರ ನಡು ರಸ್ತೆಯಲ್ಲಿ ಹೆಣ ಮಾಡಿಟ್ಟು ಹೋದಾಗ ಭಾರತದ ರಿಯಾಕ್ಷನ್ ಏನಿತ್ತು ಗೊತ್ತಾ? ಏನು ಮಾಡ್ಲಿಲ್ಲ ರೀ ಪಾಕಿಸ್ತಾನಕ್ಕೆ ನಾವು. ಯಾಕೆ ಅಂತ ಕೇಳಿದ್ರೆ, ಅವತ್ತಿನ ಸರ್ಕಾರ ಏನ್ ಹೇಳ್ತು ಗೊತ್ತಾ? ಇವತ್ತು 250 ಜನ ಸತ್ತಿರೋದಕ್ಕೆ ಜಗತ್ತಿನ ಅನುಕಂಪ ನಮ್ಮ ಮೇಲಿದೆ, ನಾವೇನಾದ್ರೂ ಪಾಕಿಸ್ತಾನದ ಮೇಲೆ ಏರಿ ಹೋದ್ರೆ ಈ ಅನುಕಂಪ ಕಳ್ಕೊಂಡ್ಬಿಡ್ತೀವಿ, ಅದಕ್ಕೆ ಏನೂ ಮಾಡೋದು ಬೇಡ ಅಂತ. ಅದು ಒಂದು ಲೈಫ್ ಏನ್ರಿ? ಇಂಥ ಲೈಫ್ ಬದುಕಿದೀವಿ ನಾವು. ಆದ್ರೆ ನರೇಂದ್ರ ಮೋದಿ ಪ್ರಧಾನಿ ಆದ್ಮೇಲೆ ಪಾಕಿಸ್ತಾನವನ್ನು ಟ್ರೈ ಮಾಡ್ತು. ಏನ್ ಮಾಡ್ತು ಗೊತ್ತಾ? ಉರಿಯಲ್ಲಿ ಅಟ್ಯಾಕ್ ಮಾಡ್ತು. ಅಟ್ಯಾಕ್ ಮಾಡಿ 18 ಜನ ಸೈನಿಕರನ್ನ ಕೊಲ್ತು. ನರೇಂದ್ರ ಮೋದಿ ರಿಯಾಕ್ಷನ್ ಹೆಂಗಿತ್ತು ಅಂತಂದ್ರೆ, ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಪಾಕಿಸ್ತಾನದ 40 ಜನರನ್ನ ಉಡಾಯಿಸಿದ್ವಲ್ಲ, ಅದು ಭಾರತದ ಕೆಪಾಸಿಟಿ. ಉಡಾಯಿಸಿ ಸುಮ್ಮನೆ ಉಡಾಯಿಸಲಿಲ್ಲ, ವಾಪಸ್ ಬಂದು ಪ್ರೆಸ್ನವ್ರನ್ನ ಕರೆದು ನಿನ್ನೆ ರಾತ್ರಿ 40 ಜನರನ್ನ ಉಡಾಯಿಸಿದ್ದೀವಿ, ಇನ್ನೊಂದ್ಸಲ ತಂಟೆ ಮಾಡಿದ್ರೆ ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸ್ತೀವಿ ಅಂತ. ಕಾಂಗ್ರೆಸ್ನವ್ರು ಏನ್ ಹೇಳಿದ್ರು ಗೊತ್ತಾ ಅವಾಗ? ಪ್ರೂಫ್ ಕೊಡಿ. ನಮ್ಮವರಂದ್ರು, ಸೈನಿಕರಂದ್ರು, ನೆಕ್ಸ್ಟ್ ಟೈಮು ಹೋಗ್ಬೇಕಾದ್ರೆ ನಿಮ್ಮನ್ನೇ ಕರ್ಕೊಂಡು ಹೋಗ್ಬಿಡ್ತೀವಿ, ನೀವು ಫ್ಯಾಕ್ಟ್ ಚೆಕ್ ಮಾಡಿಬಿಡಿ ಅಂತ ಅಂದ್ಮೇಲೆ ಒಬ್ಬ ಕಾಂಗ್ರೆಸ್ನವ್ರು ಇದುವರೆಗೂ ರೆಡಿಯಾಗಿ ಬಂದಿಲ್ಲ.
ಅದಾದ ನಂತರ ಪಾಕಿಸ್ತಾನ ಮತ್ತೇನ್ ತಂಟೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನೆಕ್ಸ್ಟ್ ಮಾಡಿದ್ ಯಾವಾಗ ಗೊತ್ತಾ? ಎಲೆಕ್ಷನ್ಗಿಂತ ಈ ಎಲೆಕ್ಷನ್ ಏನಿತ್ತು ಇದ್ರ 5 ವರ್ಷದ ಹಿಂದೆ ಸರಿಯಾಗಿ ಎಲೆಕ್ಷನ್ ಬರೋ ಹೊತ್ತಲ್ಲಿ ಪುಲ್ವಾಮಾದಲ್ಲಿ ಅಟ್ಯಾಕ್ ಮಾಡಿ 40ಕ್ಕೂ ಹೆಚ್ಚು ಭಾರತೀಯ ಸೈನಿಕರನ್ನು ಕೊಂದ್ಬಿಡ್ತು. ಭಾರತದ ರಿಯಾಕ್ಷನ್ ಏನಿತ್ತು ಅಂತಂದ್ರೆ ಪಾಕಿಸ್ತಾನದ ಒಳಗೆ 60 ಕಿಲೋಮೀಟರ್ ಹೋಗಿ ಏರ್ ಸ್ಟ್ರೈಕ್ ಮಾಡಿ ಅಲ್ಲಿನ ಜನರನ್ನು ಉಡಾಯಿಸಿ ಬಂದ್ರಲ್ಲ ಭಾರತೀಯರು, ಅದು ಭಾರತದ ಸಾಧನೆ ಅಂತ. 60 ಕಿಲೋಮೀಟರ್ ಒಳಗೆ ಹೋಗಿ 200 ಜನರನ್ನು ಉಡಾಯಿಸಿದ್ರು. ಆದ್ರೆ ಆಗೊಂದು ಘಟನೆ ನಡೀತು. ನರೇಂದ್ರ ಮೋದಿ ಅವರು ಎಂತ ಅದ್ಭುತವಾದ ವ್ಯಕ್ತಿ ಅಂತ ಹೇಳಬೇಕು ಅನ್ನೋ ಕಾರಣಕ್ಕೆ ಹೇಳ್ತೀನಿ. ಈ ವ್ಯಕ್ತಿ ಇದ್ದಾನಲ್ಲ, ಈತನ ಹೆಸರು ಏನು? ಅಭಿನಂದನ್ ಅಂತ. ವೆರಿ ಗುಡ್, ಎಲ್ರಿಗೂ ನೆನಪಿದೆ, ನಾನು ಹೇಳಬೇಕಾದ ಏನಿಲ್ಲ. ಅವನ ವಿಮಾನಕ್ಕೆ ಗುಂಡು ತಾಕಿ ಆ ವಿಮಾನ ನಾಶವಾಗೋ ಹೊತ್ತಲ್ಲಿ ಎಜೆಕ್ಟ್ ಮಾಡ್ಕೊಂಡು ಬಿದ್ದವನು ಪಾಕಿಸ್ತಾನದ ಬಾರ್ಡರ್ ಒಳಗೆ ಬಿದ್ಬಿಟ್ಟ. ಪಾಕಿಸ್ತಾನಿ ಹಿಡಿದ್ರು, ಹೊಡೆದ್ರು, ಕರ್ಕೊಂಡೋದ್ರು. ಅವ್ರಿಗೆ ಬಹಳ ಖುಷಿ ಆಯ್ತು. ಒಂದು 3 ತಿಂಗಳು ಇವನ್ನ ಇಟ್ಕೊಂಡು ಭಾರತವನ್ನ ಹ್ಯೂಮಿಲಿಯೇಟ್ ಮಾಡಬೇಕು. 200 ಜನ ಭಯೋತ್ಪಾದಕರು ಹೋದ್ರೆ ಏನಾಯ್ತು, ಒಬ್ಬ ಸೈನಿಕನ ಹಿಡಿದಿದ್ದೀವಿ, ಭಾರತವನ್ನು ಅಳಿಸ್ಬೇಕು ಅಂತ ಅವ್ರು ನಿಶ್ಚಯ ಮಾಡಿದ್ರು. ನಾನು ಅನ್ಕೊಂಡೆ 3 ತಿಂಗಳು ಇದೇ ಕರ್ಮಾಲಪ್ಪ, ಇವ್ರು ಮಾಡೋದನ್ನೇ ನೋಡ್ತಾ ಇರ್ಬೇಕಲ್ಲ ಅಂತ. ಅಷ್ಟೊತ್ತಿಗೆ ಸರಿಯಾಗಿ 3 ತಿಂಗಳಲ್ಲ, 3 ದಿನ ಅಲ್ಲ, 24 ಗಂಟೆ ಕಳೆಯೋಕ್ಕಿಂತ ಮುಂಚೆ ಅವನನ್ನು ಕೊಟ್ಬಿಟ್ಟು ತಗೊಳ್ರಪ್ಪ ಅಂತ ಕೈ ಮುಗಿತ್ತು ಪಾಕಿಸ್ತಾನ. ಯಾಕೆ ಹಿಂಗ್ ಮಾಡ್ತು ಅಂತ ಗೊತ್ತಿರ್ಲಿಲ್ಲ. ಇತ್ತೀಚೆಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಒಬ್ರು ಇಂಟರ್ವ್ಯೂ ಕೊಟ್ಟು ಹೇಳಿದ್ದಾರೆ, ಅಭಿನಂದನ್ ಸಿಕ್ಕಾಕೊಂಡಿದ್ದಾನೆ ಅಂತ ಗೊತ್ತಾದ ತಕ್ಷಣ ನರೇಂದ್ರ ಮೋದಿ ಅಭಿನಂದನ್ ಬಿಡ್ತೀರಾ ಅಂತ ಕೇಳಿದ್ರಂತೆ ಪಾಕಿಸ್ತಾನಕ್ಕೆ. ಪಾಕಿಸ್ತಾನ ಹೇಳ್ತು, ಯಾಕೆ ಬಿಡೋದು, ಇಷ್ಟು ಸಿಕ್ಕಿದ್ದಾನೆ, ಯಾರು ಬಿಡ್ತಾರೆ ಅಂತ. ತಕ್ಷಣ ನರೇಂದ್ರ ಮೋದಿ ಹೇಳಿದ್ರಂತೆ 9 ಮಿಸೈಲ್ ಲಾಂಚರ್ಗಳನ್ನ ಪಾಕಿಸ್ತಾನದ ಕಡೆ ತಿರುಗಿಸಿ 24 ಗಂಟೆ ಟೈಮ್. ಅಭಿನಂದನ್ ವಾಪಸ್ ಬಂದ್ರೆ ಸರಿ, 25ನೇ ಗಂಟೆ ಭೂಪಟದಲ್ಲಿ ಪಾಕಿಸ್ತಾನ ಇಲ್ಲದೆ ಇರೋ ತರ ಮಾಡ್ತೀನಿ ಅಂತ ಯಾವಾಗ ನರೇಂದ್ರ ಮೋದಿ ಹೇಳಿದ್ರು, ಪಾಕಿಸ್ತಾನ ಅಮೆರಿಕಾದ ಹತ್ರ ಓಡ್ತಂತೆ ಉಳಿಸ್ಕೊಡಿ ಅಂತ. ಅಮೆರಿಕ ಏನ್ ಹೇಳ್ತಂತೆ ಗೊತ್ತಾ? ಮನಮೋಹನ್ ಸಿಂಗ್ ಅಲ್ಲ ಅದು, ಕೇಳಿದ್ ಮಾಡ್ತಾನೆ, ಬಿಟ್ಬಿಡಿ ಸುಮ್ಮನೆ ಅಂತ. ಅನಿವಾರ್ಯವಾಗಿ 24 ಗಂಟೆ ಕಳೆಯೋಕ್ಕಿಂತ ಮುಂಚೆ ಅಭಿನಂದನ್ನ ಬಿಟ್ಟು ಪಾಕಿಸ್ತಾನ ಕೈ ಮುಗಿಬೇಕಾಗಿ ಬಂತಲ್ಲ. ಇದು ಪಾಕಿಸ್ತಾನದ ಪರಿಸ್ಥಿತಿ. ನರೇಂದ್ರ ಮೋದಿ ಭಾರತವನ್ನ ಹಿಂಗ್ ಕಟ್ಟಿಕೊಟ್ಟಿದ್ದಾರೆ. ಈ ಮನುಷ್ಯ ಈ ಕೆಲಸ ಮಾಡಿರೋದನ್ನ ಹೇಳಲಿಕ್ಕೆ ದುಡ್ಡು ತಗೋಬೇಕೇನ್ರಿ ನಾನು? ಮಿತ್ರ, ಕಾಂಗ್ರೆಸ್ ಬಿಟ್ಬಿಟ್ರೆ ಏನ್ ಹೇಳ್ತಾರೆ ಗೊತ್ತಾ? ಇವತ್ತು ಮುಳುಬಾಗಿಲಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಿರೋ ಪ್ರತಿಯೊಬ್ಬರಿಗೂ 500 ರೂಪಾಯಿ ಕೊಟ್ಟಿದ್ದಾರೆ ಅಂತ. ನರೇಂದ್ರ ಮೋದಿ ಮಾಡಿರುವ ಕೆಲಸವನ್ನು ಕೇಳಲಿಕ್ಕೆ ದುಡ್ಡು ತಗೋಬೇಕೇನ್ರಿ ನಾವು? ಈ ಭಾರತದ ಗೌರವದ ಗುಣಗಾನ. ಮಿತ್ರ, ಇವತ್ತು ಪಾಕಿಸ್ತಾನದಲ್ಲಿ ಹೆಂಗಿದೆ ಗೊತ್ತೇನು? ಒಂದ್ ಕಾಲ ಇತ್ತು, ಕೋಲಾರದಲ್ಲೂ ಕೂಡ ಭಯೋತ್ಪಾದನೆ ಇದ್ದಂತ ಕಾಲ ಬಹಳ ದೂರ ಏನಿರಲಿಲ್ಲ. ಕೋಲಾರದ ಹುಡುಗ ಅವನು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಅವ್ರ ಅಮ್ಮ ಹೇಳೋರು, ಹುಷಾರ್ ಕಣ, ಬೆಂಗಳೂರಲ್ಲಿ ಎಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೋ ಹೇಳಕ್ ಬರಲ್ಲ ಅಂತ. ನರೇಂದ್ರ ಮೋದಿ ಬಂದ್ಮೇಲೆ ಬಾಂಬ್ ಬ್ಲಾಸ್ಟ್ ಅಂತ ತಂಟೆನೇ ಇಲ್ಲ ರೀ. ಈ ದೇಶದಲ್ಲಿ ಎಲ್ಲೂ ಬಾಂಬ್ ಬ್ಲಾಸ್ಟ್ ನ ಪರಿಸ್ಥಿತಿಯೇ ಇಲ್ಲ. ಇಲ್ಲಿ ಸಿದ್ದರಾಮಯ್ಯವ್ರು ಬಂದ್ಮೇಲೆ ರಾಮೇಶ್ವರಂಗೆ ಬಾಂಬ್ ಬ್ಲಾಸ್ಟ್ ಆಗಿದೆ. ಯಾಕೆಂದ್ರೆ ಅವ್ರಿಗೆಲ್ರಿಗೂ ಒಂದ್ ಸ್ವಲ್ಪ ಧೈರ್ಯ ಬಂದಿದೆ, ಸಿದ್ದರಾಮಯ್ಯವ್ರು ಕಾಪಾಡ್ತಾರೆ ನಮ್ಮನ್ನ ಅಂತ. ಕಾಪಾಡಿದ್ರಲ್ಲ. ಇದು ಬಾಂಬ್ ಬ್ಲಾಸ್ಟ್ ಭಯೋತ್ಪಾದಕರು ಮಾಡಿದ್ದಲ್ಲ, ಸಿಲಿಂಡರ್ ಬ್ಲಾಸ್ಟ್ ಅಂದ್ರ ಮೊದಲು. ಈ ಬಾಂಬ್ ಬ್ಲಾಸ್ಟ್ ಸಿಲಿಂಡರ್ ಬ್ಲಾಸ್ಟ್ ಅಲ್ಲ ಅಂತ ಗೊತ್ತಾದ್ಮೇಲೆ ರಾಮೇಶ್ವರಂ ಕೆಫೆಯ ವೈಭವ ತಡಿಲಾಗದೆ ಅವರು ಆಪೋಸಿಷನ್ ಅವ್ರು ಯಾರೋ ಮಾಡಿರೋದು ಅಂತಂದ್ರು. ಈಗ ಬಾಯಿ ಮುಚ್ಕೊಂಡು ಒಪ್ಕೊಂಡಿದ್ದಾರೆ, ಇದಾಗಿರೋದು ಸದ್ದೇ ಇಲ್ಲ ಈಗ. ಅಂದ್ರೆ ಅವ್ರನ್ನ ಉಳಿಸ್ಲಿಕ್ಕೆ ಪ್ರಯತ್ನ ಪಡ್ತಿರುವಂತ ಜನ. ಹಿಂಗಾಗಿ ನಡೆಯುತ್ತೆ. ಆದ್ರೆ ನರೇಂದ್ರ ಮೋದಿ ಬಂದ್ಮೇಲೆ ನಡಿಲೇ ಇಲ್ಲ. ಉಲ್ಟಾ ಏನ್ ನಡೀತಿದೆ ಗೊತ್ತಾ? ಇವತ್ತು ನೀವು ಕೇಳಿದ್ರೆ ಆಶ್ಚರ್ಯ ಪಡ್ತೀರಿ. ಈ ವರದಿ ನೋಡಿ. ಈ ವರದಿ ಹೇಳುತ್ತೆ, ಸಾಜಿದ್ ಮೀರ್ ಅಂತ 26/11 ನಲ್ಲಿ ಮೋಸ್ಟ್ ವಾಂಟೆಡ್ ಭಾರತಕ್ಕೆ ಯಾರಿದ್ದಾನೋ ಅವನನ್ನ ಪಾಕಿಸ್ತಾನದ ಜೈಲಿನಲ್ಲೇ ವಿಷಾಕ್ಕೆ ಯಾರೋ ಕೊಂದ್ರು. ಪಾಕಿಸ್ತಾನದಲ್ಲಿ ಇದುವರೆಗೂ 45ಕ್ಕೂ ಹೆಚ್ಚು ಭಾರತಕ್ಕೆ ಬೇಕಾದ ಭಯೋತ್ಪಾದಕರನ್ನ ನಡು ರಸ್ತೆಯಲ್ಲಿ ಶೂಟ್ ಮಾಡಿ ಕೊಲ್ಲಲಾಗ್ತಾ ಇದೆ. ಅವರು ವಾಕಿಂಗ್ ಮಾಡುವಾಗ, ಅವರು ಕ್ಲಿನಿಕ್ಗೆ ಹೋಗಿರುವಾಗ, ನಮಾಜ್ ಮಾಡ್ತಿರುವಾಗ ಯಾರೋ ಇಬ್ಬರು ಬರ್ತಾರೆ, ಡಮ್ ಅನ್ಸ್ಬಿಟ್ಟು ಹೋಗ್ತಾರೆ. ಪಾಕಿಸ್ತಾನ ಹೇಳುತ್ತೆ ಯಾರು ಮಾಡಿದ್ರು ಅಂತ ನಂಗೆ ಹಿಡಿಯಕ್ಕೆ ಆಗ್ತಿಲ್ಲ. ಭಾರತ ಹೇಳುತ್ತೆ ನನಗೂ ಗೊತ್ತಿಲ್ಲಪ್ಪ ಯಾರು ಮಾಡಿದ್ರು ಅಂತ. ಆದ್ರೆ ಇಷ್ಟಂತೂ ಸತ್ಯ, ಈ ಅನ್ನೋನ್ ಗನ್ಮ್ಯಾನ್ಗಳು ಹೆಂಗ್ ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ, ಪಾಕಿಸ್ತಾನದಲ್ಲಿ ಭಾರತಕ್ಕೆ ಬೇಕಾದ ಭಯೋತ್ಪಾದಕರ ಹೆಂಡತಿಯರು ಅವ್ರ ಗಂಡಂದ್ರಿಗೆ ಹೇಳ್ತಿದ್ದಾರೆ, ಹೊರಗೆ ಹೋಗ್ಬೇಕಾದ್ರೆ ಹುಷಾರ್ರಿ, ಭಾರತದ ಅನ್ನೋನ್ ಗನ್ಮ್ಯಾನ್ಗಳು ಎಲ್ಲೆಲ್ಲಿ ತಿರುಗಾಡ್ತಿದ್ದಾರೋ ಗೊತ್ತಿಲ್ಲ, ನೀವು ಜೀವಂತವಾಗಿ ವಾಪಸ್ ಬರಬೇಕು ಅನ್ನೋದಷ್ಟೇ ನನ್ನ ಆಸೆ ಅಂತ ಅವ್ರು ಕೇಳಿಕೊಳ್ಳುವ ಮಟ್ಟಿಗೆ ಮಾಡಿದ್ದಾರಲ್ಲ. ಇದು ನರೇಂದ್ರ ಮೋದಿ ಭಾರತವನ್ನ ಕಟ್ಟಿರುವಂತ ರೀತಿ. ನನಗೆ ಈ ಕಾರಣಕ್ಕೆ ಹೆಮ್ಮೆ ನರೇಂದ್ರ ಮೋದಿ ಕುರಿತಂತೆ. ಹಾಗಂತ ಬರೀ ಭಾವನಾತ್ಮಕ ಸಂಗತಿಗಳಲ್ಲ, ನನಗೆ ಸಂಬಂಧಪಡದ ನಿಮಗೆ ಸಂಬಂಧಪಡದ ಸಂಗತಿಗಳಲ್ಲ. ನರೇಂದ್ರ ಮೋದಿ ಡೆವಲಪ್ಮೆಂಟಲ್ ಆಕ್ಟಿವಿಟಿ ಹೆಂಗೆ ಅಂತಂದ್ರೆ, ಉಳಿದೆಲ್ಲ ಪ್ರಧಾನಮಂತ್ರಿಗಳು ಇರೋ ಕಾಲಕ್ಕೆ ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಹೆಚ್ಚು ಕಡಿಮೆ 90-91,000 ಕಿಲೋಮೀಟರ್ ಹೈವೇ ಇತ್ತು. ನರೇಂದ್ರ ಮೋದಿ ನಿಶ್ಚಯ ಮಾಡಿದ್ರು, ಕಳೆದ 9 ವರ್ಷಗಳಲ್ಲಿ ಅದಕ್ಕೆ 55,000 ಕಿಲೋಮೀಟರ್ ಹೈವೇ ಆಡ್ ಮಾಡಿದ್ದಾರೆ. ಉಳಿದೆಲ್ಲ ಪ್ರಧಾನಮಂತ್ರಿಗಳು ಮಾಡಿದ 60%ಗಿಂತಲೂ ಹೆಚ್ಚನ್ನ ಒಬ್ಬರೇ ಪ್ರಧಾನಿ ಮಾಡಿದ್ದಾನೆ ಅಂತಂದ್ರೆ ನರೇಂದ್ರ ಮೋದಿ ಅವರ ಸಾಧನೆ ಇಮ್ಯಾಜಿನ್ ಮಾಡಿ. ಮನಮೋಹನ್ ಸಿಂಗ್ ಇದ್ದಾಗ ಒಂದ್ ದಿನಕ್ಕೆ ಹೈವೇ ರೇಟ್ ಏನ್ ಗೊತ್ತಾ? 11 ಕಿಲೋಮೀಟರ್ ಪರ್ ಡೇ.
ಒಂದು ಹಂತಕ್ಕಂತೂ 2 ಕಿಲೋಮೀಟರ್ಗೆ ಹೋಗಿತ್ತು. ನರೇಂದ್ರ ಮೋದಿ ಬಂದ ಮೇಲೆ ಆನ್ ಅನ್ ಆವರೇಜ್ ದಿನಕ್ಕೆ 29 ಕಿಲೋಮೀಟರ್ ಹೈವೇ ಆಗುತ್ತೆ. ಒಂದು ಹಂತದಲ್ಲಿ ವರ್ಲ್ಡ್ ರೆಕಾರ್ಡ್ 37 ಕಿಲೋಮೀಟರ್ ಪರ್ ಡೇ ಆಗುವಷ್ಟರ ಮಟ್ಟಿಗೆ ನರೇಂದ್ರ ಮೋದಿ ಹೈವೇ ರೇಟ್ ಅನ್ನು ತೆಗೆದುಕೊಂಡು ಹೋಗಿದ್ರು. ಇದು ನರೇಂದ್ರ ಮೋದಿ ನನಗೆ ನಿಮಗೆ ಕೊಡ್ತಾ ಇರುವಂತ ಶ್ರೇಷ್ಠವಾದ ಕೊಡುಗೆ ಅಂತ ನಾನು ಭಾವಿಸ್ತೀನಿ. ಹಾಗಂತ ಇಷ್ಟು ಸ್ಪೀಡ್ ಮಾಡ್ತಿದ್ದಾರೆ ಅಂತ ಕ್ವಾಲಿಟಿ ಇಲ್ಲ ಅನ್ಕೋಬೇಡಿ. ಮುಂಬೈ ನಾಗ್ಪುರ್ ಎಕ್ಸ್ಪ್ರೆಸ್ ವೇ ಅತ್ಯಂತ ಉದ್ದನೆಯ 701 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇ, ಕ್ವಾಲಿಟಿ ನೋಡ್ರಿ ಅದು. ಅದ್ರ ಪಕ್ಕದಲ್ಲಿರುವ ಡೆಲ್ಲಿ ಮೀರತ್ ಎಕ್ಸ್ಪ್ರೆಸ್ ವೇ 14 ಲೇನ್, ಒಂದೇ ಸಲಕ್ಕೆ 14 ಗಾಡಿಗಳು ಹೋಗಬಹುದಾಗಿರುವಂತ ವಿಸ್ತಾರವಾಗಿರುವಂತ ರೋಡ್, ಕ್ವಾಲಿಟಿ ನೋಡಿ. ಈ ಫೋಟೋ ಅಮೆರಿಕಾದ, ಸಿಂಗಾಪುರದ, ರಷ್ಯಾದ, ಜರ್ಮನಿಯ ರೋಡ್ಗಳದಲ್ಲ, ಭಾರತದ ರಸ್ತೆ ಇದು ಅನ್ನೋದು ನಂಗೆ ಬಹಳ ಹೆಮ್ಮೆಯ ಸಂಗತಿ. ಯಾವುದೋ ಡೆಲ್ಲಿ ಮೀರತ್ ಯಾಕೆ ಕೇಳ್ತೀರಾ? ಇದು ನೋಡಿ ಬೆಂಗಳೂರು ಮೈಸೂರು ಹೈವೇ, ಕ್ವಾಲಿಟಿ ನೋಡಿ ಅದರದ್ದು. ನಾನು ಓಡಾಡಿರೋ ಕಾರಣಕ್ಕೆ ಹೇಳ್ತೀನಿ, 3-3.5 ಗಂಟೆ ಹಿಡಿತಿತ್ತು. ಈಗ ಹೆಚ್ಚಂದ್ರೆ 70ರಿಂದ 80, ಮ್ಯಾಕ್ಸಿಮಮ್ 90 ನಿಮಿಷ, 70ರಿಂದ 90 ನಿಮಿಷದಲ್ಲಿ ಹೋಗ್ಬೋದು. ಈಗ ಮೈಸೂರು ಹತ್ರ ಈಗ ಹೊಸ ರಸ್ತೆಗಳನ್ನು ಕೊಡ್ತೀವಿ ಅಂತ ಮೊನ್ನೆ ತಾನೇ ಗಡ್ಕರಿ ಅವರು ಬಂದು ಹೇಳಿದ್ದಾರೆ. ಹೆಚ್ಚು ಕಡಿಮೆ 376-400 ಕಿಲೋಮೀಟರ್ ರೋಡು ಒಂದು 6-7 ಸಾವಿರ ಕೋಟಿ ರೂಪಾಯಿಲಿ ನಾವು ಅದನ್ನ ಮಾಡ್ತೀವಿ ಅಂತ ಅವ್ರು ಬಂದು ಹೇಳಿದ್ದಾರೆ. ಒಂದು ಪ್ರಾಮಿಸ್ ಮಾಡಿದ್ದಾರೆ, ಇನ್ನೊಂದು 2 ವರ್ಷದಲ್ಲಿ ಕರ್ನಾಟಕದ ರೋಡ್ಗಳು ಅಮೆರಿಕನ್ ರೋಡ್ ನ ಸ್ಟ್ಯಾಂಡರ್ಡ್ಸ್ ಇರೋ ತರ ಆಗುತ್ತೆ, ನೀವು ನೋಡ್ತೀರಾ ಅದನ್ನ ಅಂತ ಬಹಳ ಹೆಮ್ಮೆಯಿಂದ ಹೇಳಿ ಹೋಗ್ತಾರೆ. ಅಂತಂದ್ರೆ ಇದು ನರೇಂದ್ರ ಮೋದಿ ಕಾಲದಲ್ಲಿ ಆಗಿರೋದು. ಬರೀ ಒಳಗಿನ ರೋಡ್ ಅಲ್ಲ, ಈ ರೋಡ್ ನೋಡಿ, ಇದನ್ನು ಬೋಗಿಬಿಲ್ ಬ್ರಿಡ್ಜ್ ಅಂತ ಕರೀತಾರೆ. ಬಾರ್ಡರ್ ರೋಡ್, ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂ 2 ರಾಜ್ಯಗಳನ್ನ ಸಂಪರ್ಕಿಸುತ್ತೆ ಈ ಬ್ರಿಡ್ಜ್. ನದಿಗೆ ಅಡ್ಡಲಾಗಿ ಕಟ್ಟಿರುವಂತ ಬ್ರಿಡ್ಜ್ ಇದು. ಈ ಬ್ರಿಡ್ಜಿನ ಕಲ್ಪನೆ ಕಟ್ಟಿದ್ದು ದೇವೇಗೌಡರು 1997ರಲ್ಲಿ. ಅದಕ್ಕೆ ಅಡಿಪಾಯ ಹಾಕಿದ್ರು, ಮುಂದೇನು ಕೆಲಸ ಆಗಲಿಲ್ಲ. ಅವ್ರದ್ದು ಅಧಿಕಾರದಿಂದ ಇಳಿಬೇಕಾಗಿ ಬಂತು. 2002ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಬಂದ್ರು, ಕಾಮಗಾರಿ ಶುರು ಮಾಡಿದ್ರು. ನೀವು ಮೋಸ ಮಾಡ್ಬಿಟ್ವಿ ಅಟಲ್ಜಿಗೆ 2004ರಲ್ಲಿ. ಅವ್ರು ಸೋತ ಮೇಲೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತಲ್ಲ, ಒಂದು ಬೋಲ್ಟು ಒಂದು ನಟ್ಟು ಹಾಕಲಿಲ್ಲ. 2014ರಲ್ಲಿ ನರೇಂದ್ರ ಮೋದಿ ಬಂದ್ರು, 6,000 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ್ರು, 80,000 ಸ್ಟೀಲ್ ಪ್ಲೇಟ್ಗಳನ್ನ ಬಳಸಿ 2018ರ ವೇಳೆಗೆ ಈ ಬ್ರಿಡ್ಜ್ ನೇ ಕಂಪ್ಲೀಟ್ ಮಾಡಿ ದೇಶಕ್ಕೆ ಸಮರ್ಪಣೆ ಮಾಡಿದ್ರು. ಇದರ ಪರಿಣಾಮ ಏನ್ ಗೊತ್ತಾ? ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂ ನಡುವಿನ ದೂರ 170 ಕಿಲೋಮೀಟರ್ ಕಡಿಮೆ ಆಗುತ್ತೆ. ಪ್ರತಿ ದಿನಕ್ಕೆ 10 ಲಕ್ಷ ರೂಪಾಯಿ ಡೀಸೆಲ್ ಉಳಿತಾಯ ಆಗುತ್ತೆ. ಇನ್ನೂ ಲಾಭ ಯಾರಿಗೆ ಗೊತ್ತಾ? ಅರುಣಾಚಲ ಪ್ರದೇಶದ ಮೇಲೆ ಚೀನಾದವ್ರು ಅಟ್ಯಾಕ್ ಮಾಡಿ ನಾವು ಬಂದ್ಬಿಟ್ಟಿದೀವಿ ಅಂತ ಅನೌನ್ಸ್ ಮಾಡಿದ್ರೆ, ಅಸ್ಸಾಂನಲ್ಲಿರುವ ಭಾರತೀಯ ಸೈನ್ಯ ಪಡೆ 170 ಕಿಲೋಮೀಟರ್ ಕಡಿಮೆ ಟ್ರಾವೆಲ್ ಮಾಡಿ ಚೀನಾದವರ ಎದುರಿಗೆ ನಿಂತು ನಾವು ಬಂದ್ಬಿಟ್ಟಿದೀವಿ, ತಗೋ ಯುದ್ಧ ಶುರು ಮಾಡೋಣ ಅಂತ ಹೇಳ್ಬೋದಾಗಿರೋ ವಾತಾವರಣ ಇದೆಯಲ್ಲ, ಅದನ್ನ ಈ ಬ್ರಿಡ್ಜ್ ಮಾಡಿಕೊಡ್ತು. ಚಪ್ಪಾಳೆ ಸ್ವಲ್ಪ ಬೇಗ ಹೊಡೆದಿದ್ದೀರಿ. ಯಾಕೆ ಅಂತ ಹೇಳ್ತೀನಿ ನಾನು, ಯಾರು ಗಮನಿಸ್ಲಿಲ್ಲ. ಈ ಬ್ರಿಡ್ಜ್ ನೋಡಿ, ಕೆಳಗಡೆ ವೈಟ್ ಪಿಲ್ಲರ್ ಕಾಣ್ತಾ ಇದೆ, ಅದ್ರ ಮೇಲೆ ಸ್ಟೀಲ್ ಪ್ಲೇಟ್ಸ್ ಇದೆಯಲ್ಲ, ಅಲ್ಲಿ ಟ್ರೈನ್ ಹೋಗುತ್ತೆ. ಇನ್ ಸ್ವಲ್ಪ ಮೇಲೆ ನೋಡಿ ಎಲೆಕ್ಟ್ರಿಕಲ್ ಪೋಲ್ಸ್ ಕಾಣ್ತಿದೆ, ಅದು ಬಸ್ಸು ಕಾರು ಓಡಾಡ್ಲಿಕ್ಕೆ ನಾರ್ಮಲ್ ರೋಡ್. ಅದು ಡಬಲ್ ಡೆಕರ್ ಬ್ರಿಡ್ಜ್ ಇದು. ನರೇಂದ್ರ ಮೋದಿ ಮಾಡುವಂತ ಪ್ರತಿಯೊಂದು ಯೋಜನೆ ಆಲೋಚನೆಗಳಿದೆಯಲ್ಲ, ಅದು ಸಮಾಜಕ್ಕೆ ಉಪಯೋಗ ಆಗುವಂತ ಒಂದು ಅಪರೂಪದ ಯೋಜನೆ ನರೇಂದ್ರ ಮೋದಿ ತರ್ತಾರೆ. ರೋಡ್ಗಳ ಬಗ್ಗೆನೇ ಮಾತಾಡಿ ಅಂತ ನೀವೇನಾದ್ರೂ ಹೇಳಿದ್ರೆ ನಾನೊಂದು 2 ಗಂಟೆ ಮಾತನಾಡಬಲ್ಲೆ, ಆದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ತುರ್ತಾಗಿ, ಯಾಕಂದ್ರೆ ಮುಂದಿಂದಕ್ಕೆ ಹೋಗೋಣ ಅಂತ. ನಾನು ನೆಕ್ಸ್ಟ್ ನಿಮಗೆ ನರೇಂದ್ರ ಮೋದಿ ನಿಮ್ಮ ಬದುಕನ್ನು ಹೆಂಗ್ ಬದಲಾಯಿಸಿದ್ರು ನೋಡಿ. ಇದೊಂದು ರೈಲ್ವೆ ಸ್ಟೇಷನ್, ಹಳೇದು ಹಿಂಗಿತ್ತು, ಹೊಸದು ಹಿಂಗಾಗಿದೆ. ಇದು ಮಧ್ಯಪ್ರದೇಶದ್ದು, ಮಹಾರಾಷ್ಟ್ರದ್ದು, ಗುಜರಾತ್ನದ್ದು, ಒರಿಸ್ಸಾದೋ, ಕಾಶ್ಮೀರದ್ದು ಅಲ್ಲ, ಬೆಳಗಾವಿ ರೈಲ್ವೆ ಸ್ಟೇಷನ್ ಹಂಗಿತ್ತು. ಗೂಡಂಗಡಿ ತರ ಇತ್ತು, ಕಾರ್ಪೊರೇಟ್ ಆಫೀಸ್ ತರ ಮಾಡ್ಬಿಟ್ಟಿದ್ದಾರೆ, ಸಾಫ್ಟ್ವೇರ್ ಕಂಪನಿ ತರ ಮಾಡ್ಬಿಟ್ಟಿದ್ದಾರೆ ಅದನ್ನ. ಯಾತಕ್ಕೆ ಅಂತಂದ್ರೆ ಈ ದೇಶದ ಸಾಮಾನ್ಯ ವ್ಯಕ್ತಿಯು ಕೂಡ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಪಡ್ಕೊಳ್ಳಿ ಅನ್ನೋದು ನರೇಂದ್ರ ಮೋದಿಯವರ ಇಚ್ಛೆ. 400 ರೈಲ್ವೆ ಸ್ಟೇಷನ್ಗಳನ್ನ ಮಾಡಿದ್ದಾರೆ. ಇನ್ನು 535 ರೈಲ್ವೆ ಸ್ಟೇಷನ್ಗಳಿಗೆ ಮೊನ್ನೆ ಇತ್ತೀಚೆಗೆ ಅಡಿಗಲ್ ಹಾಕಿದ್ದಾರೆ. ಅದರಲ್ಲಿ ಕರ್ನಾಟಕದ 13 ರೈಲ್ವೆ ಸ್ಟೇಷನ್ಗಳಿವೆ ಅನ್ನೋದು ನಾವು ಹೆಮ್ಮೆ ಪಡಬೇಕಾಗಿರುವಂತ ಸಂಗತಿ. ಕೋಲಾರದ 2 ಇದೆ ಅದರಲ್ಲಿ ಅಂತ ಹೇಳ್ತಿದ್ದಾರೆ. 2 ಕೋಲಾರದ ರೈಲ್ವೆ ಸ್ಟೇಷನ್ಗಳು ಕೂಡ ಇದರಲ್ಲಿ ಸೇರ್ಕೊಂಡಿದೆ ಅಂತಂದ್ರೆ ಆ ರೈಲ್ವೆ ಸ್ಟೇಷನ್ಗಳನ್ನ ಇಮ್ಯಾಜಿನ್ ಮಾಡಿ ಮಿತ್ರ. ನಾನು ನಿಮ್ಗೆ ತೋರಿಸಿ ಹೇಳಬೇಕಾಗಿಲ್ಲ. ಮೊದಲೆಲ್ಲ ರೈಲ್ವೆ ಸ್ಟೇಷನ್ ಕ್ಲೀನ್ನೆಸ್ ಹೆಂಗಿರ್ತಿತ್ತು, ಎಲ್ಲಂದ್ರಲ್ಲಿ ಉಗಿಯೋದು, ಗಬ್ಬು ವಾಸನೆ ಇರ್ತಿತ್ತು. ಈಗ ಹಂಗಿಲ್ಲ. ಈಗ ಎಷ್ಟು ನೀಟ್ ಆಗಿದೆ ಅಂತಂದ್ರೆ ಬಹಳ ಖುಷಿ ಪಡಬಹುದು. ಇತ್ತೀಚೆಗೆ ಯಾರೋ ಒಂದು ಫೋಟೋ ಹಾಕಿದ್ರು, ವಂದೇ ಭಾರತ್ ಎಕ್ಸ್ಪ್ರೆಸ್ ಅಲ್ಲಿ ಈ ಬೇಸಿನ್ ನಲ್ಲಿ ನೀರು ನಿಲ್ತಾ ಇದೆ, ಏನ್ ಮಾಡ್ತಿದ್ದೀರಾ ಮಿನಿಸ್ಟ್ರು ಅಂತ. ಮಿನಿಸ್ಟರ್ ತಕ್ಷಣ ಅದನ್ನ ಹಾಕಿ, ಈ ನೀರು ನಿಲ್ಲಿಕ್ಕೆ ಏನ್ ಕಾರಣ ಅಂತ ಹುಡುಕ್ಸಿದೀವಪ್ಪ, ನೀವು ತಿಂದಿರೋ ಗುಟ್ಕಾ ತಂದಲ್ಲಿ ಉಗಿತೀರಲ್ಲ, ಇದನ್ನ ನಾವೇನು ಮಾಡ್ಲಿಕ್ಕಾಗಲ್ಲ, ನೀವು ಅದನ್ನು ಕಂಟ್ರೋಲ್ ಮಾಡಿ, ನಾವು ಈ ಸಿಂಕ್ ಟ್ವೀಟ್ ಮಾಡಿದ್ದಾರೆ. ನಮ್ ಕಾಮನ್ ಮ್ಯಾನ್ ಕೇಳಿರುವಂತ ಪ್ರಶ್ನೆಗೆ ರೈಲ್ವೆ ಮಿನಿಸ್ಟರ್ ಟ್ವೀಟ್ ಮಾಡುವಂತ ವಾತಾವರಣ ಇದೆಯಲ್ಲ, ನರೇಂದ್ರ ಮೋದಿ ಅದನ್ನ ಮಾಡಿದ್ದಾರೆ. ಹಾಗಂತ ಇಷ್ಟೇ ಮಾಡ್ಲಿಲ್ಲ, ನಾನು ನೀವು ಓಡಾಡ್ತೀವಲ್ಲ ಟ್ರೈನು, ಗಂಟೆಗೆ ಎಷ್ಟು ಕಿಲೋಮೀಟರ್ ಗೊತ್ತಾ? 70ರಿಂದ 80 ಕಿಲೋಮೀಟರ್.
ನರೇಂದ್ರ ಮೋದಿ ಬಂದ ತಕ್ಷಣ ಹೇಳಿದ್ರು ಈ ಸ್ಪೀಡ್ ಸಾಕಾಗಲ್ಲ, ನಮ್ ಜನ ತುಂಬಾ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಸ್ಪೀಡ್ ಜಾಸ್ತಿ ಬೇಕು ಅಂತ ಕೆನಡಾ, ಅಮೆರಿಕ, ಸ್ಪೇನ್ ಎಲ್ಲರೂ ಕೇಳಿದ್ರು. 120 ಕಿಲೋಮೀಟರ್ಗಿಂತ ಸ್ಪೀಡ್ ಯಾರಿಗೂ ಹೋಗ್ಲಿಕ್ಕೆ ಆಗ್ಲಿಲ್ಲ. ನರೇಂದ್ರ ಮೋದಿ ಆಗ ಭಾರತದ ಇಂಜಿನಿಯರ್ಗಳನ್ನು ಕೇಳಿದ್ರು, ನೀವೇ ಮಾಡ್ರಲ್ಲ. ಸುಧಾಂಶು ಮಣಿ ನೇತೃತ್ವದಲ್ಲಿ ಟ್ರೈನ್ 18 ಡಿಸೈನ್ ಮಾಡಿದ್ರು. ಆ ಟ್ರೈನ್ 18 160ರಿಂದ 180 ಕಿಲೋಮೀಟರ್ ಸ್ಪೀಡಿಗೆ ಹೋಗುವ ಸಾಮರ್ಥ್ಯವನ್ನು ಪಡ್ಕೊಂಡಿದೆ. 100% ಇಂಡಿಯನ್ ಟ್ರೈನ್. ನರೇಂದ್ರ ಮೋದಿ ಒಂದು ಸಣ್ಣ ಬದಲಾವಣೆ ಮಾಡಿದ್ರು. ಏನ್ ಗೊತ್ತಾ? ಟ್ರೈನ್ 18 ಹೆಸರು ಚೆನ್ನಾಗಿಲ್ಲ, ವಂದೇ ಭಾರತ್ ಅಂತ ಹೆಸರಿಡೋಣ ಅಂತ ವಂದೇ ಭಾರತ್ ಅಂತ ನಾಮಕರಣ ಮಾಡಿದ್ರು. ಪರಿಣಾಮ ಏನ್ ಗೊತ್ತಾ? ವಂದೇ ಮಾತರಂ ಹೇಳಲ್ಲ ಅಂತ ಯಾರ್ಯಾರು ಹೇಳ್ತಾರೋ ಅವರು ಸ್ಪೀಡ್ ಆಗಿ ಹೋಗಬೇಕು ಅಂದ್ರೆ ವಂದೇ ಭಾರತ್ ಅನ್ಲೇಬೇಕಾಗಿರುವಂತ ವಾತಾವರಣ ನರೇಂದ್ರ ಮೋದಿ ತಂದಿಟ್ಟಿದ್ದಾರೆ. ಹಿಂಗಾಗಿ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಹೇಳಕ್ಕಾಗಲ್ಲ ಅನ್ನೋ ಕೋಪಕ್ಕೆ ಎಲ್ಲೆಲ್ಲಿ ವಂದೇ ಭಾರತ್ ನೋಡ್ತಾರೋ ಕಲ್ಲಿಸಿತಾರೆ. ಆಯ್ತು, ಇನ್ನೊಂದು 2 ತಿಂಗಳು ಎಷ್ಟು ಕಲ್ಲೆಸಿದ್ರೋ ಎಸಿರಿ, ಆಮೇಲೆ ಕಲ್ಲೆಸಿದ್ರು ಬುಲ್ಡೋಸ್ ಆಗುತ್ತಲ್ಲ, ನೋಡ್ತಾ ಇರ್ಬೋದು ನೀವು ಅಂತ. ಹಿಂಗೆ ನರೇಂದ್ರ ಮೋದಿ ನಮ್ಮನ್ನು ಬದಲಾಯಿಸಿರುವಂತ ರೀತಿ. ಮಿತ್ರ, ಈ ಟ್ರೈನ್ ನ ವೈಶಿಷ್ಟ್ಯ ಏನ್ ಗೊತ್ತಾ? ಇದನ್ನ ಮೊದಲು ಡಿಸೈನ್ ಮಾಡ್ಲಿಕ್ಕೆ 98 ಕೋಟಿ ರೂಪಾಯಿ ಖರ್ಚಾಯ್ತು. ಒಂದೇ ವರ್ಷದಲ್ಲಿ 92 ಕೋಟಿ ರೂಪಾಯಿ ಆದಾಯ ಮಾಡಿ ಅದು ಆತ್ಮನಿರ್ಭರ ಆಯ್ತು. ಇವತ್ತು ಜಗತ್ತಿಗೆ ವಂದೇ ಭಾರತ್ ಟ್ರೈನ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಿದೀವಿ. ಇದು ನರೇಂದ್ರ ಮೋದಿ ನಮ್ಗೆ ಕೊಟ್ಟಿರುವಂತ ಕೊಡುಗೆ ಅಂತ. ಆದ್ರೆ ನರೇಂದ್ರ ಮೋದಿ ಅವ್ರ ವಿಚಾರಕ್ಕೆ ಬಂದ್ರೆ ನನ್ನ ಫೇವ್ರೆಟ್ ಪ್ರಾಜೆಕ್ಟ್ ಇದು ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಕಾಂಗ್ರೆಸ್ಸಿಗರು ಆಡ್ಕೊಳ್ತಿದ್ರು ನನಗೆ ಬುಲೆಟ್ ಟ್ರೈನ್ ಬಂತ ಅಂತ. ಮಿತ್ರರಿಗೆ, ಬುಲೆಟ್ ಟ್ರೈನ್ ಬರ್ತಿದೆ. ಅಹಮದಾಬಾದ್ ನಿಂದ ಮುಂಬೈನವರೆಗೆ ಅತ್ಯಂತ ವೇಗವಾಗಿ ಕೆಲಸ ನಡೀತಿದೆ. ಅನೇಕ ಟನಲ್ಗಳನ್ನ ಮಾಡಿ ಆಯ್ತು, ಅಲ್ಲಿ ಬೇಕಾಗಿರುವ ಬ್ರಿಡ್ಜ್ಗಳನ್ನು ಹಾಕಿ ಆಯ್ತು. ಸ್ವತಃ ನರೇಂದ್ರ ಮೋದಿ ಜಪಾನಿಗೆ ಹೋಗಿದ್ದಾಗ 11,000 ಕೋಟಿ ರೂಪಾಯಿ ಒಪ್ಪಂದದಲ್ಲಿ 24 ಬುಲೆಟ್ ಟ್ರೈನ್ಗಳನ್ನು ತರಬೇಕು ಅಂತ ಪ್ಲಾನ್ ಮಾಡಿಕೊಂಡಾಗಿದೆ, ಒಪ್ಪಂದ ಮಾಡಿಕೊಂಡಾಗಿದೆ. 2026-27ಕ್ಕೆ ಸುಮಾರು 400 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗಬಹುದಾಗಿರುವಂತ ಮೊದಲ ಬುಲೆಟ್ ಟ್ರೈನ್ ಭಾರತದಲ್ಲಿ ಓಡಾಡುತ್ತೆ. ಮತ್ತು ಈ ಚಿತ್ರ ಏನಿದೆಯೋ ನಾನು ಇಂಟರ್ನೆಟ್ ಇಂದ ಡೌನ್ಲೋಡ್ ಮಾಡಿರೋದಲ್ಲ, ಅದ್ ನಾನೇ ನಿಂತ್ಕೊಂಡು ನಾನೇ ಹೋಗಿ ಅದರ ಕಾಮಗಾರಿಯನ್ನು ನೋಡ್ಕೊಂಡು ಬಂದಿರುವಂತ ಹೆಮ್ಮೆ ನನಗಿದೆ. ಆ ಧೈರ್ಯದ ಮೇಲೆ ಹೇಳಬಲ್ಲೆ, ಇನ್ನು 1-1.5 ವರ್ಷದಲ್ಲಿ ಈ ದೇಶದಲ್ಲಿ ಮೊದಲ ಬುಲೆಟ್ ಟ್ರೈನ್ ತಿರುಗಾಡುತ್ತೆ. ಎರಡನೇ ಸಂಗತಿ ಏನು ಗೊತ್ತಾ? ಈ ದೇಶದ ಮಂತ್ರಿಗಳು ಹೇಳಿದ್ದಾರೆ, ಮೊದಲನೇ ಬುಲೆಟ್ ಟ್ರೈನ್ಗೆ ವಿದೇಶದ ಟೆಕ್ನಾಲಜಿ ಬಳಸಿದ್ದೀವಿ. ಈಗ ನಮ್ಗೆ ಗೊತ್ತಾಗಿದೆ ಇದರ ನಂತರ ಬರುವಂತದ್ದೆಲ್ಲ 100% ಇಂಡಿಯನ್ ಟೆಕ್ನಾಲಜಿಯಲ್ಲಿ ಮಾಡ್ತೀವಿ, ನಾವು ಇನ್ನು ಮುಂದೆ ಬೇಗ ಮಾಡಬಹುದು ಅಂತ ಹೇಳುವಂತ ವಾತಾವರಣ ಇದೆಯಲ್ಲ. ನರೇಂದ್ರ ಮೋದಿ ಬದಲಾಯಿಸಿರೋ ರೀತಿ ನಮ್ ಜೀವನದ ಸ್ತರವನ್ನು ಚೇಂಜ್ ಮಾಡಿದ್ದಾರೆ. ಹೈ ಕ್ಲಾಸ್ ಟ್ರೈನ್ ಅಲ್ಲಿ ಹೋಗ್ಬೇಕು, ಹೈ ಕ್ಲಾಸ್ ರೋಡ್ ಅಲ್ಲಿ ಹೋಗ್ಬೇಕು, ಹೈ ಕ್ಲಾಸ್ ಬಸ್ ಅಲ್ಲಿ ತಿರುಗಾಡಬೇಕು, ನಮ್ ಜನರ ಕ್ಲಾಸ್ ಚೇಂಜ್ ಆಗಬೇಕು. ಅದ ನಾವೇನಂತೀವಿ ಗೊತ್ತಾ? ವಂದೇ ಭಾರತ್ ಬರ್ಲಿ, ಫ್ರೀ ಟಿಕೆಟ್ ಕೊಡ್ರಿ. ಏನ್ ಹೇಳೋಣ? ಕರ್ನಾಟಕದಲ್ಲಿ ಬಸ್ ಫ್ರೀ ಅಂತ ಓಡಾಡ್ತಿದಾರಲ್ಲ, ನರೇಂದ್ರ ಮೋದಿ ಬುಲೆಟ್ ಟ್ರೈನ್ ತರಬೇಕು, ಭಾರತವನ್ನ 100 ವರ್ಷ ಮುಂದಕ್ಕೆ ತಗೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡಿದರೆ, ಸಿದ್ದರಾಮಯ್ಯನವರು 25 ವರ್ಷ 50 ವರ್ಷ ಹಿಂದಕ್ಕೆ ತಗೊಂಡು ಹೋದ್ರಿ. ಹೆಂಗೆ ಅಂತ ಹೇಳ್ತೀನಿ ನಾನು ನಿಮಗೆ. ನಾನು ಬೆಂಗಳೂರಿನಲ್ಲಿ ಕಾಲೇಜ್ ಓದಬೇಕಾದ್ರೆ ಸೂಲಿಬೆಲೆ ಮನೆಗೆ ಬರ್ತಿದ್ದೆ. ನಾನು ಬಸ್ಸಲ್ಲಿ ಬಂದು ಹೊಸಕೋಟೆವರೆಗೂ ಹಂಗೆ ಬಂದ್ಬಿಡ್ತಿದ್ದೀರಿ. ಹೊಸಕೋಟೆಯಿಂದ ನಮ್ಮ ಊರಿಗೆ ಹೋಗೋ ಬಸ್ ಗ್ಯಾರಂಟಿ ಇರ್ತಿರ್ಲಿಲ್ಲ. ಅದು 15 ನಿಮಿಷಕ್ಕೊಂದು ಬರ್ಬೋದಿತ್ತೋ, ಅರ್ಧ ಗಂಟೆಗೋ 2 ಗಂಟೆಗೋ ಬರ್ತಾನೋ ಇತ್ತೋ ಇಲ್ಲೋ ಏನೂ ಗೊತ್ತಿರ್ತಿರ್ಲಿಲ್ಲ. ಅವಾಗ ನಾವ್ ಏನ್ ಮಾಡ್ತಿದ್ವಿ ಗೊತ್ತಾ? ಬಸ್ ಬಂದ ತಕ್ಷಣ, ನಾನ್ ಬಂದಾಗ ಫಸ್ಟ್ ಒಬ್ಬನೇ ಇರ್ತಿದ್ದೆ, ಬಸ್ ಬರೋವರೆಗೆ 150 ಜನ ಆಗ್ಬಿಟ್ರು. ಫಸ್ಟ್ ಏನ್ ಮಾಡ್ತಿದ್ವಿ ಅಂದ್ರೆ ಬಸ್ ಒಳಗೆ ಚಪ್ಪಲಿ ಹಾಕೋದು, ಬಸ್ಸಲ್ಲಿ ಖರ್ಚೀಫ್ ಹಾಕೋದು, ಇನ್ಯಾರು ಕೂತ್ಕೋಬಾರ್ದು ಅಂತ. ಆಮೇಲೆ ಬಹಳ ಜನ ಡೋರಿಂದ ಎಂಟ್ರಿನೇ ಕೊಡ್ತಿರ್ಲಿಲ್ಲ, ಕಿಟಕಿಯಿಂದ ಬರ್ತಿದ್ರು. 25 ವರ್ಷದ ಹಿಂದಿನ ಕಥೆ. ಹಂಗೆ ಆಯ್ತಲ್ರಿ ಕರ್ನಾಟಕ. ಈಗ ಯಾರು ಡೋರಿಂದ ಹತ್ತಾ ಇಲ್ರಿ ಬಸ್ಸನ್ನ, ಎಲ್ಲ ಕಿಟಕಿಯಿಂದ ಹತ್ತೋದು. ಏನ್ ಹೆಣ್ಮಕ್ಳು ಜುಟ್ಟು ಹಿಡಿದು ಕಿತ್ತಾಡೋದು ನೋಡ್ಬೇಕು. 21ನೇ ಶತಮಾನದಲ್ಲಿ ಒಂದು ಬಸ್ ಸೀಟಿಗೋಸ್ಕರ ಜುಟ್ಟು ಹಿಡಿದು ಕಿತ್ತಾಡುವಂತ ಪರಿಸ್ಥಿತಿ ಬಂತು ಅಂತಂದ್ರೆ 25 ವರ್ಷಕ್ಕೆ ಹಿಂದಕ್ಕೆ ಹೋಗ್ಲಿಲ್ವಾ ನಾವು? ಮಿತ್ರ, ಈ ಫ್ರೀ ಬೀಸಿಗೆ ಯಾವತ್ತು ನಾವು ಕೈ ಚಾಚ್ತೀವಲ್ಲ, ಅವತ್ತು ಡಿಮ್ಯಾಂಡ್ ಮಾಡುವ ತಾಕತ್ತನ್ನ ಕಳ್ಕೊಳ್ತೀವಿ. ಕಾಂಗ್ರೆಸ್ ನಮ್ಮನ್ನ ಡಿಮ್ಯಾಂಡ್ ಮಾಡಬಾರ್ದು, ನೀವು ಬೇಡ್ಕೊಂಡು ಕೂತಿರ್ಬೇಕು ಅಂತ ನಮ್ಮನ್ನ ಆ ಸ್ಥಿತಿಗೆ ನಿಲ್ಸುತ್ತೆ. ನರೇಂದ್ರ ಮೋದಿ ಹೇಳ್ತಾರೆ, ಡಿಮ್ಯಾಂಡ್ ಮಾಡುವ ಸಾಮರ್ಥ್ಯ ಕೊಡ್ತೀನಪ್ಪ, ಏನ್ ಬೇಕೋ ಕೇಳಿ ಪಡ್ಕೊಳ್ಳಿ, ಈ ರಾಷ್ಟ್ರ ನಿಮ್ಮದ್ದು ಅಂತ ನಮ್ಗೆ ಶಕ್ತಿ ತುಂಬ್ತಾರೆ. ಈಗ ಮತ್ತೆ ಕಾಂಗ್ರೆಸ್ ಅವರು ಶುರು ಹಚ್ಕೊಂಡಿದ್ದಾರೆ, ನಾವು ಮತ್ತೆ ಅದನ್ನು ಫ್ರೀ ಕೊಡ್ತೀವಿ, ಇದನ್ನು ಫ್ರೀ ಕೊಡ್ತೀವಿ. ಪರಿಣಾಮ ಏನು? ನಾವು ಅಲ್ಟಿಮೇಟ್ಲಿ ಹೀಗೆ ಬದುಕಲಿಕ್ಕೆ ಬಂದಿರೋದ? ನಾವು ಬದುಕಬೇಕಾಗಿರೋದು ಹೀಗಲ್ಲ, ನಾವು ಬದುಕಬೇಕಾಗಿರೋದು ಒಂದು ಶ್ರೇಷ್ಠ ಮಟ್ಟದಲ್ಲಿ ಅಂತ ತೋರಿಸ್ಬೇಕಲ್ಲ. ಆ ಕಾರಣಕ್ಕೆ ನನಗೆ ಬಿಜೆಪಿ ಅವ್ರ ಕೆಲಸ ಶುರು ಮಾಡೋಕ್ಕಿಂತ ಮುಂಚೆ ನಾವು ಶುರು ಮಾಡಿದ್ವಿ. ನಮ್ದು ಇದು ಮೊದಲನೇ ಕಾರ್ಯಕ್ರಮ ಅಲ್ಲ ರೀ. ನಾವು ಬೈಕ್ ರ್ಯಾಲಿ ಮಾಡಿದ್ವಿ, ರಥಯಾತ್ರೆ ಮಾಡಿದ್ವಿ, ಏನೆಲ್ಲ ಮಾಡ್ತಾ ಇದ್ದೀವಿ ನಮ್ಗೆ ಗೊತ್ತಿಲ್ಲ. ಬಿಜೆಪಿ ಅವ್ರು ಕೇಳಿದ್ರು ಯಾಕೆ ಇಷ್ಟು ಅರ್ಜೆಂಟು ಅಂತ. ನಾನು ಹೇಳಿದೆ, ಅರ್ಜೆಂಟ್ ಇನ್ನೇನಿಲ್ಲ, ನಮ್ಮ ಜನ ಫ್ರೀ ಬಸ್ ಟಿಕೆಟ್ ಕೊಡ್ತಾರೆ ಅಂತಂದ್ರೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಅಂತ ಒಪ್ಕೊಳ್ಳೋದಾದ್ರೆ ಫ್ರೀ ಟ್ರೈನ್ ಟಿಕೆಟ್ಗೆ ರಾಹುಲ್ ಗಾಂಧಿನೂ ಒಪ್ಕೊಂಡ್ ಬಿಡ್ತಾರೆ ಅನ್ನೋ ಟೆನ್ಷನ್ಗೆ ಬಂದಿದ್ದೀವಿ. ನಮಗೆ ಬೆಂಕಿ ಎತ್ಕೊಂಡ್ಬಿಟ್ಟಿದೆ. ಏನಪ್ಪಾ ಹಿಂಗಾಗ್ಬಿಟ್ರೆ ದೇಶದ ಕಥೆ ಏನು ಅಂತ ಧಾವಿಸ್ಕೊಂಡು ಬಂದಿರೋದು. ಮಿತ್ರ, ಈ ದೇಶ ಆ ಸ್ಪೀಡಲ್ಲಿ ಹೋಗ್ತಾ ಇರುವಾಗ
ದಯವಿಟ್ಟು ಅದನ್ನು ಅಡ್ಡ ಹಾಕಬೇಡಿ ಅಂತ ಕೇಳಲಿಕ್ಕೆ ನಿಂತಿರೋದು. ಹಾಗಂತ ನಾನು ಹೇಳಬೇಕಾಗಿರೋದು ಮುಗ್ದಿಲ್ಲ. ನನ್ನ ಫೇವ್ರೆಟ್ ಪ್ರಾಜೆಕ್ಟ್, ನಿಮ್ಗೆಲ್ರಿಗೂ ಅರ್ಥ ಆಗ್ಬೋದಾಗಿರೋ ಪ್ರಾಜೆಕ್ಟ್ ಇದು. ಜಾಮ್ ಅಂತ ಕರೀತಾರೆ. ನಮ್ಗೆಲ್ರಿಗೂ ಬ್ರೆಡ್ಡಿಗೆ ಹಾಕೋ ಜಾಮ್ ಗೊತ್ತು. ನರೇಂದ್ರ ಮೋದಿಯವ್ರ ಜಾಮ್ ಯಾವ್ದು ಗೊತ್ತಾ? ಜೆ ಅಂದರೆ ಜನ್ಧನ್, ಎ ಅಂದರೆ ಆಧಾರ್, ಎಂ ಅಂದರೆ ಮೊಬೈಲ್ ಅಂತ. ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ತಕ್ಷಣ ನೋಡಿದ್ರು ಈ ದೇಶದ 50% ಜನ ಬ್ಯಾಂಕಿಗೆ ಬಂದಿಲ್ಲ ಯಾವತ್ತು ಅಂತ. ಆ 50% ಮುಕ್ಕಾಲು ಪಾಲು ಹೆಣ್ಮಕ್ಳೇ ಇದ್ರು. ಇವ್ರನ್ನ ಬ್ಯಾಂಕಿಗೆ ಕರ್ಕೊಂಡ್ ಬರ್ಬೇಕು ಅಂತ ಒಂದು. ಎರಡನೇದು, ಸಿಕ್ಕಾಪಟ್ಟೆ ಮೋಸ ಮಾಡ್ತಾರೆ, ಅದಕ್ಕೋಸ್ಕರ ಬ್ಯಾಂಕ್ ಅನ್ನ ಮೊಬೈಲಿಗೆ ತಂದ್ಕೊಡ್ಬೇಕು ಅಂತ ಅವ್ರು ಹೇಳ್ಬಿಟ್ರು ಸಂಸತ್ನಲ್ಲಿ. ಹಂಗ ಹೇಳಿದಾಗ ಕಾಂಗ್ರೆಸ್ಸಿನಿಂದ ಹಣಕಾಸು ಮಂತ್ರಿ ಆಗಿದ್ದಂತ, ಭೂತಪೂರ್ವ ಹಣಕಾಸು ಮಂತ್ರಿ ಆಗಿದ್ದಂತ ಪಿ ಚಿದಂಬರಂ ಎದ್ದು ಹೇಳಿದ್ರು, ಮೋದಿ ತಲೆ ಕೆಟ್ಟಿದೆ, ಮೊಬೈಲ್ಗೆ ಬ್ಯಾಂಕ್ ತಂದ್ಕೊಡ್ತೀನಿ ಅಂತಾರೆ. ಸರಿಯಾಗಿ ಕೇಳಿಸ್ಕೊಳ್ಳಿ ಈ ಮಾತನ್ನ. ನಮ್ಮ ಹಳ್ಳಿ ಜನ ದಡ್ರು, ಅವ್ರಿಗೆ ಒಳ್ಳೆ ಮೊಬೈಲ್ ಯೂಸ್ ಮಾಡ್ಲಿಕ್ಕೆ ಬರಲ್ಲ, ಸ್ಮಾರ್ಟ್ ಫೋನ್ ಯೂಸ್ ಮಾಡ್ಲಿಕ್ಕೆ ಬರಲ್ಲ, ಇಂಟರ್ನೆಟ್ ಬೇರೆ ಇಲ್ಲ, ಅವ್ರಿಗೆ ಮೋಸ ಮಾಡ್ಬಿಡ್ತಾರೆ. ಅಂತವ್ರಿಗೆ ಮೊಬೈಲಿಗೆ ಬ್ಯಾಂಕ್ ತಂದ್ಕೊಡ್ತೀನಿ ಅಂತಾರೆ. ನಿಮ್ಗೆಲ್ರಿಗೂ ಬುದ್ಧಿ ಇಲ್ಲ ಅಂತ ಸಿಕ್ಕಾಪಟ್ಟೆ ಕೂಗಾಡ್ಬಿಟ್ರು. ನರೇಂದ್ರ ಮೋದಿ ಏನೂ ಮಾತಾಡ್ಲಿಲ್ಲ. ಅವ್ರ ಮುಂದೆ ಇದ್ದ ಮೊದಲನೇ ಟಾರ್ಗೆಟ್ ಏನು ಅಂದ್ರೆ, ನಮ್ಮ ಜನರನ್ನ ಬ್ಯಾಂಕಿಗೆ ಕರ್ಕೊಂಡ್ಬರ್ಬೇಕು. ಹೆಂಗ್ ಕರ್ಕೊಂಡ್ಬರ್ಬೇಕು? ಬ್ಯಾಂಕಿಗೆ ಬರ್ಲಿಕ್ಕೆ 2 ಪ್ರಾಬ್ಲಮ್ ಇದೆ. ಮೊದಲನೇದು, ಬ್ಯಾಂಕಿಗೆ ಹೋಗ್ಲಿಕ್ಕೆ ಪ್ರಾಬ್ಲಮ್. ಕ್ಯಾಶಿಯರ್ ಮುಖ ಗುಮ್ ಅಂದ್ಕೊಂಡು ಕೂತಿರ್ತಾರೆ. ಆ ಕಡೆ ಬ್ಯಾಂಕ್ ಮ್ಯಾನೇಜರ್ ಯಾಕಾದ್ರೂ ಬಂದು ಅನ್ನೋ ತರ ಕೂತಿರ್ತಾರೆ. ಯಾಕಾದ್ರೂ ಹೋಗ್ಬೇಕಪ್ಪ ಅನ್ನೋ ಟೆನ್ಷನ್ ಯಾರು ಹೋಗಲ್ಲ. ಎರಡನೇದೇನು ಗೊತ್ತಾ? ನಮ್ಮ ಹಳ್ಳಿ ಜನರಿಗೆ ಮಿನಿಮಮ್ ಬ್ಯಾಲೆನ್ಸ್ 100 ರೂಪಾಯಿ ಇರಬೇಕಲ್ಲ, ಅದು ವೇಸ್ಟ್ ಅಂತ. ನರೇಂದ್ರ ಮೋದಿ ಬಾರಿ ಬುದ್ಧಿವಂತರು. ಏನ್ ಮಾಡಿದ್ರು ಗೊತ್ತಾ? ಜನ್ಧನ್ ಅಕೌಂಟ್ ತಂದ್ರು. ಇನ್ ಮುಂದೆ 0 ಬ್ಯಾಲೆನ್ಸ್. ನೀವು ಬ್ಯಾಲೆನ್ಸ್ ಇಡಬೇಕು ಅಂತಿಲ್ರಪ್ಪ, ನೀವು ಬ್ಯಾಂಕ್ ನೋಡ್ಬೇಕಷ್ಟೇ ಅಂತ. ಆದ್ರೆ ಆಗ್ಲೂ ಜನ ಬ್ಯಾಂಕಿಗೆ ಬರ್ಲಿಕ್ಕೆ ತಯಾರಾಗಲಿಲ್ಲ. ನರೇಂದ್ರ ಮೋದಿ ಬ್ಯಾಂಕ್ ಅವ್ರನ್ನ ಕರೆದು ಕೇಳಿದ್ರು, 50 ಕೋಟಿ ಜನರನ್ನು ಬ್ಯಾಂಕಿಗೆ ಕರ್ಕೊಂಡ್ ಬರ್ಬೇಕು, ಎಷ್ಟು ವರ್ಷ ಬೇಕು ನಿಮ್ಗೆ ಅಂತ. ಬ್ಯಾಂಕ್ ಅವ್ರು ಹೇಳಿದ್ರು 50 ವರ್ಷ, ವರ್ಷಕ್ಕೆ 1 ಕೋಟಿ ಜನ. ನರೇಂದ್ರ ಮೋದಿ ಹೇಳಿದ್ರು, ನನಗೆ ಜನ ಕೊಟ್ಟಿರೋದು 5 ವರ್ಷ, 5 ವರ್ಷ ಟೈಮ್, ಏನ್ ಮಾಡ್ತಿರೋ ಮಾಡಿ, ನೀವು ಬ್ಯಾಂಕ್ ಅನ್ನು ಬಿಟ್ಟು ಬೀದಿಗಾದ್ರೂ ಹೋಗಿ ಕರ್ಕೊಂಡ್ ಬನ್ನಿ ಬ್ಯಾಂಕಿಗೆ ಅಂತ. ಏನು ಮನೆಗೂ ಜನ ಬ್ಯಾಂಕ್ ಹೋಗೋದು, ಅಕೌಂಟ್ ಆಗಿಲ್ವಾ ನಾನು ಮಾಡ್ತೀನಿ ಅಂತ ಅವರೇ ಫಿಲಪ್ ಮಾಡೋದು, ಅವರೇ ಥಂಬ್ ಇಂಪ್ರೆಷನ್ ಅಲ್ಲೇ ತಗೊಳ್ಳೋದು, ಅಲ್ಲೇ ಅಕೌಂಟ್. ಆಧಾರ್ ಕಾರ್ಡ್ ತೋರಿಸಿ ಅಂದ್ರೆ ನಮ್ಮ ಜನ ಹೇಳ್ತಿದ್ರು, ಅಕೌಂಟ್ ಆಯ್ತು ತಾನೆ, ಹೋಗಿ ಆಧಾರು ಇಲ್ಲ ಗೀದಾರು ಇಲ್ಲ ಅಂತ. ಆಧಾರ್ ಕೊಟ್ರೆ ಎಲ್ಲ ಕೊಟ್ಬಿಡ್ತೀವಿ ಅನ್ನೋ ಭಾವನೆ ನಮ್ಮ ಜನರಿಗೆ. ಕಂಪ್ಲೇಂಟ್ ನರೇಂದ್ರ ಮೋದಿಗೆ ಹೋಯ್ತು, ಆಧಾರ್ ಕೊಡ್ತಿಲ್ಲ. ನರೇಂದ್ರ ಮೋದಿ ಹೇಳಿದ್ರು, ಮೊದಲು ಅಕೌಂಟ್ ಮಾಡಿ, ಆಧಾರ್ ಹೆಂಗ್ ತರಿಸ್ಬೇಕು ನಂಗೆ ಗೊತ್ತಿದೆ. ಬಾರಿ ಬುದ್ಧಿವಂತ ಮನುಷ್ಯ. ನೆಕ್ಸ್ಟ್ ಏನ್ ಮಾಡಿದ್ರು ಗೊತ್ತಾ ಅವರು? ಎರಡನೇದು, ಆಧಾರ್ ಕಾರ್ಡ್ ಅನ್ನು ಕನೆಕ್ಟ್ ಮಾಡಬೇಕು ಅಂತ ನಮ್ಮ ಜನರಿಗೆ ಹೇಳಿದ್ರು. ಇನ್ ಮುಂದೆ ನಿಮ್ಗೆ ಬರಬೇಕಾಗಿರೋ ವಿಧವಾ ವೇತನ ಯಾರೋ ಮಧ್ಯವರ್ತಿ ತಂದ್ಕೊಡಲ್ಲ, ಡೈರೆಕ್ಟ್ ಅಕೌಂಟಿಗೆ ಬರುತ್ತೆ. ನಿಮ್ ನರೇಗಾ ಅಕೌಂಟ್ ದುಡ್ಡು PDO ಕೊಟ್ಟು ಅವನು ಅದರಲ್ಲಿ ಕಮಿಷನ್ ತಗೊಳ್ಳೋದಿಲ್ಲ, ಡೈರೆಕ್ಟ್ ಅಕೌಂಟಿಗೆ ಬರುತ್ತೆ. ಸರ್ಕಾರದ ಯೋಜನೆಯ ಎಲ್ಲ ದುಡ್ಡು ಡೈರೆಕ್ಟ್ ಅಕೌಂಟಿಗೆ ಬರುತ್ತೆ. ಒಂದೇ ಪ್ರಾಬ್ಲಮ್ ಇದರಲ್ಲಿ, ಅಕೌಂಟ್ ನಿಮ್ದೇನ್ ಗೊತ್ತಾಗಬೇಕು ಅಂದ್ರೆ ಆಧಾರ್ ಕನೆಕ್ಟ್ ಮಾಡಬೇಕು. ಏನ್ ಮಾಡ್ತಿರೋ ಮಾಡಿ ಅಂತ. ತಗೊಳ್ಳಿ, ನಮ್ ಜನ ನಿಂತ್ರಲ್ಲ ಲೈನು, ನಂದು ಕನೆಕ್ಟ್ ಮಾಡಿ, ನಂದು ಕನೆಕ್ಟ್ ಮಾಡಿ, ನಂದು ಕನೆಕ್ಟ್ ಮಾಡಿ. ಮಿತ್ರೆ, ಜನ್ಧನ್ 0 ಅಕೌಂಟ್ ಅಂತ ಶುರುವಾಯ್ತಲ್ಲ, ನನ್ನ ಲೆಕ್ಕಾಚಾರದಲ್ಲಿ ಅಟ್ಲೀಸ್ಟ್ ಅದರಲ್ಲಿ 80% ಅಕೌಂಟ್ ಜನ್ಧನ್ ಇಲ್ಲ ಈಗ. ಅವೆಲ್ಲದರಲ್ಲೂ ದುಡ್ಡಿದೆ, ಅವೆಲ್ಲವೂ ಕೂಡ ಅಕೌಂಟ್ ಹ್ಯಾಂಡಲ್ ಮಾಡೋ ಮಟ್ಟಿಗೆ ತಂದಿದ್ದಾರೆ. ಆದ್ರೆ ಇಲ್ಲಿಗೆ ನಿಲ್ಲಿಲ್ಲ ಮನುಷ್ಯ. ಬ್ಯಾಂಕ್ ಇಂದ ವಾಪಸ್ ಹೋಗೋ ಜನರಿಗೆ ಹೇಳಿದ್ರು, ನಿಮ್ ಮೊಬೈಲ್ ಇದೆಯಲ್ಲ, ಒಂದು ಆಪ್ ಡೌನ್ಲೋಡ್ ಮಾಡ್ಕೊಡ್ತೀನಿ, ಇನ್ನು ಬ್ಯಾಂಕಿಗೆ ಬರಬೇಡಿ, ಆ ಮೊಬೈಲ್ ನಲ್ಲೇ ನೋಡ್ಕೊಂಡ್ಬಿಡಿ ನಿಮ್ ಅಕೌಂಟ್ ಬಂದಿದ್ಯಾ, ದುಡ್ಡು ಇದೆಯಲ್ಲ ನೋಡ್ಕೊಳ್ಳಿ ಅಂತ. ಜನಕ್ಕೆ ಈಸಿ ಅನ್ನಿಸ್ತು, ಆರಾಮಾಗ್ಬಿಡ್ತು ಅವ್ರಿಗೆ. ಯಾವಾಗ ಜನ ಅದಕ್ಕೆ ಸೆಟ್ ಆದ್ರೋ, ನಿಧಾನವಾಗಿ QR ಕೋಡ್ ಇಂಟ್ರೊಡ್ಯೂಸ್ ಮಾಡ್ಬಿಟ್ರು. ದುಡ್ಡು ಇಲ್ಲೇ ತಗೊಳ್ಳಿ, ಇಲ್ಲಿಂದನೇ ಕೊಡ್ಬೋದು ನೀವು ಅಂತ. ಈಗ ಏನಾಗಿದೆ ಗೊತ್ತೇನು? ಯಾವ ಹಳ್ಳಿಗರನ್ನ ದಡ್ರು ಅಂತ ಇವ್ರು ಕರೆದಿದ್ರು ನಂಗೆ ಗೊತ್ತಿಲ್ಲ. ನಾನು ಬೇರೆ ಊರಿನ ಬಗ್ಗೆ ಮಾತಾಡಲ್ಲ ಮಿತ್ರರೆ. ಮುಳಬಾಗಿಲಿನಲ್ಲಿ ಹಳ್ಳಿಯಿಂದ ಬರೋ ತರಕಾರಿ ಮಾರೋ ಪ್ರತಿಯೊಬ್ಬ ಹೆಣ್ಣು ಮಗಳು ಅಂಗಡಿ ಎದುರಿಗೆ 100% QR ಕೋಡ್ ಇಟ್ಕೊಂಡಿರ್ತಾಳೆ. ಶ್ರೀಮಂತರು ಬಳಸ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಹಳ್ಳಿ ಹೆಣ್ಮಗಳು ಇಟ್ಕೊಂಡಿರ್ತಾಳೆ. ಎಲ್ಲಿವರೆಗೂ ಇದೆ ಅಂತಂದ್ರೆ, ಇವತ್ತು ಈ ದೇಶದಲ್ಲಿ ಆಟೋ ಡ್ರೈವರ್ಗಳು ಬೆನ್ನ ಹಿಂದೆ QR ಕೋಡ್ ಹಾಕೊಂಡಿರ್ತಾರೆ. ಈ ದೇಶದಲ್ಲಿ ಪಾನ್ ಬೀಡ ಅಂಗಡಿಯಿಂದ ಹಿಡಿದು ಕ್ಷೌರಿಕನ ಅಂಗಡಿಯವರೆಗೆ ನೀವು ಎಲ್ಲಿ ನೋಡಿದ್ರು ಕೂಡ QR ಕೋಡ್ ವರ್ಕ್ ಆಗುತ್ತೆ. ಇವತ್ತು ಒಂದ್ ಹೆಜ್ಜೆ ಮುಂದೆ ಹೋಗಿ ಹೇಳೋದಾದ್ರೆ, ನಾನು ಬೆಂಗಳೂರಿನಲ್ಲಿ ಒಂದ್ಸಲ ಬರ್ಬೇಕಾದ್ರೆ ಒಂದು ದನನ್ ತಗೊಂಡ್ಬಂದಿದ್ದ, ಒಬ್ಬ ಬಸವನನ್ನು ತಗೊಂಡ್ಬಂದಿದ್ದ. ನಾನು ಅವನಿಗೆ ತಮಾಷೆ ಮಾಡಿ ಹೇಳಿದೆ, ನನ್ನ ಅಲ್ಲಿ ದುಡ್ಡಿಲ್ಲ ಕಣ, ಕ್ಯಾಶು ಎಲ್ಲ ಮೊಬೈಲ್ಗಳಿದೆ, ಏನ್ ಮಾಡ್ಬೇಕು ಅಂತ. ಅವನಂದ ತಲೆ ಕೆಡ್ಸ್ಕೊಳ್ಬೇಡಿ, ಹಣೆ ಮೇಲೆ QR ಕೋಡ್ ಇದೆ, ದುಡ್ಡು ಹಾಕ್ಬಿಟ್ಟು ಹೋಗಿ ಅಂತ. ಬೆಂಗಳೂರಿನಲ್ಲಿ ಭಿಕ್ಷುಕರು QR ಕೋಡ್ ಹಾಕೊಳ್ತಾರೆ. ಮಿತ್ರ, ಯಾವುದನ್ನ ಈ ಜನ ದಡ್ರು ಅಂತ ಕರೆದಿದ್ರು, ನರೇಂದ್ರ ಮೋದಿ ಅದೇ ಜನರನ್ನ ಬಳಸ್ಕೊಂಡು ಅವರನ್ನ ಎಂಪವರ್ ಮಾಡಿ ಈ ದೇಶವನ್ನ ಜಗತ್ತಿನ 5ನೇ ದೊಡ್ಡ ಶ್ರೇಷ್ಠ ಎಕಾನಮಿಯಾಗಿ ನಿರ್ಮಾಣ ಮಾಡಿದ್ರಲ್ಲ, ಇದು ನರೇಂದ್ರ ಮೋದಿ ಅವರು ನಮ್ಗೆ ಕೊಟ್ಟಿರುವಂತ ಕೊಡುಗೆ ಅಂತ ನನಗೆ ಅನ್ಸುತ್ತೆ. ಇವತ್ತಿನವರೆಗೂ ಸರಿಸುಮಾರು 7 ಲಕ್ಷ ಕೋಟಿ ರೂಪಾಯಿನ, ಐ ರಿಪೀಟ್, 7 ಲಕ್ಷ ಕೋಟಿ ರೂಪಾಯಿನ ಡೈರೆಕ್ಟ್ ನಮ್ಮ ಅಕೌಂಟಿಗೆ ಹಾಕ್ಸಿದ್ದು ನರೇಂದ್ರ ಮೋದಿ. ಎಟ್ ಕೆಲಸ ರೀ.
ಹಾಗಂತ ಇಷ್ಟೇ ಅಲ್ಲ ಮಿತ್ರರೆ, ನರೇಂದ್ರ ಮೋದಿ ಅವಧಿಯಲ್ಲಿ ಆಗಿರುವಂಥ ಕೆಲವು ಕೆಲಸಗಳನ್ನ ಕ್ವಿಕ್ ಆಗಿ ಹೇಳ್ತೀನಿ ನೋಡಿ, ನೀವು ಗಾಬರಿ ಆಗ್ಬಿಡ್ತೀರಿ. ಜಗತ್ತಿನಲ್ಲಿ ನಂಬರ್ 1 ಅಂತ ನೀವೇನಾದ್ರೂ ತಗೊಳ್ಳೋದಿದ್ರೆ ಅಲ್ಲೆಲ್ಲ ಭಾರತದ ಹೆಸರು ಇರಬೇಕು ಅನ್ನೋ ತರ ನರೇಂದ್ರ ಮೋದಿ ಮಾಡಿದ್ದು ಏನ್ ಗೊತ್ತೇನು? ಜಗತ್ತಿನಲ್ಲಿ ಅತ್ಯಂತ ಎತ್ತರದ ರೈಲ್ವೆ ಬ್ರಿಡ್ಜ್ ಎಲ್ಲಿದೆ ಅಂತ ಕೇಳಿದ್ರೆ ಚೀನಾ ಮತ್ತು ಅಮೆರಿಕ ಅಲ್ಲ, ಅದು ಅತ್ಯಂತ ಎತ್ತರದ ಬ್ಯೂಟಿಫುಲ್ ರೈಲ್ವೆ ಬ್ರಿಡ್ಜು ಚೀನಾಬ್ ಸೇತುವೆ ಜಮ್ಮು ಕಾಶ್ಮೀರದಲ್ಲಿದೆ, 360 ಮೀಟರ್ ಎತ್ತರದಲ್ಲಿದೆ. ಜಗತ್ತಿನ ಅತ್ಯಂತ ಉದ್ದದ ಟನಲ್, ಹೈವೇ ಟನಲ್ ಎಲ್ಲಿದೆ ಅಂತ ಕೇಳಿದ್ರೆ ಅದು ರೋಹ್ತಾಂಗ್ ಪಾಸ್ ಹಿಮಾಚಲ್ ಪ್ರದೇಶದಲ್ಲಿದೆ. ವಿಶ್ವದ ಅತಿ ಉದ್ದನೆಯ ರಾಷ್ಟ್ರೀಯ, ಹೆಚ್ಚು ಕಡಿಮೆ 9 ಕಿಲೋಮೀಟರ್ ಉದ್ದ, ಸಿಂಗಲ್ ಸ್ಟೋನ್ ಅಲ್ಲಿ ಇರುವಂತದ್ದು. ಮಿತ್ರೆ, ಜಗತ್ತಿನ ಅತ್ಯಂತ ದೊಡ್ಡ ಆಫೀಸ್ ಯಾವುದು ಅಂತ ಕೇಳಿದ್ರೆ ಅಮೆರಿಕಾದ ಪೆಂಟಗನ್ ಅಂತ ಹೇಳ್ತಿದ್ರು, ಹೋಯ್ತು. ಡೈಮಂಡ್ ಬೋರ್ ಸೂರತ್ ನೋಡ್ರಿ ಅದು ಹೆಂಗಿದೆ. ಇದು ಈಗಾಗಿದೆಯಲ್ಲ, ನರೇಂದ್ರ ಮೋದಿ ಸಿಎಂ ಆಗಿರುವಾಗ ಇದರ ಅಕ್ಕಪಕ್ಕದ ಹಳ್ಳಿಗಳಿಗೆ 4 ಲೇನ್ ರೋಡ್ ಮಾಡಿಸಿದಾರಂತೆ. 4 ಲೇನ್, 4 ಗಾಡಿ ಜನ ಕೇಳ್ತಾರೆ ಇಷ್ಟು ದೊಡ್ಡ ರೋಡ್ ಯಾಕೆ ಅಂತ. ಈಗ ಗೊತ್ತಾಗಲ್ಲ ನಿಮ್ಗೆ, ಆಮೇಲೆ ಗೊತ್ತಾಗುತ್ತೀರಿ ಅಂತ. ಈಗ ಹಳ್ಳಿ ಜನ ಹೇಳ್ತಾರ ಆ ಪುಣ್ಯಾತ್ಮ ಅವತ್ತು ಮಾಡಿಸಿದ್ದ ರೋಡು ನಮ್ಗೆ ಈಗ ಅರ್ಥ ಆಗ್ತಿದೆ ಯಾಕೆ ಅವತ್ತು ಮಾಡಿಸಿದ್ದ ಅಂತ. ಇವತ್ತು ನಮ್ಮ ರೋಡ್ಗಳು ಯಾವುದು ಫ್ರೀ ಆಗಿಲ್ಲ, ಅಷ್ಟು ಬ್ಯುಸಿ ಆಗಿರ್ತವೆ ಅಂತ. ನರೇಂದ್ರ ಮೋದಿಯ ದೂರದೃಷ್ಟಿ ಅಂತದ್ದು ಅನ್ನೋದು ನಂಗೆ ಬಹಳ ವಿಶೇಷ ಅಂತ. G20 ನಡೆಯುವಾಗ ನಮ್ಮ ಹತ್ರ ಒಂದು ಒಳ್ಳೆಯ ಸಭಾ ಮಂಟಪ ಇರಲಿಲ್ಲ, ಆಡಿಟೋರಿಯಂ ಇರಲಿಲ್ಲ. ನರೇಂದ್ರ ಮೋದಿ ಕಟ್ಟಿಸಿದ ಆಡಿಟೋರಿಯಂ ನೋಡ್ರಿ, ಭಾರತ ಮಂಟಪ ಅಂತ ಕರೀತಾರೆ. ಏನು ಅದ್ಭುತವಾಗಿ G20 ನಡೀತು. ಜಗತ್ತಿನ ಶ್ರೀಮಂತ ರಾಷ್ಟ್ರಗಳೆಲ್ಲ ಬಂದು ಕೂತ್ಕೊಂಡು ಭಾರತವನ್ನ ಹೊಗಳಿ ಹೋದವು. ಆದ್ರೆ ಕಾಂಗ್ರೆಸ್ ಇದ್ದಾಗ ಏನಾಗಿತ್ತು ಗೊತ್ತಾ, ಒಂದು ಕಾಮನ್ವೆಲ್ತ್ ಗೇಮ್ಸ್ ನಡೆದಿತ್ತು, ಕೆಲವು ರಾಷ್ಟ್ರಗಳ ಅಥ್ಲೀಟ್ಗಳು ಬಂದು ಆಟ ಆಡಿ ಹೋಗುವಂತ ಒಂದು ಗೇಮ್ ನಡೆದಿತ್ತು. ಅದು ಹೆಂಗಾಗಿತ್ತು ಅಂತಂದ್ರೆ ಆ ಗೇಮಿನ ಉದ್ಘಾಟನೆಯ ದಿನ ಉದ್ಘಾಟನೆಯ ಎದುರಿಗಿರುವಂತ ಬ್ರಿಡ್ಜ್ ಕುಸಿದೋಗಿತ್ತು. ಇದು ಕಾಂಗ್ರೆಸ್ನ ಕ್ವಾಲಿಟಿ. CWG ಸ್ಕ್ಯಾಮ್ ಅಂತಂದ್ರೆ ಇದೇ ಸ್ಕ್ಯಾಮ್ ಅವರು. ನರೇಂದ್ರ ಮೋದಿ ಅವರು ಜಗತ್ತಿನ ಅತ್ಯಂತ ವಿಶಾಲವಾಗಿರುವಂತ ದೊಡ್ಡದಾಗಿರುವಂತ ಸ್ಟೇಡಿಯಂ ನಿರ್ಮಾಣ ಮಾಡಿಸಿದ್ರು ಗುಜರಾತ್ ನಲ್ಲಿ. ಅದಕ್ಕೆ ನರೇಂದ್ರ ಮೋದಿ ಸ್ಟೇಡಿಯಂ ಅನ್ನೋ ಹೆಸರಿದೆ. 1,32,000 ಜನ ಎಟ್ ಎ ಟೈಮ್ ಕೂತ್ಕೊಂಡು ನೋಡಬಹುದಾಗಿರುವಂತ ಜಗತ್ತಿನ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಎಲ್ಲಿದೆ ಅಂದ್ರೆ ಇಂಗ್ಲೆಂಡ್ ನಲ್ಲಿಲ್ಲ, ಅದು ಭಾರತದಲ್ಲಿದೆ ಅಂತ ಹೇಳ್ಬೋದು. ಆದ್ರೆ ಕಾಂಗ್ರೆಸ್ಸಿಗವ್ರಿಗೆ ಕೋಪ ಏನ್ ಗೊತ್ತಾ, ನರೇಂದ್ರ ಮೋದಿ ಹೆಸರು ಇಟ್ಬಿಟ್ರಲ್ಲ ಇದಕ್ಕೆ. ಒಂದೇ ಮಾತು ಹೇಳಲೇನು, ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಹೆಸರಲ್ಲಿರೋದು ಒಂದೇ ಏನಾದರೂ ಇದ್ರೆ ಈ ಸ್ಟೇಡಿಯಂ ಮಾತ್ರ ರೀ ಪುಣ್ಯಾತ್ಮ, ಇನ್ನೇನಿಲ್ಲ ರೀ. ನರೇಂದ್ರ ಮೋದಿ ಅವರು ಗ್ರಾಮ್ ಸಡಕ್ ಮಾಡಿದ್ರೆ ನರೇಂದ್ರ ಮೋದಿ ಗ್ರಾಮ್ ಸಡಕ್ ಅಲ್ಲ, PM ಗ್ರಾಮ್ ಸಡಕ್, PM ಆವಾಸ್ ಯೋಜನಾ. ಪ್ರಧಾನಮಂತ್ರಿ ಯಾರೇ ಪ್ರಧಾನಮಂತ್ರಿ ಬಂದ್ರು ಪ್ರಧಾನಮಂತ್ರಿ ಹೆಸರಲ್ಲಿ ಇರಬೇಕು ಅಂತ ಒಂದಿರೋದು ಇವ್ರ ಹೆಸರಲ್ಲಿ. ಆದ್ರೆ ಕಾಂಗ್ರೆಸ್ಸಿಗರು ನರೇಂದ್ರ ಮೋದಿ ಮೇಲೆ ಉಗುಳ್ಲಿಕ್ಕೆ ಹೋಗ್ಬಾರ್ದು, ಎಲ್ಲ ಬಂದು ವಾಪಸ್ ಬೀಳುತ್ತೆ ಅವ್ರ ತಲೆ ಮೇಲೆ. ಹೆಂಗಿದೆ ಅಂತಂದ್ರೆ ಈ ದೇಶದಲ್ಲಿ ಒಂದೇ ಫ್ಯಾಮಿಲಿಯ 3 ಜನ, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ. ಅವ್ರ ಹೆಸರಲ್ಲಿ ಏನೇನಿದೆ ಅಂತ ಕೇಳಿದ್ರೆ 12 ಸೆಂಟ್ರಲ್ ಗವರ್ಮೆಂಟ್ ಪ್ರಾಜೆಕ್ಟ್ಸ್ ನೋಡಿ ಅದನ್ನ, 52 ಸ್ಟೇಟ್ ಗವರ್ಮೆಂಟ್ ಸ್ಕೀಮು, 28 ಸ್ಪೋರ್ಟ್ ಟೂರ್ನಮೆಂಟ್ ಟ್ರೋಫೀಸು, 19 ಸ್ಟೇಡಿಯಂ, 5 ಏರ್ಪೋರ್ಟ್ ಪೋರ್ಟ್, 98 ಯೂನಿವರ್ಸಿಟಿ ಎಜುಕೇಶನ್, ಎಲ್ಲ 3 ಜನರ ಹೆಸರಲ್ಲಿ, 51 ಅವಾರ್ಡ್, 15 ಸ್ಕಾಲರ್ಶಿಪ್ ಫೆಲೋಶಿಪ್, 15 ನ್ಯಾಷನಲ್ ಪಾರ್ಕ್, 39 ಹಾಸ್ಪಿಟಲ್ ಮೆಡಿಕಲ್ ಇನ್ಸ್ಟಿಟ್ಯೂಷನ್, 37 ಇನ್ಸ್ಟಿಟ್ಯೂಷನ್ಸ್, ಚೇರ್ಸ್, ಫೆಸ್ಟಿವಲ್ಸ್, 39 ರೋಡ್ಸ್, ಬಿಲ್ಡಿಂಗ್ಸ್, ಪ್ಲೇಸಸ್ 3 ಜನರ ಹೆಸರಲ್ಲಿ. ಆ 3 ಜನರಿಗೋಸ್ಕರ ನರೇಂದ್ರ ಮೋದಿ ಹೆಸರು ಒಂದು ಸ್ಟೇಡಿಯಂ ಇದ್ದಿದ್ದಕ್ಕೆ ಬಾಯ್ ಪಡ್ಕೊಂಡು ಇರಲ್ಲ. ಇವ್ರ ಹೆಸರಲ್ಲಿ ಇಷ್ಟೊಂದು. ನಿಮಗೊಂದು ಆಶ್ಚರ್ಯದ ಸಂಗತಿ ಹೇಳ್ತೀನಿ, ರಾಜೀವ್ ಗಾಂಧಿ ಹೆಸರಲ್ಲಿ ಒಂದು ಪ್ರಶಸ್ತಿ ಇತ್ತು, ರಾಜೀವ್ ಗಾಂಧಿ ಖೇಲ್ ರತ್ನ ಅಂತ. ಕ್ರೀಡೆಯಲ್ಲಿ ತುಂಬಾ ಅತ್ಯುತ್ಕೃಷ್ಟ ಸಾಧನೆ ಮಾಡಿ ಕೊಡ್ತಿದ್ರು. ರಾಜೀವ್ ಗಾಂಧಿ ಯಾವ ಆಟ ಆಡಿದ್ರಿ ಅವ್ರ ಹೆಸರಲ್ಲಿ ಯಾಕ್ರಿ? ಯಾವತ್ತಾದ್ರೂ ಕೇಳಿದ್ರೆ ಏನ್ ಯಾರು ಕೇಳಲಿಲ್ಲ. ಆದ್ರೆ ಕಾಂಗ್ರೆಸ್ಸಿಗರು ಹೇಳಿ ಅವ್ರ ಮುಖಕ್ಕೆ ಅವರೇ ಮಸಿ ಬಳಸ್ಕೊಳ್ಳೋದು ಅಂದ್ರೆ ಹಿಂಗೆ. ಕರ್ನಾಟಕದವರಂತೂ ಭಾರಿ ಪುಣ್ಯವಂತರು. ಎಂತ ಪುಣ್ಯವಂತರು ಅಂದ್ರೆ ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಎಲ್ಲ ತಮ್ಮ ಹೆಸರಿನಲ್ಲಿ ಇನ್ಸ್ಟಿಟ್ಯೂಷನ್ ಆದ್ರೂ ಕಟ್ಟಿಸ್ಕೊಂಡ್ರು, ಅಥವಾ ಅವ್ರ ಹೆಸರು ಇವ್ರು ಇಟ್ಟರು. ಕರ್ನಾಟಕದಲ್ಲಿ ಬಿಲ್ಡಿಂಗೇ ಇದು ESI ಹಾಸ್ಪಿಟಲ್ ಕಲಬುರ್ಗಿದು, ಸಖತ್ತಾಗಿದೆ. ವೈಟ್ ಹೌಸ್ ನೋಡೋದಂಗೆ ಕಾಣುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಟ್ಸಿದ್ದು ನಮ್ಮ ದುಡ್ಡಲ್ಲಿ, ಸ್ವಂತ ಕಟ್ಸಿದ್ದಲ್ಲ. ಆ ಕಟ್ಸಿದ್ದ ಹಾಸ್ಪಿಟಲ್ ಮೇಲಿಂದ ನೋಡಿದ್ರೆ ಹಂಗ್ ಕಾಣುತ್ತೆ ನೋಡಿ, ಕಾಣಿಸ್ತಾ ಮೇಲೆ. ಅದರಲ್ಲಿ 2.5 ಕನ್ನಡ ಅಕ್ಷರ ಇದೆ. ಮೊದಲನೇ ಅಕ್ಷರ ಒಂದು, ಎರಡನೇ ಅಕ್ಷರ ಮತ್ತೊಂದು, ಮೂರನೇದು ಒಂದು ಅರ್ಧ ಅಕ್ಷರ. ಸರಿಯಾಗಿ ನೋಡಿದ್ರೆ ಕಾಣಿಸುತ್ತೆ. ಗೊತ್ತಾಗ್ತಿದೆಯಾ ಯಾರಿಗಾದ್ರು? ಏನು? ಹಾ, ಮೊದಲನೇ ಅಕ್ಷರ ಕನ್ನಡದಲ್ಲಿ ಕ, ಎರಡನೇದು ಗ, ಮೂರನೇದು ಅರ್ಧಾಕ್ಷರ. ಇದೇ ಹಾಸ್ಪಿಟ್ಲ್ ಮೇಲಿಂದ ನೋಡಿದ್ರೆ ಕಾಣದಂಗೆ. ನಾನು ಇದನ್ನ ಹೇಳಿದ್ದಕ್ಕೆ ಪ್ರಿಯಾಂಕ್ ಖರ್ಗೆ ಏನ್ ಮಾಡಿದ್ರು ಗೊತ್ತಾ? ಮಿನಿಸ್ಟ್ರು ಏನ್ ಮಾಡಿದ್ರು ಅಂತಂದ್ರೆ, ಚಕ್ರವರ್ತಿ ಊರು ತುಂಬಾ ಸುಳ್ಳು ಹೇಳ್ಕೊಂಡು ತಿರುಗಾಡ್ತಾರೆ ಅಂತ. ಮತ್ತೆ ಇದು ತೋರಿಸಿದ ಮೇಲೂ ಅದಕ್ಕೆ ನಾನೇನು ಕಡಿಮೆ ನೀರು ಕುಡಿದಿದ್ದೀನ, ನಾನೇನ್ ಮಾಡಿದೆ, ತಕ್ಷಣ ಈ ಪೇಪರ್ ಕಟಿಂಗ್ ತಗೊಂಬಂದೆ.
ಇದು 2014ರಲ್ಲಿ ಪೇಪರ್ ಕಟ್ಟಿಂಗು. ಅದನ್ನು ಬರೆದಿದ್ದಾರೆ, ಗುಲ್ಬರ್ಗದಲ್ಲಿ ಖರ್ಗೆ ESI ಆಸ್ಪತ್ರೆ ಲೋಕಾರ್ಪಣೆಗೆ ಸಜ್ಜು. ಕೆಳಗೆ ಏನ್ ಬರೆದಿದ್ದಾರೆ ಗೊತ್ತಾ? ಯೆಲ್ಲೋ ಕಲರ್ ಮಾರ್ಕ್ ಮಾಡಿದೀವಿ ನೋಡಿ. ಆಸ್ಪತ್ರೆಯನ್ನು ಮೇಲಿಂದ ನೋಡಿದಾಗ ಖರ್ಗೆ ಅನ್ನೋ ಆಕೃತಿ ಕಾಣುತ್ತೆ, ಖರ್ಗೆ ಅವರೇ ಬರೆದಿದ್ದಾರೆ. ನೆಕ್ಸ್ಟ್ ಏನ್ ಬರೆದಿದ್ದಾರೆ ಅಂತಂದ್ರೆ, ಇದರ ಹಿಂದಿರುವ ಶಕ್ತಿ ಯುಕ್ತಿ ನಿಸ್ಸಂಶಯವಾಗಿ ಈ ಭಾಗದ ಪ್ರಭಾವಿ ಕಾಂಗ್ರೆಸ್ ಮುಖಂಡ ಮತ್ತು ರೈಲ್ವೆ ಸಚಿವರಾಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರದ್ದು ಅಂತ. 2014ರಲ್ಲಿ ಈ ಪತ್ರಿಕೆ ಬಂದಾಗ ಸುಳ್ಳು ಆಗಿರ್ಲಿಲ್ಲ, ಈಗ ಅದು ಸುಳ್ಳು ಅನಿಸ್ತಿದೆ. ಯಾಕೆಂದ್ರೆ ಜನ ಮೋದಿ ಜೊತೆಗೆ ಲೀಡರ್ಗಳನ್ನು ಕಂಪೇರ್ ಮಾಡಿ ಹೇಳ್ತಾರೆ, ಆ ಮನುಷ್ಯ ದೇವ್ರಂತವ್ರು ಕಂಡ್ರು, ಇವ್ರು ಹೆಂಗ್ ಮಾಡಿದಾರೆ ನೋಡಿ ಅಂತ. ಮಿತ್ರ, ನಮ್ ದುಡ್ಡಲ್ಲಿ ಕಟ್ಟಡದ ಹೆಸರು ಹಂಗ್ ಬರುವಂತೆ ಕಟ್ಕೊಂಡ್ರು. ನಮ್ ದುಡ್ಡ್ರಿ. ಇನ್ಫೋಸಿಸ್ ನ ನಾರಾಯಣ ಮೂರ್ತಿ ಅವರು ಇನ್ಫೋಸಿಸ್ ಕಟ್ಟಡವನ್ನ ನಾರಾಯಣ ಮೂರ್ತಿ ಅಂತ ಕಟ್ಟಿದ್ರೆ ನಾನು ಕೇಳೋಂಗಿಲ್ಲ, ನೀವು ಕೇಳೋಂಗಿಲ್ಲ, ಅವ್ರ ಸ್ವಂತ ದುಡ್ಡು. ಆದ್ರೆ ಸಮಾಜದ ದುಡ್ಡಿನಲ್ಲಿ ತಮ್ಮ ಹೆಸರನ್ನು ಉಳಿಸುವಂತ ಪರಿ ಇದೆಯಲ್ಲ, ಎಂಥ ದುರದೃಷ್ಟ ಗೊತ್ತೇನು. ಇದ್ರ ಪರಿಣಾಮ ಏನಾಯ್ತು ಗೊತ್ತಾ? ನಾನು ಇದನ್ನ ಹೇಳಿದ್ದಕ್ಕೆ ನೀವು ನಂಬಲ್ಲ. ಹೇಳಿದ್ರೆ ಅಟ್ರಾಸಿಟಿ ಕೇಸ್ ಹಾಕಿದ್ರು ನನ್ನ ಮೇಲೆ, ಚಕ್ರವರ್ತಿ ಜಾತಿ ನಿಂದನೆ ಮಾಡ್ತಿದ್ದಾರೆ ಅಂತ. ನಾನು ಕೋರ್ಟಿಗೆ ಹೋಗಿ ಕೋರ್ಟ್ ನಲ್ಲಿ ಎಲ್ಲವನ್ನು ಮುಂದಿಟ್ಕೊಂಡು, ಸರ್ ಇದ್ರಲ್ಲಿ ಜಾತಿ ನಿಂದನೆ ಏನಿದೆ ಅಂತ ಕೇಳಿದ್ದಕ್ಕೆ ಕೋರ್ಟ್ ಛೀಮಾರಿ ಹಾಕ್ತವ್ರಿಗೆ ಯಾವ ಜಾತಿಯ ನಿಂದನೆ ಆಗಿದ್ದೀರಿ ಇದ್ರಿ ಅಂತ ಕೇಳಬೇಕಾದಂತ ಸ್ಥಿತಿ ಬಂತಲ್ಲ, ಇದು ಅವ್ರ ದುರದೃಷ್ಟ. ಮಿತ್ರ, ಇನ್ನೂ ಆಶ್ಚರ್ಯದ ಸಂಗತಿ ಹೇಳ್ತೀನಿ, ನೀವು ಕೇಳಿದ್ರೆ ನಗ್ತೀರಾ. ಆ ಖರ್ಗೆ ಅಂತಿತ್ತಲ್ಲ, ಅದನ್ನ ನಾನು ಹೇಳಿದ್ದಕ್ಕೆ ಒಬ್ಬ ಕಾಂಗ್ರೆಸ್ ಮುಖಂಡ ಒಂದು ಪ್ರೆಸ್ ಮೀಟ್ ಮಾಡಿದ ಕಲಬುರ್ಗಿ. ಪ್ರೆಸ್ ಮೀಟ್ ಮಾಡಿ ಏನ್ ಹೇಳ್ದ ಅಂದ್ರೆ, ಪ್ರೆಸ್ಸಿನ ಮುಂದೆ ಚಕ್ರವರ್ತಿ ಅವರಿಗೆ ಕನ್ನಡ ಬರಲ್ಲ, ವರ್ಣಮಾಲೆ ಬರಲ್ಲ, ಮೊದಲನೇದು ಕ ಅಂತಾರೆ, ಕ ಅಲ್ಲ, ಎರಡನೇದಂತೂ ಗ ಅಲ್ವೇ ಅಲ್ಲ, ಅದನ್ನು ಉಲ್ಟಾ ಮಾಡಿ ನೋಡಿದ್ರೆ ತಿರುಪತಿ ನಾಮ ಅದು ಅಂತ. ಬಾ 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 ಬಾ. ನಾನಂದೆ ಅವ್ರಿಗೆ, ಅಪ್ಪ ತಂದೆ, ಇದು ನೀವು ತಿರುಪತಿ ನಾಮ ಅದಲ್ಲ, ಸಮಾಜದ ದುಡ್ಡಲ್ಲಿ ಸಮಾಜದವರಿಗೆ ನೀವು ಹಾಕಿರೋ ಪಂಗನಾಮ ಇದು ಅಂತ ಅವ್ರಿಗೆ ಹೇಳಬೇಕಾದಂತ ಸ್ಥಿತಿ ಬಂತಲ್ಲ, ಇದು ಇವತ್ತಿನ ಪರಿಸ್ಥಿತಿ ಅಂತ. ಮಿತ್ರ, ಇವ್ರ ಬಗ್ಗೆ ಮಾತಾಡ್ಲಿಕ್ಕೆ ಸುಮ್ಮನೆ ಟೈಮ್ ಕೊಟ್ಟರೆ ವ್ಯರ್ಥ ಆಗುತ್ತೆ ಅಂತ ನಾನು ಮುಂದಕ್ಕೆ ಹೋಗ್ತೀನಿ. ನರೇಂದ್ರ ಮೋದಿಯ ಈ ಇತಿಹಾಸ ಕಂಟಿನ್ಯೂ ಮಾಡೋಣ. ಇವತ್ತು ಜಗತ್ತಿನ ಅತ್ಯಂತ ಎತ್ತರದ ಪ್ರತಿಮೆ ಸರ್ದಾರ್ ಪಟೇಲ್ರದ್ದು. ಈ ತುದಿಯಲ್ಲಿರುವುದು ಬ್ರೆಜಿಲ್ದು, ಆನಂತರ ಇರುವುದು ರಷ್ಯಾದು, ಆನಂತರ ಇರುವುದು ಅಮೆರಿಕಾದ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ 93 ಮೀಟರ್, ಆನಂತರ 2 ಬುದ್ಧನ ಸ್ಟ್ಯಾಚ್ಯೂ ಚೀನಾದ್ದು. ಇವೆಲ್ಲವನ್ನು ಮೀರಿದ ಅತ್ಯಂತ ಎತ್ತರದ 182 ಮೀಟರ್ನ ಸ್ಟ್ಯಾಚ್ಯೂ ಇದ್ರೆ ಅದು ಭಾರತದಲ್ಲಿದೆ. ಎತ್ತರದ ಸ್ಟ್ಯಾಚ್ಯೂ ಎಲ್ಲಿದೆ ಅಂತ ಕ್ವಿಜ್ ಅಲ್ಲಿ ಕೇಳಿದ್ರೆ ಭಾರತ ಅಂತ ಹೇಳಬೇಕು ಅಂತ. ನರೇಂದ್ರ ಮೋದಿ ಬಂದ ಮೇಲೆ ಹೊಸ ಸೆಂಟ್ರಲ್ ವಿಸ್ತಾ ಆಯ್ತು. ನೋಡ್ರಿ ಅದೇನ್ ಸೌಂದರ್ಯ. ಹಾಗಂತ ನರೇಂದ್ರ ಮೋದಿ ಬರೀ ಕಟ್ಟಡ ಕಟ್ತಾ ಉಳಿಲಿಲ್ಲ. ನನಗೋಸ್ಕರ, ನಿಮ್ಗೋಸ್ಕರ, ಈ ನಾಡಿನ ಬಡವರಿಗೋಸ್ಕರ ಏನ್ ಮಾಡಿದ್ರು ಅಂದ್ರೆ 80 ಕೋಟಿ ಜನರಿಗೆ ಉಚಿತ ಧಾನ್ಯವನ್ನ ಕೊಡ್ತಾ ಇರುವಂತ ಅಪರೂಪದ ಪ್ರಧಾನಿ ನರೇಂದ್ರ ಮೋದಿ. ಕರೋನಾ ಕಾಲದಲ್ಲಿ ಶುರು ಮಾಡಿದ್ದು ಇನ್ನೂ ನಿಂತಿಲ್ಲ. ಮಿತ್ರ, ನರೇಂದ್ರ ಮೋದಿ ಅವರು ಈ ಕೆಲಸವನ್ನ ಎಷ್ಟು ವ್ಯಾಪಕವಾಗಿ ಮಾಡ್ತಿದ್ದಾರೆ ಅಂತಂದ್ರೆ, ಈಗಂತೂ ಬಡವರಿಗೆ ಅಂತಲ್ಲ 29 ರೂಪಾಯಿ ಪರ್ ಕೆಜಿ ಅಕ್ಕಿ ಬರ್ಲಿಕ್ಕೆ ಶುರುವಾಗೋಗಿದೆ. ಅದು ಭಾರತ್ ರೈಸ್ ಅನ್ನೋ ಹೆಸರಲ್ಲಿ ಬರ್ತಿದೆ. ಈ ನಾಡಿನ ಜನ ಒಳ್ಳೆಯ ಅಕ್ಕಿಯನ್ನ, ಒಳ್ಳೆ ಬೇಳೆಯನ್ನ ತಿನ್ನುವಂತ ವ್ಯವಸ್ಥೆಯನ್ನ ನರೇಂದ್ರ ಮೋದಿ ಮಾಡ್ತಿದ್ದಾರೆ. ಬರೀ ಇದಕ್ಕೋಸ್ಕರ ಅಲ್ಲ, ಆರೋಗ್ಯದ ದೃಷ್ಟಿಯಿಂದ ನೋಡೋದಾದ್ರೆ ಆಯುಷ್ಮಾನ್ ಭಾರತ್ ಯೋಜನೆಯಡಿಯಲ್ಲಿ ಸುಮಾರು 12 ಕೋಟಿ ಕಾರ್ಡ್ಗಳ ವಿತರಣೆ ಮಾಡಿ 50 ರಿಂದ 60 ಕೋಟಿ ಜನರಿಗೆ ಒಂದು ಪರಿವಾರಕ್ಕೆ 1 ವರ್ಷಕ್ಕೆ 5 ಲಕ್ಷ ರೂಪಾಯಿವರೆಗಿನ ಚಿಕಿತ್ಸೆ ಉಚಿತವಾಗಿ ಕೊಡಿಸುವಂತ ವ್ಯವಸ್ಥೆ ಆಗಿದೆ. ಮಿತ್ರ, ಇದರಲ್ಲಿ ನೀ ಕ್ಯಾಪ್ ಸರ್ಜರಿ ಕೂಡ ಆಗುತ್ತೆ, ಮೊಣಕಾಲಿನ ಚೇಂಜ್ ಆಗುತ್ತೆ, ಹಾರ್ಟ್ ಸರ್ಜರಿ ಕೂಡ ಇದರಲ್ಲಿ ಮಾಡ್ತಾರೆ 5 ಲಕ್ಷ ರೂಪಾಯಿವರೆಗೆ. ಅದು ಹೆಂಗೆ? ಅಡ್ಮಿಟ್ ಆಗೋ 3 ದಿನ ಮುಂಚೆ, ಅಡ್ಮಿಟ್ ಆದ ಅಷ್ಟು ದಿನ, ಡಿಸ್ಚಾರ್ಜ್ ಆದ 15 ದಿನದ ಒಟ್ಟು ಖರ್ಚನ್ನ ಯಾರು ವಹಿಸಿಕೊಳ್ತಾರೆ ಅಂದ್ರೆ ಸರ್ಕಾರ ವಹಿಸಿಕೊಳ್ಳುವಂತೆ ವ್ಯವಸ್ಥೆ ಮಾಡಲಾಗಿದೆ. ಅಷ್ಟೇ ಅಲ್ಲ, ನರೇಂದ್ರ ಮೋದಿ ಅವರು ಸುಮಾರು 4 ಕೋಟಿ ಜನರಿಗೆ PM ಆವಾಸ್ ಯೋಜನೆ ಅಡಿಯಲ್ಲಿ ಮನೆಗಳನ್ನ ಕಟ್ಟಿಕೊಟ್ಟಿದ್ದಾರೆ. 70 ಲಕ್ಷ ಮನೆಗಳು ಪೂರ್ಣ ಪ್ರಮಾಣದಲ್ಲಿ ಬಡವರಿಗೆ ಅಂತ ನಿರ್ಮಾಣ ಮಾಡಿಕೊಡಲಾಗಿದೆ. ಇದರ ಲೋಕಾರ್ಪಣೆ ಮಾಡುವಾಗ ನರೇಂದ್ರ ಮೋದಿ ಏನ್ ಹೇಳಿದ್ರು ಗೊತ್ತಾ? ಅವ್ರು ಹೇಳಿದ್ರು, ಕಾಂಗ್ರೆಸ್ನ ಸ್ಪೀಡ್ ಅಲ್ಲಿ ಬಡವರಿಗೆ ಮನೆ ಕಟ್ಟಿಕೊಟ್ಟಿದ್ರೆ 80 ವರ್ಷ ಬೇಕಾಗ್ತಿತ್ತು 4 ಕೋಟಿ ಮನೆ ಕಟ್ಟಲಿಕ್ಕೆ, 4 ಪೀಳಿಗೆ ಬೇಕಾಗ್ತಿತ್ತು ಅಂತ. 4 ಪೀಳಿಗೆ ಯಾವ್ದು ಗೊತ್ತಾ? ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ. ಈ 4 ಪೀಳಿಗೆ ಏನ್ ಮಾಡ್ಲಿಕ್ಕಾಗ್ಲಿಲ್ವೋ ನರೇಂದ್ರ ಮೋದಿ ತಮ್ಮ 9 ವರ್ಷದ ಅವಧಿಯಲ್ಲಿ ಮಾಡಿದ್ರಲ್ಲ, ಅದು ನರೇಂದ್ರ ಮೋದಿ ಮಾಡಿದ ಕೆಲಸ. ಶ್ರೀಮಂತರಿಗೆ, ಗವರ್ಮೆಂಟ್ ಜಾಬ್ನವರಿಗೆ ಪೆನ್ಷನ್ ಸಿಗುತ್ತೆ, ನನಗೆ ನಿಮ್ಗೆ ಯಾರ್ರಿ? ನರೇಂದ್ರ ಮೋದಿ ಹೇಳಿದ್ರು,
ಆಗುವಾಗ ತಿಂಗಳಿಗೆ 250 ರೂಪಾಯಿ ಕಟ್ಬಿಡಿ, 60 ವರ್ಷ ಆದ್ಮೇಲೆ ತಿಂಗಳಿಗೆ 5,000 ರೂಪಾಯಿ ಬರೋ ತರದ ವ್ಯವಸ್ಥೆಯನ್ನ ನಾನು ಪ್ಲಾನ್ ಮಾಡ್ಕೊಡ್ತೀನಿ ಅಂತ ನನ್ನಂತವ್ರಿಗೆ ನಿಮ್ಮಂತವರಿಗೋಸ್ಕರ. ಸತ್ಯ ಹೇಳ್ಬೇಕು ಅಂದ್ರೆ ಇದೊಂದೇ ಯೋಜನೆಗೆ ಸಬ್ಸ್ಕ್ರೈಬ್ ಆಗಿರೋದು ನಾನು. ಇನ್ ಯಾವ ಯೋಜನೆ ಅಧಿಕೃತವಾಗಿ ನಾನು ಪಡ್ಕೊಳ್ಳಲ್ಲ, ಆದ್ರೆ ಈ ಯೋಜನೆಯಲ್ಲಿ ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ. ಯಾಕೆಂದ್ರೆ 60 ಆದ್ಮೇಲೆ ತಿಂಗಳಿಗೆ 5,000 ರೂಪಾಯಿ ಈ ಕಾರಣಕ್ಕೋಸ್ಕರ ಬರುತ್ತೆ ಅನ್ನೋ ಕಾರಣಕ್ಕೆ. ಹಾಗಂತ ಇಷ್ಟೇ ಅಲ್ಲ, ರೈತರಿಗೆ ಏನ್ ಮಾಡಿದ್ರು ಅಂತ ಕೇಳ್ತಾರೆ. ನಂಗೆ ಗೊತ್ತಿಲ್ಲ ಎಷ್ಟು ಜನರಿಗೆ ನೆನಪಿದೆಯೋ, ಒಂದ್ ಕಾಲದಲ್ಲಿ ಯೂರಿಯಾ ತಗೊಳ್ಳಿಕ್ಕೆ ಕಿತ್ತಾಟ ಮಾಡೋ ಕಾಲ ಇತ್ತು. ಯಾಕೆ ಗೊತ್ತೇನು? ಆ ಯೂರಿಯಾ ಸಬ್ಸಿಡಿ ರೇಟ್ ಅಲ್ಲಿ ಕೊಡ್ತಿದ್ರಲ್ಲ, ಬೇರೆ ಬೇರೆ ಫ್ಯಾಕ್ಟರಿಗಳು ರಾ ಮೆಟೀರಿಯಲ್ ಆಗಿ ಯೂರಿಯಾ ತಗೊಂಡು ಹೋಗ್ಬಿಡ್ತಿದ್ವು, ಕಡಿಮೆ ರೇಟ್ ಅಲ್ಲಿ ಸಿಕ್ತಿತ್ತು ಅಂತ. ರೈತರಿಗೆ ಕೊಡಬೇಕಾಗಿದ್ದ ಯೂರಿಯಾ ಅವ್ರು ತಗೊಂಡು ಹೋಗ್ತಿದ್ರು. ನರೇಂದ್ರ ಮೋದಿ ಬಂದ ತಕ್ಷಣ ಏನ್ ಮಾಡಿದ್ರು ಗೊತ್ತಾ? ಬೇವಿನ ರಸವನ್ನ ಅದಕ್ಕೆ ಮಿಕ್ಸ್ ಮಾಡಿ ಬಿಟ್ರು. ಅದರ ಪರಿಣಾಮ ಏನು ಅಂತಂದ್ರೆ ಫ್ಯಾಕ್ಟರಿಗಳಿಗೆ ಉಪಯೋಗಕ್ಕೆ ಬರಲ್ಲ. ಈಗ 100% ರೈತರ ಉಪಯೋಗಕ್ಕೆ ಏನಾದ್ರು ಇದ್ರೆ ಅದು ಯೂರಿಯಾ ಸಿಗುವಂತೆ ಮಾಡಿದ್ರಲ್ಲ ನರೇಂದ್ರ ಮೋದಿ ಮಾಡಿದ್ರಿ. ನರೇಂದ್ರ ಮೋದಿ ಗ್ಯಾರಂಟಿ ಕೊಡ್ತೀನಿ ಅಂತ ಯಾವತ್ತು ಹೇಳಿಕೊಡ್ಲಿಲ್ಲ ರೀ. ನರೇಂದ್ರ ಮೋದಿ ಈ ದೇಶದ 12 ಕೋಟಿ ರೈತರಿಗೆ ಪ್ರತಿ ತಿಂಗಳು 6,000 ರೂಪಾಯಿ ಸಿಗುವಂತೆ, ಈಗ 8,000 ರೂಪಾಯಿ ಮಾಡಿದ್ದಾರೆ ಅಂತ ನನಗೆ ಮೊನ್ನೆ ಯಾರು ಹೇಳ್ತಾ ಇದ್ರು. ಅಷ್ಟು ಸಿಗುವಂತೆ ಡೈರೆಕ್ಟ್ ಅಕೌಂಟಿಗೆ ಬರುತ್ತೆ. ಎಲ್ಲರೂ ಕೂಡ ಅದರ ಸಮಾವೇಶ ಮಾಡಿ ಕೊಡ್ತಿದ್ದೀನಿ ಅಂತ ಹೇಳುವ ಕೆಲಸ ಮಾಡದೆ ಒಬ್ಬರಿಗೂ ತೊಂದರೆ ಇಲ್ಲದಂತೆ ಬರುವಂತೆ ಮಾಡಿದವರು ನರೇಂದ್ರ ಮೋದಿ ಅವರು. ಆ ಕಾರಣಕ್ಕೆ ಬಹಳ ಹೆಮ್ಮೆ ಇದೆ. ಇನ್ನು ನನಗೆ ಇನ್ನೊಂದು 2-5 ನಿಮಿಷ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು, ಕ್ವಿಕ್ ಆಗಿ ನರೇಂದ್ರ ಮೋದಿ ಅವರ ಕೆಲಸಗಳನ್ನು ಹೇಳ್ತೀನಿ. ನರೇಂದ್ರ ಮೋದಿ ಅವರು ಮಾಡಿದ ಕೆಲಸ ನಿಮ್ಗೆ ಇಷ್ಟ ಆದ್ರೆ ಚಪ್ಪಾಳೆ ತಟ್ಟಬೇಕು, ಇಷ್ಟ ಆಗ್ಲಿಲ್ಲ ಅಂದ್ರೆ ಬೇಡ. ಮತ್ತೆ ಈ ಚಪ್ಪಾಳೆ ನನಗೋಸ್ಕರ ಅಲ್ಲ, ನರೇಂದ್ರ ಮೋದಿ ಅವರಿಗೆ. ನರೇಂದ್ರ ಮೋದಿ ಅವರಿಗಿಂತ ಮುಂಚಿನ ಎಲ್ಲ ಪ್ರಧಾನಿಗಳು ಮೆಟ್ರೋ ಟ್ರೈನ್ ಹಾಕಿದ್ರಲ್ಲ, 248 ಕಿಲೋಮೀಟರ್ ಹಾಕಿದ್ರೆ ಮೋದಿ ಒಬ್ಬರೇ 612 ಕಿಲೋಮೀಟರ್ ಮೆಟ್ರೋ ಟ್ರೈನ್ ಹಾಕಿದ್ರು. ಒಬ್ಬರೇ ಮೋದಿ. ಉಳಿದೆಲ್ಲ ಪ್ರಧಾನಮಂತ್ರಿಗಳಿಗೆ ಕಂಪೇರ್ ಮಾಡಿದ್ರೆ, ಉಳಿದೆಲ್ಲ ಪ್ರಧಾನಮಂತ್ರಿಗಳು 74 ಏರ್ಪೋರ್ಟ್ ಮಾಡಿದ್ರು. ಉಳಿದೆಲ್ಲ ಪ್ರಧಾನಮಂತ್ರಿಗಳು, ಮೋದಿ ಒಬ್ಬರೇ 78 ಏರ್ಪೋರ್ಟ್ಗಳನ್ನ ಮಾಡಿದ್ರು. ಉಳಿದೆಲ್ಲ ಪ್ರಧಾನಮಂತ್ರಿಗಳು 40% ಹಳ್ಳಿಗಳಿಗೆ ಕರೆಂಟ್ ಕೊಟ್ರೆ, ಮೋದಿ ಒಬ್ಬರೇ 55% ಹಳ್ಳಿಗಳಿಗೆ ಕರೆಂಟು, ಉಳಿದವರಿಗೆ ಸೋಲಾರ್ ಲ್ಯಾಂಪ್ ಅನ್ನು ಕೊಟ್ಟು 100% ಹಳ್ಳಿಗಳಿಗೆ ಈ ನಮ್ಮಲ್ಲಿ ಕರೆಂಟ್ ಇರುವಂತೆ ಮಾಡಿದ್ರು. ಉಳಿದೆಲ್ಲ ಪ್ರಧಾನಮಂತ್ರಿಗಳು 15 ಕೋಟಿ ಜನರಿಗೆ ಗ್ಯಾಸ್ ಸಿಲಿಂಡರ್ ಕೊಟ್ಟರೆ, ಮೋದಿ ಒಬ್ಬರೇ 17 ಕೋಟಿ ಜನರಿಗೆ ಗ್ಯಾಸ್ ಸಿಲಿಂಡರ್ ಕೊಟ್ಟರು. ಅದರಲ್ಲಿ 10 ಕೋಟಿ ಜನರಿಗೆ ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಕೊಟ್ಟರು. ಈ ಯೋಜನೆ ಬಹಳ ವಿಶಿಷ್ಟವಾಗಿರುವಂತದ್ದು. ಒಂದು ತಿಂಗಳಿಗೆ 1,194 ರೂಪಾಯಿ ಆಗಬಲ್ಲಂತ ಔಷಧಿ ಜನೌಷಧಿ ಅಂಗಡಿಯಲ್ಲಿ 72 ರೂಪಾಯಿಗೆ ಸಿಗುವಂತೆ ಮಾಡಿದ್ರಿ ನರೇಂದ್ರ ಮೋದಿ. ಮಿತ್ರ, ಯೋಜನೆ ನರೇಂದ್ರ ಮೋದಿ ಅವರದಲ್ಲ. ಈ ಯೋಜನೆ ಮನಮೋಹನ್ ಸಿಂಗರ ಕಾಲದ್ದು. ಆದ್ರೆ ಮನಮೋಹನ್ ಸಿಂಗರ ಕಾಲದಲ್ಲಿ ಎಷ್ಟಿತ್ತು ಗೊತ್ತಾ ಜನೌಷಧಿ ಅಂಗಡಿ? 80 ಇತ್ತು. ನರೇಂದ್ರ ಮೋದಿ 9 ವರ್ಷಗಳಲ್ಲಿ, ಇಮ್ಯಾಜಿನ್ ಮಾಡಲ್ಲ ನೀವು ನಂಬರ್ನ, 10,000 ಜನೌಷಧಿ ಅಂಗಡಿಗಳನ್ನು ಮಾಡಿದ್ರು. ಅದು ನರೇಂದ್ರ ಮೋದಿ ಅವರ ಸಾಧನೆ. ಇಂಟರ್ನೆಟ್ ವಿಚಾರಕ್ಕೆ ಬರೋದಾದ್ರೆ ಉಳಿದೆಲ್ಲ ಪ್ರಧಾನಮಂತ್ರಿಗಳು 25 ಕೋಟಿ ಜನರಿಗೆ ಇಂಟರ್ನೆಟ್ ಕೊಟ್ಟರೆ, ಮೋದಿ ಒಬ್ಬರೇ 60 ಕೋಟಿ ಜನರಿಗೆ ಇಂಟರ್ನೆಟ್ ಕೊಟ್ಟರು. ಡಾಟಾ ರೇಟ್ ನೆನಪಿರಬೇಕು. ನಾನು ಡಾಟಾ ಯೂಸ್ ಮಾಡುವಾಗ ಮೊದಲನೇ ಮೊಬೈಲ್ಗೆ ಒಂದು ತಿಂಗಳಿಗೆ 1 GB 300 ರೂಪಾಯಿ ಇತ್ತು. ಒಂದು ತಿಂಗಳಿಗೆ. ಇವತ್ತು ದಿನಕ್ಕೆ 1.5 GB, ತಿಂಗಳಿಗೆ 300 ರೂಪಾಯಿ. ಅವತ್ತು 1 GB 300 ರೂಪಾಯಿ ಇತ್ತು. ಇವತ್ತು 1 GB 10 ರೂಪಾಯಿಗಿಂತ ಕಡಿಮೆ ಇದೆಯಲ್ಲ, ಅದು ನರೇಂದ್ರ ಮೋದಿ ಅವರ ಕಾರಣಕ್ಕಾಗಿತ್ತು. ಮಿತ್ರ, ನರೇಂದ್ರ ಮೋದಿ ಅವರು ಎಲ್ಲಿವರೆಗೂ ಅಂತಂದ್ರೆ ಬಡವರಿಗಾಗಿ ಏಕಲವ್ಯ ಮಾದರಿ ವಸತಿ ಶಾಲೆ ಉಳಿದೆಲ್ಲ ಪ್ರಧಾನಮಂತ್ರಿಗಳು 100 ಮಾಡಿದ್ರೆ, ಮೋದಿ ಒಬ್ಬರೇ 600 ಏಕಲವ್ಯ ಮಾದರಿ ವಸತಿ ಶಾಲೆ ಮಾಡಿದ್ರು. ಈಗ ನನಗೊಂದು ಪ್ರಶ್ನೆಗೆ ಉತ್ತರ ಕೊಡಿ. ಇವೆಲ್ಲವನ್ನೂ ಮೋದಿ ಮಾಡ್ತಾರೆ, ಕಾಂಗ್ರೆಸ್ನವ್ರ ಹತ್ರ ಯಾಕಾಗಲ್ಲ? ಯಾಕಾಗಲ್ಲ? ಸ್ವಂತಕ್ಕೋಸ್ಕರ ಮಾಡ್ತಾರೆ, ಸ್ವಾರ್ಥ ಇದೆ, ಅವ್ರ ಪರಿವಾರ ಬೆಳೆಸಬೇಕು. ಆದ್ರೆ ಇನ್ನೊಂದು ಬೆಸ್ಟ್ ಉತ್ತರ ಏನಂದ್ರೆ, ಇವನು ನೋಡಿದ್ ನೆನಪಿದ್ಯಾ? ಬಹಳ ಬೇಗ ಮರ್ತೋಗ್ಬಿಡ್ತೀವಿ ನಾವು. ಕಾಂಗ್ರೆಸ್ನ MP, ರಾಜ್ಯಸಭಾ MP ಗನ್ ಹಿಡ್ಕೊಂಡು ಏನ್ ಕಾಯ್ತಿದ್ದಾನೆ ಗೊತ್ತಾ? ತಾನಿಟ್ಟಿರೋ ದುಡ್ಡನ್ನ, ಕೂಡಿಟ್ಟಿರೋ ದುಡ್ಡನ್ನ ಕಾಯ್ತಿರೋದು ಅವನು. ಅವನ್ ಮನೆ ಮೇಲೆ ರೈಡ್ ಆಯ್ತು. ಧೀರಜ್ ಸಾಹು ಅಂತ ಅವನ ಹೆಸರು. ಅವನ್ ಮನೆ ಮೇಲೆ ರೈಡ್ ಆಯ್ತು. ಕಾಂಗ್ರೆಸ್ನವ್ರು ಬಾಯ್ ಪಡ್ಕೊಂಡ್ರು, ಎಲ್ಲ ಕಾಂಗ್ರೆಸ್ಸಿಗರ ಮೇಲೆ ರೈಡ್ ಮಾಡ್ತಿದ್ದಾರೆ ಅಂತ. ಹೋಗ್ಬೇಕಾದ್ರೆ ಈಡಿನವ್ರಿಗೂ ಗೊತ್ತಿಲ್ಲ. ಒಂದ್ 4-5 ನೋಟ್ ಕೌಂಟಿಂಗ್ ಮಿಷಿನ್ ತಗೊಂಡೋದ್ರು. 4-5 ಸಾಕಾಗ್ಲಿಲ್ಲ. 8 ಆಯ್ತು, 12 ಆಯ್ತು, 20 ಆಯ್ತು, 48 ಕೌಂಟಿಂಗ್ ಮಿಷಿನ್ 24 hours ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ವು. ಅದರಲ್ಲಿ 12 ಕೌಂಟಿಂಗ್ ಮಿಷಿನ್ಗಳಿಗೆ ಜ್ವರ ಬಂದು ಇನ್ನು ನಮ್ಮ ಹತ್ರ ಆಗಲ್ಲ ಅಂತ ಕೈ ಮುಗಿದು ಹಾಳಾಗೋದು. ಉಳಿದವರು ಫೈನಲಿ ಒಂದು 5-6 ದಿನಗಳಲ್ಲಿ ಲೆಕ್ಕ ಹಾಕಿದ್ ಎಷ್ಟು ದುಡ್ಡು ಗೊತ್ತಾ? 360 ಕೋಟಿ ರೂಪಾಯಿ ಕ್ಯಾಶ್ ಒಂದೇ ಮನೆಯಲ್ಲಿ. 360 crores ಕ್ಯಾಶ್. 360 crores ಅಂದ್ರೆ ಎಷ್ಟೊಂದು ಅಂದಾಜಾಗಲ್ಲ ನಮ್ಗೆ, ಏನೋ ದುಡ್ಡು ಇರ್ಬೋದು ಅಂತ. ಎಷ್ಟು ಗೊತ್ತಾ ಮಿತ್ರರೇ? ಕಾಶಿ ಕಾರಿಡಾರ್ ನಿರ್ಮಾಣ ಮಾಡಲಿಕ್ಕೆ ಖರ್ಚಾಗಿರೋದು 360 ಕೋಟಿ ರೂಪಾಯಿ. ಅದು ಒಬ್ಬ ಕಾಂಗ್ರೆಸ್ MP ಮನೆಯಲ್ಲಿದೆ.
ಈಗ ಹೇಳಿ ಕಾಂಗ್ರೆಸ್ಸಿಗರು ಯಾಕೆ ಮಾಡ್ಲಿಕ್ಕಾಗಲ್ಲ ಅಂತಂದ್ರೆ ಈ ಕಾರಣಕ್ಕೋಸ್ಕರ. ಆದ್ರೆ ಇದೇ ಕಾಂಗ್ರೆಸ್ಸಿಗರು ನರೇಂದ್ರ ಮೋದಿ ಮೇಲೆ ಗೂಬೆ ಕೂರಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದ ಅಷ್ಟಿಷ್ಟಲ್ಲ. ಕಳೆದ ಎಲೆಕ್ಷನ್ ನಲ್ಲಿ ರಾಹುಲ್ ಗಾಂಧಿ ಕೈಯಲ್ಲಿ ಒಂದು ರಫೇಲ್ ಹಿಡ್ಕೊಂಡು ತಿರುಗಾಡ್ತಿದ್ದ. ನಂಗೆ ಮುಳಬಾಗಿಲ್ ಮಾತಾಡಿದ ನೆನಪಿದೆ ರಫೇಲ್ನ ಕುರಿತಂತೆ. ರಫೇಲ್ ಹಿಡ್ಕೊಂಡು ತಿರುಗಾಡ್ತಿದ್ದ, ಮೋಸ ಮಾಡ್ಬಿಟ್ಟಿದ್ದಾರೆ ಅಂತ. ನಾನು ವಿತ್ ಪ್ರೂಫ್ ನಿಮ್ಗೆ ತೋರಿಸ್ತೀನಿ. ಸುಪ್ರೀಂ ಕೋರ್ಟು 2 ಬಾರಿ ರಫೇಲ್ ನಲ್ಲಿ ಯಾವ ಮೋಸ ಆಗಿಲ್ಲ ಅಂತ ಕ್ಲೀನ್ ಚಿಟ್ ಕೊಟ್ಟಿದ್ದಲ್ಲದೆ ಚೌಕಿದಾರ್ ಚೋರ್ ಹೇ ಅಂತ ಹೇಳಿದ ರಾಹುಲ್ ಗಾಂಧಿ ಕ್ಷಮೆ ಕೇಳಬೇಕು ಅಂತ ಕೂಡ ಹೇಳ್ತಲ್ಲ, ಅದು ನರೇಂದ್ರ ಮೋದಿ ಅವರಿಗೆ ಸಿಕ್ಕ ಗೌರವ. ಈ ಎಲೆಕ್ಷನ್ ಅಲ್ಲಿ ರಾಹುಲ್ ಗಾಂಧಿ ಏನ್ ಮಾಡ್ತಿದ್ದಾನೆ ಗೊತ್ತಾ? ಈ ಎಲೆಕ್ಷನ್ ಅಲ್ಲಿ ರಾಹುಲ್ ಗಾಂಧಿ ತಿರುಗಾಡ್ತಾ ಇದ್ದಾನೆ. ಏನಂತ ಹೇಳ್ತಿದ್ದಾನೆ ಅಂತಂದ್ರೆ, ನರೇಂದ್ರ ಮೋದಿಗೂ ಅದಾನಿಗೂ ಒಂದು ಸಂಬಂಧ ಇದೆ ಅಂತ. ನೀವು ಮನೆಯಲ್ಲಿ ಕರೆಂಟ್ ಸ್ವಿಚ್ ಆನ್ ಮಾಡಿ ಅದಾನಿಗೆ ದುಡ್ಡು ಹೋಗುತ್ತೆ, ನಲ್ಲಿ ಬಿಡಿ ಅದಾನಿಗೆ ದುಡ್ಡು ಹೋಗುತ್ತೆ, ಸ್ನಾನ ಮಾಡಿ ಅದಾನಿಗೆ ದುಡ್ಡು ಹೋಗುತ್ತೆ, ಬಟ್ಟೆ ಹಾಕೊಳ್ಳಿ ಅದಾನಿಗೆ ದುಡ್ಡು ಹೋಗುತ್ತೆ, ಮಲ್ಕೊಳ್ಳಿ ನಾನು ದಿನ ಕೇಳಿದೆ ಏನ್ ಲಾಜಿಕ್ ಅಪ್ಪ ಇದು ಗೊತ್ತಾಗಿಲ್ಲ. ನಾನು ಹೇಳಿದಾಗ ಹುಡುಗ ಎದ್ಬಿಟ್ಟು ಹೇಳ್ದ, ರಾಹುಲ್ ಗಾಂಧಿ ಭಾಷಣದಲ್ಲಿ ಲಾಜಿಕ್ ಹುಡುಗೋ ನಿಮ್ದೇ ಪ್ರಾಬ್ಲಮ್ ಬಿಡಿ ಸರ್. ನನ್ ಮತ್ತೇನು ಒಂದೇ ಆನ್ ಮಾಡಿ ಭಾಷಣ ಬರ್ತಿರುತ್ತೆ ಕೇಳಿ ಚೆನ್ನಾಗಿ ನಕ್ಬಿಟ್ಟು ಆಫ್ ಮಾಡಿ ಹೋಗಿ ರಿಲ್ಯಾಕ್ಸ್ ಆಗ್ತೀರಾ ಅಂದ. ನಾನು ಸರಿಯಪ್ಪ ಅಂತ. ಆದ್ರೂ ಹೇಳ್ಬೇಕಲ್ಲ ರೀ, ಅವನು ಅದಾನಿ 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 ಅಂತ ಹೇಳ್ಬೇಕಾದಾಗ ಈ ಚಿತ್ರ ಕಾಂಗ್ರೆಸ್ನವ್ರಿಗೆ ತೋರಿಸಿ ಕೇಳಿ, ಅವರೇ ಅದಾನಿ, ಗೌತಮ್ ಅದಾನಿ ಅಂತ ಅವ್ರ ಹೆಸರು. ಈ ಪಕ್ಕದಲ್ಲಿರುವಂತವ್ರು ರೇವಂತ್ ರೆಡ್ಡಿ ಅಂತ ತೆಲಂಗಾಣದ ಮುಖ್ಯಮಂತ್ರಿ. 1.5 ತಿಂಗಳ ಕಾಲ ಹಿಂದೆ ಕಾಂಗ್ರೆಸ್ನ ಈ ಮುಖ್ಯಮಂತ್ರಿ ಆತ ಅದಾನಿಯವ್ರ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡ 12,000 ಕೋಟಿ ರೂಪಾಯಿ. ನಿಮ್ಮ ಹತ್ರ ವೋಟ್ ಕೇಳಲಿಕ್ಕೆ ಕಾಂಗ್ರೆಸ್ ಅವ್ರು ಬಂದ ಕೇಳಿ, ಮೋದಿ ಮತ್ತು ಅದಾನಿ ಫ್ರೆಂಡ್ಶಿಪ್ ಒಂದು ನೀನು ಹೇಳ್ತೀಯಪ್ಪ, ತೆಲಂಗಾಣ ಅದಾನಿದು ಕುಚಿಕು ಏನು ಅಂತ ಒಂದು ಕೇಳಬೇಕಲ್ಲ. ಈ ಸಲ ಕೇಳಿದಾಗ ಅವ್ರಿಗೆ ಉತ್ತರ ಸಿಗುತ್ತಾ ನೋಡಬೇಕು ಅನ್ನೋದು ನನಗಿರುವಂತ ಪ್ರಶ್ನೆ. ನಾನು ತುಂಬಾ ರಾಹುಲ್ ಗಾಂಧಿ ಮೇಲೆ ಮಾತಾಡ್ಲಿಕ್ಕೆ ಹೋಗಲ್ಲ, ಪಾಪ ರೀ, ತುಂಬಾ ಮಾತಾಡಿ ಉಪಯೋಗ ಇಲ್ಲ. ಮತ್ತೆ ಮೋದಿ ಜೊತೆ ಕಂಪೇರ್ ಮಾಡಬಲ್ಲಂತ ಕ್ಯಾರೆಕ್ಟರ್ ಅಲ್ಲ. ಒಂದೇ ಒಂದು ಫೋಟೋ ತೋರಿಸ್ತೀನಿ, ನೀವು ಆ ಫೋಟೋ ನೋಡಿ ಉಳಿದಿದ್ದು ಡಿಸೈಡ್ ಮಾಡ್ಬೋದು. ಪೂಜೆಗೆ ಕೂತಾಗ ಮೋದಿ, ಹೋಮಕ್ಕೆ ಕೂತಾಗ ರಾಹುಲ್ ಗಾಂಧಿ. ನಕ್ಕಿದ್ ನಾನಲ್ಲ, ನೀವೇ ನಗ್ತಾ ಇರೋದು. ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದಾಗ್ಲಿಂದ ಪೊಲೀಸರು ಏನ್ ಮಾಡ್ತಾರೆ, ಶೂಟ್ ಮಾಡ್ತಾರೆ, ಅವರೇ ಸುಮೋಟೋ ಕೇಸ್ ತಗೊಂಡ್ಬಿಡ್ತಾರೆ. ಚಕ್ರವರ್ತಿ ನಕ್ಬಿಟ್ರು ರಾಹುಲ್ ಗಾಂಧಿ ಫೋಟೋ ಹಾಕ್ಬಿಟ್ಟು ಅಂತ ಹೇಳ್ಬಿಟ್ಟು ಕೇಸ್ ಮಾಡಿದ್ರು ಆಶ್ಚರ್ಯ ಇಲ್ಲ, FIR ಮಾಡಿದ್ರು ಮಾಡ್ಬಿಡ್ತಾನೆ. ನಾನು ಕಾರವಾರದಲ್ಲೂ ಹಿಂಗೆ ಆಗೋಗ್ಬಿಟ್ಟು ಒಂದು FIR ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ನಗ್ತಾ ಇರೋದು ಅವರೇ. ನಾನು ಪೊಲೀಸರಿಗೆ ಹೇಳಿದ್ದೀನಿ, ಮಾಡೋದಾದ್ರೆ ಮುಳುಬಾಗಿಲಿನ ಜನರ ಮೇಲೆ ಒಂದು ಕೇಸ್ ಮಾಡ್ಬಿಟ್ಟು FIR ಹಾಕಿ ಅವ್ರು ಫೈಟ್ ಮಾಡ್ಕೊಳ್ತಾರೆ ಅಂತ. ಇದು ನನ್ನ ಮೇಲೆ ಅಲ್ಲ ಅಂತ. ಸೊ ಹೆಂಗ್ ಫೈಟ್ ಮಾಡ್ತಾರೋ ಅದನ್ನ ಅವ್ರಿಗೆ ಬಿಟ್ಟಿದ್ದು ಅಂತ. ಅದ್ರ ಯೋಚನೆ ಮಾಡಿ ಹೆಂಗ್ ನೋಡಿ ಮಿತ್ರ. ರಾಮ ಮಂದಿರದ ಇನಾಗ್ಯುರೇಷನ್ ಟೈಮಲ್ಲಿ ನಾನು ಹೋಗಿದ್ದೆ. ನರೇಂದ್ರ ಮೋದಿ ಅವರು ಕೂತಿದ್ರು, ಮಾತಾಡ್ಲಿಕ್ಕೆ ಒಬ್ಬ ಸ್ವಾಮೀಜಿ ಬಂದ್ರು. ನೀವೆಲ್ಲ ನೋಡಿದಿರಿ ಟಿವಿನಲ್ಲಿ. ಅವ್ರು ಏನ್ ಹೇಳಿದ್ರು ಗೊತ್ತಾ? 20 ದಿನಗಳ ಹಿಂದೆ ಈ ದೇಶದ ಪ್ರಧಾನಮಂತ್ರಿ ನನ್ಗೊಂದು ಪತ್ರ ಬರೆದ್ರು. ಆ ಪತ್ರದಲ್ಲಿ ಕೇಳಿದ್ರು, ಪ್ರಾಣ ಪ್ರತಿಷ್ಠೆ ನಾನು ಮಾಡಬೇಕು ಅಂತ ನೀವೆಲ್ಲ ಹೇಳಿದೀರಾ, ಆದ್ರೆ ಪ್ರಾಣ ಪ್ರತಿಷ್ಠೆ ಯಾವ ವ್ರತ ಮಾಡಬೇಕು ಅಂತ ಹೇಳಲಿಲ್ಲ, ದಯವಿಟ್ಟು ಹೇಳ್ತೀರಾ ಅಂತ. ಒಂದು 10-11 ಸ್ವಾಮಿಗಳು ಕೂತರಂತೆ ಆ ಲೆಟರ್ ಮುಂದಿಟ್ಕೊಂಡು ಎಲ್ಲ ಶಾಸ್ತ್ರಾರ್ಥ ಮಾಡಿ ನರೇಂದ್ರ ಮೋದಿ ಅವರು ಹೇಳಿದ್ರಂತೆ, 3 ದಿನ ಒಪ್ಪತ್ತು ಒಂದು ಊಟ, 3 ದಿನ ನೆಲದ ಮೇಲೆ ಮಲ್ಕೊಳ್ಳಿ, ಇಟ್ ಸಾಕು, 4ನೇ ದಿನ ನೀವು ಪ್ರಾಣ ಪ್ರತಿಷ್ಠೆಗೆ ಬರಬಹುದು ಅಂತ. ನರೇಂದ್ರ ಮೋದಿ ಉತ್ತರ ಬರೆದ್ರಂತೆ, ಬಹಳ ಸಂತೋಷ, ನಾನು ನನಗೆ ಒಂದು ಚೌಕಟ್ಟು ಹಾಕೊಂಡಿದ್ದೀನಿ, 11 ದಿನಗಳ ಕಾಲ ನಾನು ಉಪವಾಸ ಮಾಡ್ತೀನಿ, ದಿನಕ್ಕೆ 2 ಎಳ್ನೀರು ತಗೋತೀನಿ, 11 ದಿನ ನೆಲದ ಮೇಲೆ ಮಲ್ಕೊಳ್ತೀನಿ, 11 ದಿನ ರಾಮ ಓಡಾಡಿದ ಭಾರತದ ಜಾಗಗಳಿಗೆ ಹೋಗಿ ಬಂದು ರಾಮಾಯಣವನ್ನು ಕೇಳ್ತೀನಿ, ಇಷ್ಟು ಸಾಕಾಗಬಹುದಾ ಅಂತ ಕೇಳಿದ್ದಾರೆ. ಸ್ವಾಮೀಜಿ ಹೇಳಿದ್ರು, ಅವ್ರನ್ನ ನೋಡುವಾಗ ಹಂಗೆ ಅನ್ನಿಸ್ತಿತ್ತು. ಅಲ್ಲಿ ಭಾಗವಹಿಸಿದ ಕರ್ನಾಟಕದ ಸ್ವಾಮೀಜಿ ನಂಗೆ ಹೇಳಿದ್ರು, ಚಕ್ರವರ್ತಿ ಅವರೇ, 11 ದಿನ ಉಪವಾಸ ಇದ್ದ ಮನುಷ್ಯ ನಡ್ಕೊಂಡು ಬರ್ಬೇಕಾದ್ರೆ ಸಿಂಹ ಬಂದಂಗೆ ಬಂದಲ್ರಿ, 2 ದಿನ ಉಪವಾಸ ಇದ್ರೆ ಹೆಣ ಬೀಳಕ್ಕೆ ನಮ್ದು, ಆ ಮನುಷ್ಯ ಏನ್ ಆರಾಮಾಗಿ ಬಂದ್ಬಿಟ್ಟ, ಬಹಳ ಖುಷಿ ಅನ್ನಿಸ್ತಿತ್ತು ಅಂತ. ಅವತ್ತಿನ ದಿನ ಕಾರ್ಯಕ್ರಮದಲ್ಲಿ ಪ್ರಾಣ ಪ್ರತಿಷ್ಠೆ ಮುಗಿದು ಬರುವಾಗ ಸ್ವಾಮೀಜಿ ಹೇಳಿದ್ರಂತೆ, ಇವತ್ತು ಹೆಂಗಿದ್ರು ಉಪವಾಸ ಬಿಡ್ಬೇಕಲ್ಲ, ನಿಮ್ಗೆ ಹಾಲು ಕುಡಿಸಿ ನಾನೇ ಉಪವಾಸ ಬಿಡಿಸ್ಲ ಸ್ಟೇಜ್ ಮೇಲೆ. ನರೇಂದ್ರ ಮೋದಿ ಹೇಳಿದ್ರಂತೆ, ಬಹಳ ಒಳ್ಳೇದು ಸ್ವಾಮೀಜಿ, ಆದ್ರೆ ಒಂದೇ ಒಂದು ವಿನಂತಿ ಇದೆ ನಂದು, ನೀವು ಹಾಲು ಕುಡಿಸಿ ಉಪವಾಸ ಬಿಡಿಸೋ ಬದಲು ಶ್ರೀರಾಮನ ಪಾದ ತೊಳೆದ ಪಾದೋದಕದಿಂದ ಉಪವಾಸ ಬಿಡಿಸಿದ್ರೆ ಅದು ಮಹಾಭಾಗ್ಯ ಅನ್ಕೊಳ್ತೀನಿ ಅಂತ. ಮಿತ್ರ, ಹಂಗೆ ಆಯ್ತ್ರಿ. ಒಂದು ಗ್ಲಾಸ್ ನಲ್ಲಿ ಪಾದೋದಕವನ್ನು ತಗೊಂಡ್ ಬಂದು ಅದನ್ನ ಅವ್ರಿಗೆ ಕುಡಿಸ್ತಾರೆ. ಎಲ್ಲರ ಕಣ್ಣಲ್ಲಿ ನೀರಿತ್ತಲ್ಲಿ ಇದ್ದವ್ರು ಎಲ್ಲರ ಕಣ್ಣಲ್ಲೂ ನೀರು. ಏನ್ ಅದ್ಭುತವಾದ ದೃಶ್ಯ, ನೋಡ್ಲಿಕ್ಕೆ ಭಾಗ್ಯ ಅದು. ಕೊನೆಗೆ ಆನಂತರ ಏನಾಯ್ತು ಅಂತಂದ್ರೆ, ಅವ್ರು ವಾಪಸ್ ಬಂದು ಒಂದು ಇಂಟರ್ವ್ಯೂ ಕೊಡ್ತಾರೆ ಸ್ವಾಮೀಜಿ. ಆ ಇಂಟರ್ವ್ಯೂ ಏನ್ ಹೇಳಿದ್ರು ಗೊತ್ತಾ? ಈ ದೇಶದ ಪ್ರಧಾನಮಂತ್ರಿಗೆ ನಾನು ಹಾಲು ಕುಡಿಸ್ತಾ ಇದ್ದೀನೋ ನೀರು ಕುಡಿಸ್ತಾ ಇದ್ದೀನೋ ಅನ್ನಿಸ್ಲಿಲ್ಲ. ಒಬ್ಬ ತಾಯಿ ತನ್ನ ಮಗುವಿಗೆ ಹಾಲು ಕುಡಿಸ್ಬೇಕಾದ್ರೆ ಯಾವ ಭಾವ ಇತ್ತೋ ನನಗೂ ಹಂಗೆ ಅನ್ನಿಸ್ತಾ ಇತ್ತು ಅವ್ರನ್ನ ನೋಡಿದಾಗ ಅಂತ. ಅವ್ರು ಹೇಳಿದ ಮಾತು, ನಮ್ಮೆಲ್ಲರ ತಪಸ್ಸಿನ ಕಾರಣಕ್ಕೆ
ಕೇಳಿಸ್ಕೊಳ್ಳಿ, ನರೇಂದ್ರ ಮೋದಿಯ ತಪಸ್ಸಲ್ಲ, ನಾನು ನೀವೆಲ್ಲ ಮಾಡಿರುವ ತಪಸ್ಸಿನ ಕಾರಣಕ್ಕೆ ನರೇಂದ್ರ ಮೋದಿ ಅಂತ ವ್ಯಕ್ತಿ ಒಂದು ಶ್ರೇಷ್ಠ ಪದವಿಯಲ್ಲಿ ಕುಳಿತಿದ್ದಾರೆ ಅಂತ ಅವ್ರು ಹೇಳುವಾಗ ನನಗೆ ಗೂಸ್ ಬಂಪ್ಸ್ ಬಂತು. ವಾಹ್, ನಾವು ಯಾವ ವ್ಯಕ್ತಿಗೋಸ್ಕರ ಕೆಲಸ ಮಾಡ್ತಿದ್ದೀವಿ, ಯಾವ ವ್ಯಕ್ತಿ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಅಂತ ನಾವೆಲ್ಲರೂ ಓಡಾಡ್ತಿದ್ದೀವಿ ಅಂತಂದ್ರೆ, ಯಾವ ವ್ಯಕ್ತಿ ಇರೋದ್ರಿಂದ ಈ ದೇಶದಲ್ಲಿ ಬದಲಾವಣೆ ಬರ್ಬೋದೋ ಅಂತ ವ್ಯಕ್ತಿಯನ್ನ ವಾಪಸ್ ಕೂರಿಸ್ಲಿಕ್ಕೋಸ್ಕರ ಒದ್ದಾಟ ಮಾಡ್ತಿರೋದು. ಆ ಕಾರಣಕ್ಕೆ ನಿಮ್ಮನ್ನು ಕೇಳ್ಕೊಳ್ಳಿಕ್ಕೆ ಬಂದಿದ್ದೀನಿ ಮಿತ್ರ. ನಿಮ್ಮಿಂದ ಮತ್ತೇನು ಅಪೇಕ್ಷೆ ಇಲ್ಲ ರೀ. ನೀವು ನಂಗೆ ದುಡ್ಡು ಕೊಡಬೇಕು, ಹುಂಡಿ ಇಡ್ತೀನಿ, ದುಡ್ಡು ಹಾಕಿ, ನೀವು ನಂಗೆ ಮತ್ತೇನೋ ಕೊಡಿ, ನೀವೊಂದು ಜಾಗ ಕೊಡಿ, ನೀವೊಂದು ಮನೆ, ಏನಿಲ್ಲ ರೀ. ನೀವು ವೋಟ್ ಮಾಡುವಾಗ ನರೇಂದ್ರ ಮೋದಿ ವೋಟ್ ಮಾಡಿ ಅಂತ ಕೇಳದ್ ಬಿಟ್ರೆ ಮತ್ತೇನೂ ಇಲ್ಲ. ಇದು MP ಎಲೆಕ್ಷನ್ ಅಲ್ಲ ರೀ, ಇದು MP ಎಲೆಕ್ಷನ್ ಅಲ್ಲ ರೀ. MP ಉಲ್ಟಾ ಮಾಡಿದ್ರೆ PM ಆಗುತ್ತಲ್ಲ, ಅದು ಎಲೆಕ್ಷನ್. ಇದು PM ಎಲೆಕ್ಷನ್ ಅಂತ ನೆನ್ಪಿಟ್ಕೊಳ್ಳಿ. ಯಾರಾದರೂ ಸರಿ, ನಾವು MP ಅನ್ನು ನೋಡಲ್ಲ, ನಾವು ವೋಟ್ ಮಾಡ್ತೀವಿ ಎನ್ನುವಂತ ನಿಶ್ಚಯದೊಂದಿಗೆ ನಾವು ಈ ಬಾರಿ ವೋಟ್ ಮಾಡಬೇಕಾದಂತ ಅಗತ್ಯ ಇದೆ. ಯಾಕಂದ್ರೆ ನರೇಂದ್ರ ಮೋದಿ ಹೇಳಿದ್ದಾರೆ, ನನ್ನ ಮುಂದಿನ ಟರ್ಮ್ ಸ್ವಲ್ಪ ಟಫ್ ಆಗಿರುತ್ತೆ. ಅವ್ರು ಹೇಳಿರೋದು ಏನಂತ ಹೇಳಿದಾರೆ ಗೊತ್ತಾ? ಮುಂದಿನ 1000 ವರ್ಷಗಳ ಭಾರತವನ್ನು ಕಟ್ಟಲಿಕ್ಕೆ ನಾನು ಕೆಲವು ನಿರ್ಣಯಗಳನ್ನು ತೆಗೆದುಕೊಳ್ಳಲಿಕ್ಕಿದ್ದೀನಿ ಅಂತ ನರೇಂದ್ರ ಮೋದಿ ಹೇಳ್ತಾರೆ. ಅಂದ್ರೆ ಇಲ್ಲಿಂದ ಆಚೆಗೆ ಬರಲಿರುವಂತ 10 ಪೀಳಿಗೆಗಳು ನಾನು ಭಾರತೀಯ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಪಡುವಂತ ವಾತಾವರಣ ನಿರ್ಮಾಣ ಮಾಡುವಂತದ್ದನ್ನು ತಯಾರು ಮಾಡ್ತಾರವರು. CAA ಕಾನೂನನ್ನು ಮೊನ್ನೆ ತಗೊಂಡು ಬಂದ್ರು, ಏನ್ ತುಟಿಪಿಟಿಕ್ಕಿಲ್ವಲ್ಲ, ಯಾರ್ದು ಇಲ್ವಲ್ಲ. ಹೆಂಗ್ ಮಾಡಿದ್ರು ಅಂತಂದ್ರೆ, ಈ ರಾಷ್ಟ್ರವನ್ನ ಜಗತ್ತಿನ ಎದುರಿಗೆ ಎತ್ತರಕ್ಕೆ ನಿಲ್ಲಿಸಲಿಕ್ಕೆ ಆ ಮನುಷ್ಯ ಪ್ರಯತ್ನ ಮಾಡ್ತಿರುವಾಗ ನಾನು ನೀವು ಮಾಡಬೇಕಾಗಿರೋದು ಒಂದೇ ಒಂದು, ಮತ್ತೆ ಮೋದಿ, ಮತ್ತೆ ಮೋದಿ ಅಂತ ಹೇಳಬೇಕು ಅಂತ. ನನಗೊಬ್ಬ ಸ್ವಾಮೀಜಿ ಒಂದು ಕತೆ ಹೇಳಿದ್ರು, ನಾನು ಕಳೆದ ಬಾರಿನೂ ನಿಮ್ ಜೊತೆ ಹಂಚ್ಕೊಂಡಿದ್ದೆ, ಈ ಬಾರಿನೂ ಹಂಚ್ಕೋತೀನಿ. ಕತೆ ಏನು ಅಂತಂದ್ರೆ, ಒಬ್ಬ ತರುಣ ತನ್ನ ಮನೆ ಬೆಂಕಿಯಲ್ಲಿ ಉರಿತಾ ಇರೋದನ್ನ ನೋಡಿದ. ಅವನ ಆಸ್ತಿ ಪಾಸ್ತಿ, ಹೆಂಡತಿ ಮಕ್ಕಳು, ಅಪ್ಪ ಅಮ್ಮ ಎಲ್ಲ ಹೋಗ್ಬಿಡ್ತು. ಅವನು ಅಳ್ತಾ ಕೂತಿದ್ದಾಗ ಆ ದಾರಿಯಿಂದ ಬಂದ ಒಬ್ಬ ಸ್ವಾಮೀಜಿ ಎಲ್ಲ ಕತೆ ಕೇಳಿ, ನನ್ನ ಜೋಳಿಗೆ ನನಗಿಂತ ಹೆಚ್ಚು ನಿನಗೆ ಉಪಯೋಗಕ್ಕೆ ಬರುತ್ತೆ ತಗೋ ಅಂತ ಅವನ ಹೆಗಲಿಗೆ ಹಾಕ್ಬಿಟ್ಟಂತೆ. ಜೋಳಿಗೆ ಬೇಡ್ಕೊಂಡು ತಿನ್ಬೇಕು ಅಂತ ಇವನ್ ತಗೊಂಡ ಜೋಳಿಗೆ ನಿಡ್ಕೊಂಡ, ಸಿಕ್ಕಾಪಟ್ಟೆ ಭಾರ ಇತ್ತು, ಏನ್ ಸ್ವಾಮಿಗಳಪ್ಪ ಅಂತ ಬೈಕೊಳ್ತಾ ನಡ್ಕೊಂಡು ಹೋಗ್ತಿದ್ದ. ಒಂದು ನದಿ ತೀರದಲ್ಲಿ ಹೋಗಿ ಕೂತ್ಕೊಂಡು, ಕತ್ಲಾಗಿತ್ತು, ಏನಿದೆ ಜೋಳಿಗೆಯಲ್ಲಿ ತೊಗೊಂಡು ದಪ್ಪ ಕಲ್ಲಿತ್ತು. ಇವನು ಒಂದೊಂದೇ ಕಲ್ಲನ್ನು ತಗೊಂಡ, ಮನೆ ಮಠ ಎಲ್ಲ ನೆನಪಿಸ್ಕೊಂಡ, ಆ ಕಲ್ಲನ್ನು ನೀರಿಗೆ ಎಸಿತಾ ಕೂತ. ಬೆಳಗಿನ ಜಾವ ಆಯ್ತು, ಇನ್ನೇನು ಅಂತ ಹುಡುಕುವಾಗ ಕೊನೆ ಕಲ್ಲಿತ್ತು, ತೆಗೆದ. ಅಷ್ಟೊತ್ತಿಗೆ ಸೂರ್ಯನ ಕಿರಣಗಳು ಬಂದವು. ಇನ್ನು ಎಸಿಬೇಕು, ಆ ಸೂರ್ಯನ ಕಿರಣಗಳಿಗೆ ಕಲ್ಲು ಹೊಳೆಯಕ್ಕೆ ಶುರುವಾಯ್ತು. ಏನು ಅಂತ ಹತ್ತಿರದಿಂದ ನೋಡಿದ್ರೆ ಅದು ಕಲ್ಲಲ್ಲ, ವಜ್ರ. ಈ ಸ್ವಾಮಿಗಳಿಗೆ ಉಪಯೋಗಕ್ಕೆ ಬರುತ್ತೆ ಅಂತ ವಜ್ರ ಕೊಟ್ಟಿದ್ದೀವಿ ಇವನಿಗೆ. ಇವನು ಗೊತ್ತಿಲ್ಲ, ಎಲ್ಲ ಎಸ್ದ. ಆದ್ರೆ ನನ್ನ ಕತೆ ಹೇಳಿದ್ರು ಬಹಳ ಬುದ್ಧಿವಂತ ಅವನು. ಎಲ್ಲ ವಜ್ರ ಹೋದ್ರೆ ಹೋಗ್ಲಿ, ದೇವರ ಕೃಪೆಯಿಂದ ಒಂದಾದ್ರೂ ಉಳ್ಕೊಳ್ತಲ್ಲ, ಇದರಿಂದ ನಾನು ಬದುಕು ಕಟ್ಕೊಳ್ತೀನಿ ಅಂತ ಎದ್ದೋದ ಅಂತ. ಅವ್ರ ಆ ಕತೆ ಹೇಳಿ ಹೋದ್ರು. ನನಗೆ ಕತೆ ಬೇರೆ ಮಗ್ಗುಲ್ ಅರ್ಥ ಆಯ್ತು. ಸ್ವಾತಂತ್ರ್ಯ ಬಂದ ಹೊಸ್ತಿಲಲ್ಲಿ ಮೊದಲ ಪ್ರಧಾನಿ ಆಗಬೇಕಾಗಿದ್ದು ಸುಭಾಷ್ ಚಂದ್ರ ಬೋಸರು. ವಜ್ರ ನದಿಗೆ ಬಿದ್ದುಬಿಡ್ತು. ಸರ್ದಾರ್ ಪಟೇಲ್ರಾದ್ರೂ ಆಗ್ಬೇಕಿತ್ತು ರೀ. ನಮ್ಮ ಜೋಳಿಗೆಯಿಂದ ವಜ್ರ ತೆಗೆದು ಗಾಂಧೀಜಿ ಎಸೆದು ಬಿಟ್ರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಿಯಾಗಿ ಕಂಟಿನ್ಯೂ ಆಗ್ಬಿಟ್ಟಿದ್ರೆ ನಾನು ಮುಳುಬಾಗಿಲಿಗೆ ಬಂದು ಭಾಷಣ ಮಾಡ್ಬೇಕಾಗೆ ಬರ್ತಿರ್ಲಿಲ್ಲ. ಸ್ವಾಭಿಮಾನಿ ಭಾರತ ಅವತ್ತೇ ನಿರ್ಮಾಣ ಆಗಿರ್ತಿತ್ತು. ದೇವರು ಎಸೆದು ಬಿಟ್ಟ, ಮೋಸ ಮಾಡಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಅನ್ನೋ ಒಂದು ಒಳ್ಳೆ ವಜ್ರ ಇತ್ತು, ಕತ್ಲಲ್ಲಿ ನನಗೆ ನಿಮಗೆ ಗೊತ್ತಾಗಲಿಲ್ಲ, ಎಸೆದು ಬಿಟ್ವಿ ನದಿಗೆ. ಈಗ ಬೆಳಕಾಗ್ತಾ ಇದೆ, ಸೂರ್ಯನ ಕಿರಣ ಬಂದಿದೆ, ಜೋಳಿಗೆಯಲ್ಲಿ ಮೋದಿ ಅನ್ನೋ ಕೊನೆಯ ವಜ್ರ ಇದೆ ರೀ. ಎಸಿಬೇಕು, ಸುಂದರವಾದ ಹಾರ ಮಾಡಿ ಅದನ್ನ ತಾಯಿ ಭಾರತಿಗೆ ಸಮರ್ಪಣೆ ಮಾಡಬೇಕು ಅನ್ನೋದನ್ನ ನೀವು ನಿರ್ಧಾರ ತೆಗೆದುಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಎದುರಿಗೆ ಬಂದಿದ್ದೀನಿ. ಈ ಬಾರಿ ಈ ಅವಕಾಶವನ್ನು ಕಳ್ಕೊಳ್ಳೋದು ಬೇಡ. ನಾವು ಹೊಸ ಭಾರತವನ್ನ, ಸಮೃದ್ಧವಾಗಿರುವ ಸಮರ್ಥವಾಗಿರುವ ಭಾರತವನ್ನ ಕಟ್ಟಬೇಕು ಅಂತ ವಿನಂತಿ ಮಾಡ್ಕೊಳ್ಳಿಕ್ಕೋಸ್ಕರ ಬಂದಿದ್ದೀನಿ. ಏನ್ ಮಾಡ್ಬೋದು ಅಂತಂದ್ರೆ, ನನಗೆ ಭಗವಂತ ಕೊಟ್ಟಿರೋ ಶಕ್ತಿ ಇದೆಲ್ಲ ತಿಳ್ಕೊ, ಸಮಾಜಕ್ಕೆ ಮುಟ್ಟಿಸು. ನಾನು ಪ್ರಾಮಾಣಿಕವಾಗಿ ಗಂಟ್ಲು ಹರ್ಕೊಂಡು ನಿಂತಿದ್ದೀನಿ. ಹೋದ್ರು ಹೋಗ್ಲಿ ಗಂಟ್ಲು. ಮೋದಿ ಇನ್ನೊಂದ್ಸಲ ಆದ್ರೆ ಇನ್ನು ತಗೊಂಡಾದ್ರೂ ಏನ್ ಮಾಡೋದು, ಹೋಗಲ್ಲ ಪರವಾಗಿಲ್ಲ ಅಂತ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಏನಾಗುತ್ತೋ ಆಗ್ಲಿ ಅಂತ. ನಮ್ಮ ಕೈಯಲ್ಲಿ ಏನಾಗ್ಬೋದೋ ಮಾಡಿ. 10 ಜನಕ್ಕೆ ಹೇಳ್ಬೋದಾ ಹೇಳಿ, 10 ಜನರಿಗೆ ಮೋಟಿವೇಟ್ ಮಾಡ್ಬೋದಾ ಮಾಡಿ, 5 ಜನಕ್ಕೆ ಮಾಡ್ಬೋದಾ ಮಾಡಿ. ಏನೂ ಮಾಡ್ಲಿಕ್ಕೆ ಆಗಲ್ಲಪ್ಪ ನನ್ನ ಹತ್ರ. ಎಲೆಕ್ಷನ್ ದಿನ ಹೋಗಿ ಕಮಲದ ಹೆಸರಲ್ಲಿ, ಮೋದಿ ಹೆಸರಲ್ಲಿ ಯಾರು ನಿಂತಿರ್ತಾರೋ ಆ ಬಟನ್ನ ಒತ್ತಿ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳಿಬಿಟ್ರೆ ನಮ್ಮ ಪ್ರಯತ್ನ ಆಯಿತು ಅಂತ ನಾನು ಭಾವಿಸ್ಕೊಳ್ತೇನೆ ಮಿತ್ರರೇ. ನಾನು ನಿಮಗೋಸ್ಕರ ಈ ಕಾರಣಕ್ಕೆ ಒಂದು ಪುಟ್ಟ ಕೆಲಸ ಹೇಳ್ತೀನಿ. ಎಲ್ಲರೂ ಮೊಬೈಲ್ ತೆಕ್ಕೊಳ್ಳಿ. ನಿಮ್ಮದು ಭಾಳ ಚಿಕ್ಕ ಕೆಲಸ. ಒಂದು ನಂಬರ್ ಹೇಳ್ತೀನಿ, ನಾನು ನಂಬರ್ ನೋಟ್ ಮಾಡ್ಕೊಳ್ಳಿ. 9513282024. 2024 ಏನು ಅಂದರೆ ಎಲೆಕ್ಷನ್ ಇಯರ್, ಅದು 2024. 328 ಏನು ಅಂತಂದ್ರೆ ನರೇಂದ್ರ ಮೋದಿ ಅವರಿಗೆ ಇಂಡಿಪೆಂಡೆಂಟ್ ಆಗಿ ಬರಬೇಕಾಗಿರುವಂತ, ಬಿಜೆಪಿಗೆ ಬರಬೇಕಾಗಿರುವ ಸೀಟ್. 28 ಏನು ಗೊತ್ತಾ?
ಕರ್ನಾಟಕದಲ್ಲಿ ಮೋದಿಗೆ ಕೊಡಬೇಕಾಗಿರುವ ಕಮಲದ ಹೂಗಳ ಸಂಖ್ಯೆ 28 ಆಗಿರಬೇಕು ಅಂತ ನಮ್ಮ ಸಂಕಲ್ಪ. ಸೊ 9513282024 ಈ ನಂಬರ್ನ ಸೇವ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಉಪಯೋಗಕ್ಕೆ ಬರಲ್ಲ ಇದು. ಈ ನಂಬರ್ನ ಸೇವ್ ಮಾಡಿಕೊಂಡು ಇಮಿಡಿಯೇಟ್ ಆಗಿ ಅದನ್ನ ನಮೋ ಬ್ರಿಗೇಡ್ ಅಂತಾನೋ, ನರೇಂದ್ರ ಮೋದಿ ಅಂತಾನೋ, ಚಕ್ರವರ್ತಿ ಅಂತಾನೋ ಏನಾದರೂ ಸೇವ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಒಂದು ವಾಟ್ಸಪ್ ಮೆಸೇಜ್ ಕಳಿಸಿ ನಮಗೆ. ತಕ್ಷಣ ನಿಮ್ಮ ಹೆಸರು, ನಿಮ್ಮ ಊರಿನ ಹೆಸರು, ಒಂದು 2 ದಿನ ಸಮಯ ಆಗ್ಬೋದು ನಮಗೆ. ನಾವು ಅದನ್ನು ಸೇವ್ ಮಾಡಿಕೊಂಡು ನಾನು ಏನೇನು ತೋರಿಸಿದ್ನಲ್ಲ ಅವೆಲ್ಲವನ್ನು ನಿಮ್ಮ ಮೊಬೈಲ್ಗೆ ವಾಟ್ಸಪ್ಗೆ ಕಳಿಸ್ಕೊಡ್ಲಿಕ್ಕೆ ಶುರು ಮಾಡ್ತೀವಿ. ನೀವು ಅದನ್ನು ತಗೊಂಡು ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡ್ತಾ ಇರ್ಲಿಕ್ಕೆ ಶುರು ಮಾಡಿ. ನರೇಂದ್ರ ಮೋದಿ ಅವರು ಏನು ಮಾಡಿದ್ರು ಅನ್ನೋ ವಿಚಾರ ಹೇಳ್ಬೋದು. ಅಷ್ಟೇ ಅಲ್ಲ, ಇನ್ನು ಕೆಲವು ದಿನಗಳಲ್ಲಿ ನರೇಂದ್ರ ಮೋದಿ ಅವ್ರ ಬಗ್ಗೆ ತುಂಬ ಸುಳ್ಳು ಹೇಳಲಿಕ್ಕಿದ್ದಾರೆ. ಆ ಸುಳ್ಳಿಗೆಲ್ಲ ಉತ್ತರವನ್ನ ನಿಮ್ಮ ಮೊಬೈಲ್ಗೆ ಕಳಿಸ್ಕೊಟ್ಬಿಡ್ತೀವಿ. ನೀವು ನಿಮ್ಮ ಗ್ರೂಪಿನ ಜೊತೆ ಫೈಟ್ ಮಾಡಲಿಕ್ಕೆ ಅನುಕೂಲವಾಗುವಂತ ಪ್ರಯತ್ನ ದಯಮಾಡಿ ಈ ಒಂದು ಸಹಕಾರ ನಮ್ಗೆ ಕೊಡಿ. ನಾನು 3 ಪುಸ್ತಕ ನಿಮ್ಗಾಗಿ ತಗೊಂಡು ಬಂದಿದ್ದೀನಿ. ಮೊದಲನೇದು ಚಿನ್ನದ ರಸ್ತೆ ಅಂತ. ಈ ಕಾಂಗ್ರೆಸ್ನವ್ರು ನಂಗೆ ತುಂಬಾ ಹಂಗಿಸ್ತಾ ಇದ್ರು, ಮೋದಿ ಚಿನ್ನದ ರಸ್ತೆ ಮಾಡ್ತಾರೆ ಅಂತ. ನಾನು ರೋಡಿನ ಬಗ್ಗೆ ಒಂದು 2-3 ಸ್ಲೈಡ್ ತೋರಿಸಿದ್ದೀನಿ. ಇಲ್ಲಿ ಒಟ್ಟು ಆ ತರದ ಏನೇನಿದೆಯೋ ಅಷ್ಟು ಪುಸ್ತಕ ಇಲ್ಲಿದೆ, ಅಷ್ಟನ್ನು ನಾನು ಇದರಲ್ಲಿ ಈ ಪುಸ್ತಕದಲ್ಲಿದೆ. 2ನೇದು ಮೋದಿ ಫಾರಿನ್ ಟ್ರಿಪ್ ಅಂತ. ಕಡೆ ಬಾ, ಯಾಕೆ ಮಧ್ಯೆ ನಿಂತಿದ್ಯಾ? ಮೋದಿ ಫಾರಿನ್ ಟ್ರಿಪ್ ಅಂತ, ಮೋದಿ ವಿದೇಶಕ್ಕೆ ಹೋಗಿ ಏನ್ ಮಾಡಿದ್ರು ಅನ್ನುವಂತ ವಿವರಗಳುಳ್ಳಂತ ಪುಸ್ತಕ ಇದರಲ್ಲಿದೆ. 3ನೇದು ಆರ್ಟಿಕಲ್ 370 ತಾಕತ್ತಿದ್ರೆ ತೆಗಿರು ಅಂತ ಕಾಂಗ್ರೆಸ್ಗೆ ಹೇಳ್ತಿದ್ರು. ಮೋದಿ ತೆಗೆದ್ರು, ಏನೂ ಆಗ್ಲಿಲ್ಲ. ಕಾಶ್ಮೀರ ಇಂಪ್ರೂವ್ ಆಯ್ತು, ಇವತ್ತು ಭಾರತದೊಂದಿಗೆ ಒಂದಾಯ್ತು. ಮೋದಿ ಹೇಗ್ ತೆಗೆದ್ರು, ಈ ದೇಶದಲ್ಲಿ ಹಿಂದೂ ಧರ್ಮಕ್ಕೋಸ್ಕರ ಏನ್ ಮಾಡಿದ್ರು ಅನ್ನೋಂಥ ವಿವರಗಳುಳ್ಳಂತ ಪುಸ್ತಕ ಇದು. ಅದ್ರ ಜೊತೆಗೆ ಒಂದು ಕ್ಯಾಲೆಂಡರ್ ತಗೊಂಡ್ ಬಂದಿದ್ದೀನಿ. ಇದು ಕ್ಯಾಲೆಂಡರ್ ಅಲ್ಲ, ಸ್ಟಿಕ್ಕರ್ ಇದು. ಇಷ್ಟು ದೊಡ್ಡದಿರುತ್ತೆ. ಇದನ್ನ ಮನೇಲಿ ಗಮ್ ಮಾಡಬಹುದು, ಹಂಗೆ ಇದೆ ಇದು. ಇದ್ರ ವಿಶೇಷ ಏನು ಅಂದ್ರೆ ಜನವರಿಯಿಂದ ಡಿಸೆಂಬರ್ಗಲ್ಲ, ಸೆಪ್ಟೆಂಬರ್ನಿಂದ ಆಗಸ್ಟ್ಗೆ. ಸೆಪ್ಟೆಂಬರ್ ಮೋದಿ ಹುಟ್ಟಿದ್ದು, ಅಕ್ಟೋಬರ್ ಅಲ್ಲಿ ಮೊದಲನೇ ಬಾರಿಗೆ ಸಿಎಂ ಆದ್ರು, ನವೆಂಬರ್ ನಲ್ಲಿ ಅವರು ಡಿಮಾನಿಟೈಸೇಷನ್ ಮಾಡಿದ್ರು, ಡಿಸೆಂಬರ್ ನಲ್ಲಿ ಕಾಶಿ ಕಾರಿಡಾರ್ ಮಾಡಿದ್ರು, ಜನವರಿಯಲ್ಲಿ ಸಿಎ ತಗೊಂಡ್ಬಂದ್ರು, ಫೆಬ್ರವರಿನಲ್ಲಿ ನ್ಯಾಷನಲ್ ವಾರ್ ಮೆಮೋರಿಯಲ್ ಮಾಡಿದ್ರು, ಮಾರ್ಚ್ ನಲ್ಲಿ ಅವರು ಕೋವಿಡ್ ಫಸ್ಟ್ ಡೋಸ್ ವ್ಯಾಕ್ಸಿನ್ ತಗೊಂಡ್ರು, ಏಪ್ರಿಲ್ ನಲ್ಲಿ 100% ಹಳ್ಳಿಗಳಿಗೆ ಕರೆಂಟ್ ಕೊಟ್ಟರು, ಮೇ ತಿಂಗಳಲ್ಲಿ ಮೊದಲನೇ ಬಾರಿಗೆ ಪ್ರಧಾನಿ ಆದ್ರು. ಈಗ ಮತ್ತೊಮ್ಮೆ ಮೇ 15ಕ್ಕೆ ಮೇ ನರೇಂದ್ರ ದಾಮೋದರ ದಾಸ್ ಮೋದಿ ಅಂತ ಅವ್ರು ದೆಹಲಿಯಿಂದ ಹೇಳಿದ್ರೆ ನಮ್ಮ ಪ್ರಯತ್ನ ಸಾರ್ಥಕ ಅಂತ ನಾವು ಭಾವಿಸಿದ್ದೀವಿ. ಈ ಕ್ಯಾಲೆಂಡರ್ 10 ರೂಪಾಯಿ, ಪುಸ್ತಕ 30 ರೂಪಾಯಿಗೆ ಒಂದು, 90 ರೂಪಾಯಿ ಆಗುತ್ತೆ. ಇದೊಂದು 10 ರೂಪಾಯಿ. ಆದ್ರೆ ನಾನು ಕ್ಯಾಲೆಂಡರ್ ಒಂದೊಂದು ತಗೊಳ್ಳಿ ಅಂತ ಹೇಳಲ್ಲ, ಒಂದು 3-4 ಆದ್ರೂ ತಗೊಳ್ಳಿ. ಅಕ್ಕ ಪಕ್ಕದ ಮನೆಯವರಿಗೆ ಕನ್ವಿನ್ಸ್ ಮಾಡಿ ಅಲ್ಲೂ ಕ್ಯಾಲೆಂಡರ್ ಹಾಕ್ಸಿ. ಸೊ ದಟ್ ಎಲೆಕ್ಷನ್ ಟೈಮಲ್ಲಿ ಈ ಕಾಂಗ್ರೆಸ್ಸಿಗರು ಕೇಳಲಿಕ್ಕೆ ಬಂದಾಗ ಗೇಟಲ್ಲೇ ನಿಂತ್ಕೊಂಡು ಈ ಮನೆ ಕನ್ವರ್ಟ್ ಆಗೋಗಿದೆ, ಹೋಗಿ ಉಪಯೋಗ ಇಲ್ಲ ಅಂತ ಅಲ್ಲಿಂದನೇ ವಾಪಸ್ ಹೋಗ್ಲಿಕ್ಕೆ ಬೇಕಾಗಿರುವ ಎಲ್ಲ ಪ್ರಯತ್ನವನ್ನು ನಾವು ಮಾಡೋಣ. ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡೋಣ. ನನಗೆ ಇನ್ನೊಂದು ಆಸೆ ಇದೆ, ನರೇಂದ್ರ ಮೋದಿ ಅವರು ಇರ್ತಾರೆ, ಅವ್ರ ನಂತರ ಯೋಗಿಜಿ ಬಂದಲ್ಲಿ ಕೂತ್ಕೋಬೇಕಲ್ಲ, ಹಂಗೆ ಕೂತ್ಕೋಬೇಕು ಅಂತಂದ್ರೆ ನರೇಂದ್ರ ಮೋದಿ ಅವರು ಈಗ ಇರಲೇಬೇಕು ಎನ್ನುವಂತ ಈ ಮನಸ್ಥಿತಿಯನ್ನ ನಾವು ಗಟ್ಟಿ ಮಾಡ್ಕೊಳ್ಳೋಣ ಅಂತ ನಾನು ಅತ್ಯಂತ ಕಳಕಳಿಯಿಂದ ಕೇಳ್ಕೊಳ್ತಾ, ಮುಳುಬಾಗಿಲಿನ ಸಮಸ್ತರಿಗೂ ಪ್ರೀತಿಪೂರ್ವಕವಾಗಿ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸೋಕ್ಕಿಂತ ಮುಂಚೆ 2 ಕೈಗಳನ್ನ ಗಾಳಿ ಬೀಸಿ ಒಮ್ಮೆ ಭಾರತ್ ಮಾತಿಗೆ ಜೈಕಾರ ಕೊಡಿ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ವಂದೇ ವಂದೇ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.